ಹಾಯ್ ಸ್ನೇಹಿತರೆ, VNR 6G ಕ್ಲಾಸ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಸ್ವಲ್ಪ ವಿಟಮಿನ್ಸ್ ಬಗ್ಗೆ ಏನಪ್ಪ ಅಂದರೆ ತುಂಬ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಇವತ್ತು ವಿಟಮಿನ್ಸಲ್ಲಿ ಮುಖ್ಯವಾಗಿ ಎಷ್ಟು ಪೇಜ್ ಇದೆ ಅಂತಂದರೆ 165 ಪೇಜ್ ಇದೆ ಸ್ನೇಹಿತರೆ. ಇದು 165 ಪೇಜ್ ಇದೆ. ಯಾಕಪ್ಪ ಅಂದರೆ ವಿಟಮಿನ್ಸಲ್ಲಿ ಇನ್ನೊಂದು ಯಾವುದೇ ಕ್ವಶನು ಯಾವುದೇ ವರ್ಷ ಆಗಲಿ ಯಾವತ್ತೂ ಮಿಸ್ ಆಗಬಾರ್ದು ಸ್ನೇಹಿತರೆ. ಅದೇ ಕಾರಣಕ್ಕೆ ನಾನು ತುಂಬ ಒಂದು 7 ಬುಕ್ಸ್ ಏನಪ್ಪ ಅಂದರೆ 7 ಬುಕ್ಸು ರೆಫರ್ ಮಾಡಿ ಏನಪ್ಪ ಅಂತಂದರೆ ನಾನು ಈ ನೋಟ್ಸ್ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂದರೆ ನೋಟ್ಸು ರೆಡಿ ಮಾಡಿದ್ದೀನಿ. ಆದ್ದರಿಂದ ನೀವು ಎಲ್ಲರೂ ನೋಡಿಕೊಂಡು ಏನಪ್ಪ ಅಂದರೆ ಫೀಡಪ್ ತೊಗೊಳ್ಳಿ ಸ್ನೇಹಿತರೆ. ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಬಿಡಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಏನಪ್ಪ ಅಂದರೆ ಆಹಾರ, ಮಾನವ ಜೀವನದಲ್ಲಿ ಏನಪ್ಪ ಅಂದರೆ ಆಹಾರ ಭಾಳ ಮುಖ್ಯವಾಗಿ ಸ್ನೇಹಿತರೆ. ಆಹಾರಕ್ಕೆ ಸಂಬಂಧಿಸಿದ ಏನಪ್ಪ ಅಂದರೆ ವಿಟಮಿನ್ಸು ಆ್ಯಂಡ್ ಪ್ರೋಟೀನ್ ಬಗ್ಗೆ ಮಾಡೋಣ ಇವತ್ತು. ಏನಪ್ಪ ಅಂದರೆ VNR 6G ಕ್ಲಾಸಲ್ಲಿ ಮುಖ್ಯವಾಗಿ 8095919254 ಇದಕ್ಕೆ ನಂಬರ್ಗೆ ಆಯ್ದು ಕಳಿಸಿದ್ರೆ ಏನಪ್ಪ ಅಂದರೆ ಫೀಡಪ್ ಕಳಿಸ್ತೀನಿ ಸ್ನೇಹಿತರೆ. ನಾನು ಈಗ ಟೆಲಿಗ್ರಾಮ್ ಚಾನಲ್ ಇದೆ. ಇದು ಏನಪ್ಪ ಅಂದರೆ ಈ ಟೆಲಿಗ್ರಾಮ್ ಚಾನಲ್ ಇದೆ. ಇದ್ದು VNR 6G ಕ್ಲಾಸ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲರೂ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಕಂಟೆಂಟ್ ಚೆನ್ನಾಗಿದ್ದರೆ ಆಗಿ. ನೆಕ್ಸ್ಟ್ ಹೋಗೋಣ. ಇಲ್ಲೇನಪ್ಪ ಅಂತಂದರೆ ಮುಖ್ಯವಾಗಿ ಒಂದು ಕ್ವಶನ್ ಇದೆ ನೋಡಿ ಸ್ನೇಹಿತರೆ. ಈ ಕ್ವಶನಲ್ಲಿ ಮುಖ್ಯವಾಗಿ ಈ ಕಾಲಮಲ್ಲಿ ಕೊಟ್ಟಿರೋದ್ರಿಂದ ಜೋಡಿಸಿ ಅಂತ ಕೇಳಿದ್ದಾರೆ. ಏನಪ್ಪ ಅಂದರೆ ಈ ಪಿಷ್ಟ ಬಂದ್ಬಿಟ್ಟು ಗ್ಲುಕೋಸ್ಗೆ ಸಂಬಂಧಿಸಿದ್ದಾಗಿದೆ. ಪ್ರೋಟೀನ್ ಬಂದ್ಬಿಟ್ಟು ಅಮೈನೋ ಆಮ್ಲಗಳಿಂದ ತಯಾರಾಗುತ್ತೆ ಸ್ನೇಹಿತರೆ. ಕೊಬ್ಬು ಬಂದ್ಬಿಟ್ಟು ಏನಪ್ಪ ಅಂದರೆ ಕೊಬ್ಬಿನ ಆಮ್ಲ ಅಥವಾ ಗ್ಲಿಸರಾಲಿಂದ ತಯಾರಾಗುತ್ತೆ. ಏನಪ್ಪ ಅಂದರೆ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೋಗೋಣ ಸ್ನೇಹಿತರೆ. ಮುಖ್ಯವಾಗಿ ಏನಪ್ಪ ಅಂದರೆ ಇದರಲ್ಲಿ ಪಿಷ್ಟ ಬಂದ್ಬಿಟ್ಟು ಗ್ಲುಕೋಸ್ ಅಣುಗಳಿಂದ ಮಾಡಲ್ಪಟ್ಟಿದೆ. ಪಿಷ್ಟ ಏನಪ್ಪ ಅಂದರೆ ಗ್ಲುಕೋಸ್ ಅಣುಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಅದರಿಂದ ಏನಪ್ಪ ಇದು ನಾನು ಪಿಷ್ಟ ಗ್ಲುಕೋಸ್ ಅಣುಗಳಿಂದ ಮಾಡಲ್ಪಟ್ಟಿದೆ. ಪ್ರೋಟೀನ್ ಬಂದ್ಬಿಟ್ಟು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಕೊಬ್ಬು ಬಂದ್ಬಿಟ್ಟು ಫ್ಯಾಟ್ಸ್ ಬಂದ್ಬಿಟ್ಟು ಇದು ಗ್ಲಿಸರಾಲ್ ಕೊಬ್ಬಿನ ಆಮ್ಲ ಅಥವಾ ಗ್ಲಿಸರಾಲಿಂದ ಮಾಡಲ್ಪಟ್ಟಿದೆ. ನೆನಪಲ್ಲಿ ಸ್ನೇಹಿತರೆ ಎಕ್ಸಾಮ್ಗೆ ಕೇಳ್ತಾರೆ. ಕೆಲವೊಂದು ಕ್ವಶನ್ಗಳು ನೋಡ್ಕೊಂಡು ಸ್ನೇಹಿತರೆ. ಅದು UPSC ಕ್ವಶನಲ್ಲಿ ಕೇಳಿರೋ ಕ್ವಶನ್ಸ್ ಇವೆಲ್ಲ ಏನಪ್ಪ ಅಂದರೆ UPSC ಕ್ವಶನ್ಸ್ ಆಗಿರುತ್ತೆ. ಆದ ಕಾರಣ ಕಿಣ್ವಗಳು ಮತ್ತು ಪ್ರೋಟೀನ್ಗಳಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಈ ಕೆಳಗಿನ ಪರಿಗಣಿಸಿ. ಕೆಳಗಿನಂತೆ ಕಿಣ್ವಗಳು ಮತ್ತು ಪ್ರೋಟೀನ್ಗಳು ಪರಸ್ಪರ ಹೇಗೆ ಸಂಬಂಧಿಸಿದೆ. ಕಿಣ್ವಗಳು ಪ್ರೋಟೀನ್ಗಳಿದೆ ಸ್ನೇಹಿತರೆ. ಆ ಕಿಣ್ವಗಳು ಮತ್ತು ಪ್ರೋಟೀನ್ಗಳು ಪರಸ್ಪರ ಹೇಗೆ ಸಂಬಂಧ ಹೊಂದಿದೆ ಕೇಳಿದೆ. ಕಿಣ್ವಗಳು ಅಂತಂದರೆ ಪೆಪ್ಸಿನ್, ರೆನಿನ್ ಅಂತ ಕಿಣ್ವಗಳು. ಏನಪ್ಪ ಅಂದರೆ ಇದರಲ್ಲಿ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳು ಕಿಣ್ವಗಳೇ. ಎಲ್ಲ ಕಿಣ್ವಗಳು ಪ್ರೋಟೀನ್ಗಳು ಅಂತ ಕೇಳಿದೆ ಸ್ನೇಹಿತರೆ. ಅದರಲ್ಲಿ ಏನಪ್ಪ ಅಂದರೆ ಎಲ್ಲ ಪ್ರೋಟೀನ್ಗಳು ಕಿಣ್ವ ಅಲ್ಲ ಅಂತ ಕೇಳಿದ್ದಾರೆ. ಎಲ್ಲ ಕಿಣ್ವಗಳು ಏನಪ್ಪ ಅಂದರೆ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗಿದೆ. ಇದರ ಏನಪ್ಪ ಅಂತ ಸರಿಯಾದ ಆನ್ಸರು ಮುಖ್ಯವಾಗಿ ಈ 3 ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. ಯಾಕಂದರೆ ಆಪ್ಷನ್ 4 ಏನಪ್ಪ ಅಂದರೆ ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. ಇದು ಆಪ್ಷನ್ 4. ಎಲ್ಲ ಪ್ರೋಟೀನ್ಗಳು ಕಿಣ್ವಗಳಲ್ಲ. ಎಲ್ಲ ಪ್ರೋಟೀನ್ಗಳು ಕಿಣ್ವಗಳಾದರೆ ಕಿಣ್ವಗಳು ಪ್ರೋಟೀನ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಪ್ರೋಟೀನ್ಗಳು ಕಿಣ್ವಗಳಲ್ಲ. ಇದು ಕರೆಕ್ಟಾಗಿದೆ. ಇದು ರಾಂಗ್ ಆನ್ಸರ್ ಸ್ನೇಹಿತರೆ. ಇದು ಮುಖ್ಯವಾಗಿ ನೋಡೋಣ. ಇದರಲ್ಲಿ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗಿರುತ್ತವೆ. ಹೇಗೆ ಅಂತಂದರೆ ಆ ಕಿಣ್ವಗಳು ನಾವು ಸೇವಿಸುವ ಎಲ್ಲ ಬಗೆಯ ಪ್ರೋಟೀನ್ಗಳು ಏನಪ್ಪ ಅಂತಂದರೆ ಸರಳ ಸಂಯುಕ್ತವಾದ 20 ಬಗೆಯ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ನಾವು ಏನಪ್ಪ ಅಂದರೆ ಆಹಾರ ಸೇವಿಸ್ತೀವಲ್ಲ ಅದು ಏನಪ್ಪ ಅಂದರೆ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಸೇವಿಸುವ ಆಹಾರ ಏನಪ್ಪ ಅಂತಂದರೆ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ನಾವು ಸೇವಿಸುವ ಆಹಾರ ಅದರಿಂದ ಮಾಡಲ್ಪಟ್ಟಿದೆ, ಅಮೈನೋ ಆಮ್ಲದಿಂದ ಮಾಡಲ್ಪಟ್ಟಿದೆ. 20 ಬಗೆಯ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಬಹುತೇಕ ಅಮೈನೋ ಆಮ್ಲಗಳು ಕಾರ್ಬನ್ ಮತ್ತು ಹೈಡ್ರಾಕ್ಸೈಡ್ ಅಣು ಜೊತೆ ಒಂದು ಕಾರ್ಬಾನಿಕ್ಸ್ ಗುಂಪು ಮತ್ತು ಅಮೈನೋ ಗುಂಪನ್ನು ಹೊಂದಿರುತ್ತವೆ ಸ್ನೇಹಿತರೆ. ಏನಪ್ಪ ಅಂದರೆ ಅಮೈನೋ ಆಮ್ಲದಲ್ಲಿ ಮುಖ್ಯವಾಗಿ ಕಾರ್ಬನ್ ಇರುತ್ತೆ, ತಿರ್ಗಿ ಹೈಡ್ರೋಜನ್ ಇರುತ್ತೆ ಸ್ನೇಹಿತರೆ. ಒಂದು ಕಾರ್ಬಲಿಕ್ಸ್
ಗುಂಪು ಇರುತ್ತೆ. ಎಲ್ಲ ಸೇರ್ಕೊಂಡು ಏನಪ್ಪ ಅಂದರೆ ನಮ್ಗೆ ಪ್ರೋಟೀನ್ ಆಗುತ್ತೆ ಸ್ನೇಹಿತರೆ. ಅಂದರೆ ಪೆಪ್ಸಿನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಜಠರದಲ್ಲಿ ಏನಪ್ಪ ಪ್ರೋಟೀನ್ಗಳ ವಿಭಜನೆಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಪ್ರೋಟೀನ್ಗಳ ವಿಭಜನೆ ಸಹಾಯ ಮಾಡುತ್ತೆ. ಲ್ಯಾಕ್ಟಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಹಾಲಿನಲ್ಲಿರುವ ಸಕ್ಕರೆ ಅಂಶನೂ ವಿಭಜಿಸುತ್ತೆ ಸ್ನೇಹಿತರೆ. ಹಾಲಿನಲ್ಲಿರುವ ಸಕ್ಕರೆ ಅಂಶ ಲ್ಯಾಕ್ಟಿಕ್ ಆಗುತ್ತೆ. ಇನ್ಸುಲಿನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸುತ್ತೆ ಮತ್ತು ಸಂದೇಹ ವಾಹಕ ಪ್ರೋಟೀನ್ ಆಗಿರುತ್ತೆ. ಅದು ಕಾರ್ಬೋಹೈಡ್ರೇಟ್ಸ್ ಇರ್ತಾರೆ ಸ್ನೇಹಿತರೆ, ಅದರಲ್ಲಿ ಕ್ರಿಯೆಯಲ್ಲಿ ಮುಖ್ಯವಾಗಿ ಪಾಲ್ಗೊಳ್ಳುತ್ತೆ. ಇನ್ಸುಲಿನ್ ಆಗಿರುತ್ತೆ ಸಕ್ಕರೆ. ಮುಖ್ಯವಾಗಿ ಏನಪ್ಪ ಹಿಮೋಗ್ಲೋಬಿನ್ ಏನಪ್ಪ ಅಂದರು ರಕ್ತದಲ್ಲಿರುವ ಪ್ರೋಟೀನ್ ಆಗಿದೆ. ಹಿಮೋಗ್ಲೋಬಿನ್ ರಕ್ತದಲ್ಲಿರುವ ಪ್ರೋಟೀನ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಹಿಮೋಗ್ಲೋಬಿನ್ ಸಹಾಯ ಮಾಡುತ್ತೆ. ಇದು ಪ್ರೋಟೀನ್ ಅಂಶ ಆಗಿದೆ. ತಿರ್ಗಿ ಏನಪ್ಪ ಅಂದರೆ ಕೆರಾಬಿನ್ ನೋಡೋಣ ಸ್ನೇಹಿತರೆ. ಈ ಕೆರಾಬಿನಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಕೆರಾಬಿನ್ ಬಂದ್ಬಿಟ್ಟು ಮುಖ್ಯವಾಗಿ ಇದರಲ್ಲಿ ಕೊಲಾಜನ್ ಅಂತಲೂ ಕರೀತಾರೆ. ತಂತುರೂಪದ ಅಸ್ಥಿ ಮಜ್ಜ ಮತ್ತು ಸ್ನಾಯುಗಳಿಗೆ ಆಧಾರವಾಗಿ ನಿಲ್ಲುತ್ತೆ ಸ್ನೇಹಿತರೆ. ಕೆರಾಬಿನ್ನು ಸ್ನಾಯುಗಳಿಗೆ ಆಧಾರವಾಗಿದೆ. ಕೆಸಿನ್ ಬಂದ್ಬಿಟ್ಟು ಹಾಲಿನ ಪ್ರೋಟೀನ್ ಆಗಿದೆ ಸ್ನೇಹಿತರೆ. ಮೊಟ್ಟೆಯಲ್ಲಿ ಆಲ್ಬ್ಯೂನ್ ಪ್ರೋಟೀನ್ ಇರುತ್ತೆ. ಬೀಜದಲ್ಲಿ ಗ್ಯಾಬ್ಲಿಸ್ ಪ್ರೋಟೀನ್ ಇದೆ. ಪ್ರೋಟೀನ್ನ ಮೂಲ ಘಟಕ ಅಮೈನೋ ಆಮ್ಲ ಕೇಳಿದ್ದಾರೆ ಎಕ್ಸಾಮ್ಗೆ. ಸರಳ ಅಮೈನೋ ಆಮ್ಲ ಬಂದ್ಬಿಟ್ಟು ಗ್ಲೆಸಿನ್ ಆಗಿದೆ ಸ್ನೇಹಿತರೆ. ಉಗುರು ಮತ್ತು ಕೂದಲು ಕೆಟ್ಟ ವಾಸನೆ ಬರಲ್ಲ ಏನಪ್ಪ ಅಂದರೆ ಗಂಧಕದ ಡೈಆಕ್ಸೈಡ್ ಕೇಳಿದ್ರೆ ಸ್ನೇಹಿತರೆ. ಇದು ಎಕ್ಸಾಮ್ಗೆ ಕೇಳಿದ್ದಾರೆ ಸ್ನೇಹಿತರೆ. ಗಂಧಕದ ಡೈಆಕ್ಸೈಡ್ ಏನಪ್ಪ ಅಂದರೆ ಎಕ್ಸಾಮ್ಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಗಂಧಕ ಡೈಆಕ್ಸೈಡ್ ಇದು ಎಕ್ಸಾಮ್ ಕೇಳಿದ್ದಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು ಏನಪ್ಪ ಅಂದರೆ ಎಕ್ಸಾಮ್ಗೆ ಕೇಳಿದ್ದಾರೆ. ಮತ್ತು ಸರಳ ನಮ್ಮ ಗ್ಲೆಸಿನ್ ಅಂದನ್ನು ಕೇಳಿದ್ದಾರೆ ಸ್ನೇಹಿತರೆ ಎಕ್ಸಾಮ್ಗೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸರ್ ಕೊಲೆಸ್ಟ್ರಾಲ್ ಕುರಿತಂತೆ ಕೆಳಗಿನ ಹೇಳೋಕ್ಕೆ ಯಾವುದು ಪರಿಗಣಿಸಿ ಅಂತ ಕೇಳಿದರೆ ಇದು ಏನಪ್ಪ ಅಬಕಾರಿ ಉಪ ನಿರೀಕ್ಷಕರಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಕೊಲೆಸ್ಟ್ರಾಲ್ ಬಗ್ಗೆ. ಕೊಲೆಸ್ಟ್ರಾಲ್ ಒಂದು ಬಗೆಯಾಗಿದೆ. ಕ್ಲೋರೋಫಾರ್ಮನ ನಿಪ್ಪನ್ನು ಹೊಂದಿದೆ. ಪ್ರಾಣಿಜನ್ಯ ಕೊಬ್ಬುಗಳಲ್ಲಿ ದೊರೆಯುವ ಒಂದು ಕೊಬ್ಬಿನ ಆರೋಗ್ಯ ಆಲ್ಕೋಹಾಲ್ ಆಗಿದೆ. ತಿರುಗಿ 4 ಬಂದ್ಬಿಟ್ಟು ಅತಿ ಒತ್ತಡಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಕೊಲೆಸ್ಟ್ರಾಲ್. ವೆರಿ ವೆರಿ ಇಂಪಾರ್ಟೆಂಟ್ಸ್ ಅಂದರೆ ಮಾನವ ದೇಹದಲ್ಲಿ ತುಂಬ ಕೊಲೆಸ್ಟ್ರಾಲ್ ಇದೆ. ಮೆಡಿಕಲ್ ಚೆಕಪ್ ಮಾಡಿದಾಗ ಕೊಲೆಸ್ಟ್ರಾಲ್ ಬಗ್ಗೆ ಹೇಳ್ತಾರೆ. ಅದೇನಪ್ಪ ಆನ್ಸರ್ ಬಂದು 3-4 ಆನ್ಸರ್ ಆಗಿದೆ ಸ್ನೇಹಿತರೆ. ಉದಾಹರಣೆ ಏನಪ್ಪ ಅಂದರೆ ಪ್ರಾಣಿಜನ್ಯ ಕೊಬ್ಬುಗಳಲ್ಲಿರುವ ದೊರೆಯುವ ಒಂದು ಕೊಬ್ಬಿನ ಆರೋಗ್ಯ ಆಲ್ಕೋಹಾಲ್ ಆಗಿದೆ. ಅಂದರೆ ಪ್ರಾಣಿಗಳಿಂದ ನಾವು ಸೇವಿಸ್ತೀವಲ್ಲ ಸ್ನೇಹಿತರೆ, ಅದರಿಂದ ಏನಪ್ಪ ಅಂದರೆ ಕೋಳಿ ಆಗಲಿ ಕುರಿ ಆಗಲಿ ಸೇವಿಸ್ತೀವಲ್ಲ, ಅದರಿಂದ ಪ್ರಾಣಿಗಳಿಂದ ಬರುತ್ತೆ. ಅಧಿಕ ಒತ್ತಡಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಇದು ಮಾನವನ ಪ್ರೆಷರ್ಗೆ ಕಾರಣ ಆಗುತ್ತೆ ಇದು ಸೇವಿಸಿದಾಗ. ಅಂದರೆ ಕ್ಲೋರೋಫಿಲ್ ಬಗ್ಗೆ ಆಗಿದೆ, ಇದು ಕ್ಯಾನ್ಸರ್ ಸ್ನೇಹಿತರೆ. ಕ್ಲೋರೋಫಾರ್ಮ್ ನಿಪ್ಪನ್ನೊಂದು ಇದು ತಪ್ಪಾಗಿದೆ. ಕೊಲೆಸ್ಟ್ರಾಲ್ ಪ್ರಾಣಿಜನ್ಯ ಕೋಶಗಳಲ್ಲಿ ದೊರೆಯುವ ಒಂದು ಕೊಬ್ಬಿನ ಆಲ್ಕೋಹಾಲ್ ಮತ್ತು ಅಧಿಕ ಒತ್ತಡವನ್ನು ಒಂದು ಪ್ರಾಣಿ ಜೀವಕೋಶಗಳು ಸಿಗುತ್ತೆ ಸ್ನೇಹಿತರೆ. ಇದು ಲಿಪಿಡ್ಗಳ ಧಾತುಗಳು ಯಾವುದಪ್ಪ ಅಂದರೆ ಕಾರ್ಬನ್ನು, ಆಕ್ಸಿಜನ್ನು, ಹೈಡ್ರೋಜನ್ ಲಿಪಿಡ್ಗಳಲ್ಲಿರುತ್ತೆ. ಪ್ರತಿನಿತ್ಯ ನಾವು ಆಹಾರ ಬೇಕಾದರೆ ಕೊಬ್ಬಿನಾಂಶ 75 ಗ್ರಾಮಷ್ಟು ನಮಗೆ ಕೊಬ್ಬಿನಾಂಶ ಬೇಕಾಗುತ್ತೆ. ಈ ಕೊಬ್ಬಿನ ದಹನದಿಂದ ಬಿಡುಗಡೆ ಆಗೋದು ಏನಪ್ಪ ಅಂದರೆ 3.7 ನಮಗೆ ದೇಹಕ್ಕೆ ಸಿಗುತ್ತೆ ಸ್ನೇಹಿತರೆ. ಎಷ್ಟಪ್ಪ ನಮ್ಮ ದೇಹಕ್ಕೆ ಸಿಗೋದು 3.7 ದೇಹಕ್ಕೆ ಸಿಗುತ್ತೆ. ತಿರ್ಗಾ ಕೊಬ್ಬಿನ 2 ವಿಧ. ಪರ್ಯಾಪ್ತ ಕೊಬ್ಬು ಯಾವುದಾದಪ್ಪ ಅಂದರೆ ಅಪರ್ಯಾಪ್ತ ಕೊಬ್ಬು ಅಂತ 2 ವಿಧ ಇದೆ ಸ್ನೇಹಿತರೆ. ಅದರಲ್ಲಿ ಪರ್ಯಾಪ್ತ ಕೊಬ್ಬಲ್ಲಿ ಬೆಣ್ಣೆ, ತುಪ್ಪ ಮತ್ತು ವನಸ್ಪತಿ ಹಾಲಿನಿಂದ ಮಾಡುವ ಪದಾರ್ಥಗಳಾಗಿದೆ. ಅಪರ್ಯಾಪ್ತ ಕೊಬ್ಬು ಅಂದರೆ ಕಡಲೆಕಾಯಿ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಆಗಿದೆ ಸ್ನೇಹಿತರೆ. ಇದು ಅಪರ್ಯಾಪ್ತ ಕೊಬ್ಬು. ಕೊಬ್ಬಿನ 2 ವ್ಯತ್ಯಾಸಗಳು ಏನಪ್ಪ ಅಂದರೆ ಕೊಬ್ಬು ಮತ್ತು ಎಣ್ಣೆಗೆ ಏನು ವ್ಯತ್ಯಾಸ ಇದೆ ಅಂತಂದರೆ ಕೊಬ್ಬು ಕೊಠಡಿಯ ತಾಪದಲ್ಲಿ ಘನ ಸ್ಥಿತಿಯಲ್ಲಿ ಇರುತ್ತದೆ ಸ್ನೇಹಿತರೆ. ಘನ ಸ್ಥಿತಿಯಲ್ಲಿ ಇರುತ್ತೆ, ಗಟ್ಟಿ ಇರುತ್ತದೆ. ಬಹುಪಾಲು ಕೊಬ್ಬುಗಳು ಪರ್ಯಾಪ್ತ ಸಂಯುಕ್ತಗಳಾಗಿವೆ. ಕೊಬ್ಬುಗಳು ರಾಸಾಯನಿಕ ಕ್ರಿಯಾಶೀಲವಾಗಿರುವುದಿಲ್ಲ ಸ್ನೇಹಿತರೆ. ಕೊಬ್ಬುಗಳು ರಾಸಾಯನಿಕ ಕ್ರಿಯಾಶೀಲವಾಗಿರುವುದಿಲ್ಲ. ಏನಪ್ಪ ಜೀರ್ಣವ್ಯೂಹವಾಗೋದು ಕಷ್ಟ. ಜೀರ್ಣಾಂಗದಲ್ಲಿ ತುಂಬ ಕೊಬ್ಬು ಏನಪ್ಪ ಅಂದರೆ ಸೆಲ್ಯುಲೋಸ್ ಅಂಶ ಇರುತ್ತಲ್ಲ ಸ್ನೇಹಿತರೆ, ಅದರಿಂದ ಕರಗೋದಿಲ್ಲ. ಕೊಬ್ಬು ಆಕ್ಸಿಡೀಕರಣಕ್ಕೆ ಒಳಗಾಗುವು, ಅದರಿಂದ ಬೇಗ ಕುಮಟುಗೊಳ್ಳುವುದಿಲ್ಲ. ಇವು ಸಂಗ್ರಹ ಯೋಗ್ಯ ಅವಧಿ ಹೆಚ್ಚು. ಅದು ಕೊಬ್ಬೇನಪ್ಪ ಅಂದರೆ ಅದು ಕುಮಟು ವಾಸನೆ ಬರೋದಿಲ್ಲ ಸ್ನೇಹಿತರೆ. ಆಕ್ಸಿಡೀಕರಣ ಅಂದರೆ ವಾಸನೆ ಬರುತ್ತಲ್ಲ ಸ್ನೇಹಿತರೆ, ಎಣ್ಣೆ ಅದಲ್ಲ, ಅದು ಏನಪ್ಪ ಅಂದರೆ ವಾಸನೆ ಬರೋಲ್ಲ. ಕೊಬ್ಬು ಸಂಗ್ರಹ ಮಾಡ್ಬೋದು. ಕೊಬ್ಬುಗಳು ಸಾಪೇಕ್ಷವಾಗಿ ಹೆಚ್ಚು ಸ್ನಿಗ್ಧತೆಯನ್ನು ಹೊಂದಿರ್ತವೆ. ಕೇಳ್ತಾರೆ ಸ್ನೇಹಿತರೆ ವ್ಯತ್ಯಾಸ. ಎಣ್ಣೆಗಳು ಬಂದ್ಬಿಟ್ಟು ಏನಪ್ಪ ಕೊಠಡಿ ತಾಪಮಾನ ದ್ರವ ಸ್ಥಿತಿಯಲ್ಲಿ ಇರುತ್ತೆ ಸ್ನೇಹಿತರೆ. ಎಣ್ಣೆ ನಾವು ಏನಪ್ಪ ಅಂದರೆ ಅಡುಗೆ ಎಣ್ಣೆ ಮಾಡ್ತೀವಲ್ಲ ಸ್ನೇಹಿತರೆ, ದ್ರವ ಸ್ಥಿತಿಯಲ್ಲಿ ಇಡ್ತೀವಿ. ಬಹುಪಾಲು ಎಣ್ಣೆಗಳು ಅಪರ್ಯಾಪ್ತ ಕೊಬ್ಬುಗಳಾಗಿರ್ತವೆ. ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಕೊಬ್ಬು ಎಣ್ಣೆ ಏನಪ್ಪ ಅಂತಂದರೆ ನಾವು ಬೆಂಕಿ ಹಾಕ್ಬಿಟ್ರೆ ಏನಪ್ಪ ಉರಿಯುತ್ತಲ್ಲ ಸ್ನೇಹಿತರೆ, ಅದು ಕ್ರಿಯಾಶೀಲವಾಗಿರುತ್ತೆ. ಎಣ್ಣೆಗಳು ಸುಲಭವಾಗಿ ಜೀರ್ಣವಾಗುತ್ತೆ ಸ್ನೇಹಿತರೆ. ಇದು ಜೀರ್ಣವಾಗುತ್ತೆ. ಎಣ್ಣೆಗಳು ಆಕ್ಸಿಡೀಕರಣಕ್ಕೆ ಒಳಗಾಗುತ್ತೆ ಸ್ನೇಹಿತರೆ. ಕುಮಟು ವಾಸನೆಗೆ
ಕುಮಟು ವಾಸನೆ ಬರುತ್ತೆ. ಇದು ಅವಧಿ ಕಡಿಮೆ ಅವಧಿಯಲ್ಲಿ ಸಂಗ್ರಹ ಮಾಡಲಾಗುತ್ತೆ ಸ್ನೇಹಿತರೆ. ಎಣ್ಣೆಗಳಿಗೆ ಸಿದ್ಧತೆ ಸಾಪೇಕ್ಷವಾಗಿ ಕಡಿಮೆ ಇರುತ್ತೆ ಸ್ನೇಹಿತರೆ. ಎಣ್ಣೆಗಳ ಸ್ನಿಗ್ಧತೆ ಏನಪ್ಪ ಅಂದರೆ ಅದು ಥಿನ್ನೆಸ್ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ. ನಿಂಬೆಹಣ್ಣಲ್ಲಿ ಏನಪ್ಪ ಅಂದರೆ ವಿಟಮಿನ್ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ವಿಟಮಿನ್ ಸಿ ಇರುತ್ತೆ. ಮುಖ್ಯವಾಗಿ ನಿಂಬೆಹಣ್ಣಲ್ಲಿ ಏನಪ್ಪ ಅಂದರೆ ಸಿಟ್ರಿಕ್ ಆಮ್ಲ ಇರುತ್ತೆ. ಈರುಳ್ಳಿಯಲ್ಲಿ ಸಲ್ಫ್ಯೂರಿಕ್ ಆಮ್ಲ ಇರುತ್ತೆ. ಬೆಳ್ಳುಳ್ಳಿಯಲ್ಲಿ ಗಂಧಕ ಆಮ್ಲ ಇರುತ್ತೆ ಸ್ನೇಹಿತರೆ. ಕೆಂಪು ಈರುಳ್ಳಿಯಲ್ಲಿ ಏನಪ್ಪ ಅಂದರೆ ಫಾರ್ಮಿಕ್ ಆಮ್ಲ ಇರುತ್ತೆ ಸ್ನೇಹಿತರೆ. ಕೆಂಪಿನಲ್ಲಿ ಫಾರ್ಮಿಕ್ ಆಮ್ಲ. ಅಕ್ಸಲಿಕ್ ಆಮ್ಲ ಬಂದ್ಬಿಟ್ಟು ಟೊಮೊಟೊದಲ್ಲಿ ಇರುತ್ತೆ. ಮೌಲಿಕ್ ಆಮ್ಲ ಸೇಬಿನಲ್ಲಿರುತ್ತೆ. ಟಾಟ್ರಿಕ್ ಆಮ್ಲ ಹುಣಸೆ ಹಣ್ಣು ಮತ್ತು ದ್ರಾಕ್ಷಿಯಲ್ಲಿ ಇರುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ತಿರ್ಗಾ ಲ್ಯಾಕ್ಟಿಕ್ ಆಮ್ಲ ಬಂದ್ಬಿಟ್ಟು ಏನಪ್ಪ ಹಾಲಿನಲ್ಲಿ ಇರುತ್ತೆ ಸ್ನೇಹಿತರೆ. ಅನಾನಸ್ ಬಂದ್ಬಿಟ್ಟು ಸಿಟ್ರಿಕ್ ಆಮ್ಲನಲ್ಲಿರುತ್ತೆ. ಜೇನುನೊಣ ಒಂದು ಮೆಥಜೋನಿಕ್ ಆಮ್ಲ. ಜೇನುನೊಣದಲ್ಲಿ ಮೆಥಜೋನಿಕ್ ಆಮ್ಲ ಇರುತ್ತೆ. ತುರಿಕೆ ಗಿಡದಲ್ಲಿ ಸಹ ಮೆಥಜೋನಿಕ್ ಆಮ್ಲ ಇರುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ತುರಿಕೆ ಗಿಡ. ತಿರ್ಗಿ ಏನಪ್ಪ ಇದರಲ್ಲಿ ತಾಯಿಯ ಎದೆ ಹಾಲಿನಲ್ಲಿ ಏನಪ್ಪ ಅಂದರೆ ತಾಯಿ ಹಾಲಿನಲ್ಲಿ ಸಕ್ಕರೆ ಕೆಳಗಿನ ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಲ್ಯಾಕ್ಟೋಸ್ ರೂಪದಲ್ಲಿ ಏನಪ್ಪ ಅಂದರೆ ತಾಯಿಯ ಹಾಲಿನಲ್ಲಿ ಇರುತ್ತೆ ಸ್ನೇಹಿತರೆ. ಉದಾಹರಣೆ ಲ್ಯಾಕ್ಟೋಸ್ ಅಂಶ ಏನಪ್ಪ ಅಂದರೆ ಹಾಲಿನಲ್ಲಿ ಸಕ್ಕರೆ ಅಂಶ ಆಗಿದೆ. ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ಸೇರಿಬಿಟ್ಟು ಏನಪ್ಪ ಸುಕ್ರೋಸ್ ಆಗುತ್ತೆ. ಕೇಳ್ತಾರೆ ಸ್ನೇಹಿತರೆ ಸುಕ್ರೋಸ್ ಆಗುತ್ತೆ. ಅದು ಕೊಬ್ಬಿನ ಅಂಶ ಇರುತ್ತೆ ಸ್ನೇಹಿತರೆ. ತಿರ್ಗಾ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಸೇರಿಬಿಟ್ಟು ಲ್ಯಾಕ್ಟೋಸ್ ಆಗುತ್ತೆ ಸ್ನೇಹಿತರೆ. ಇದು ಹಾಲಿನ ಅಂಶ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಗ್ಲುಕೋಸ್ ಸೇರಿ ಏನಪ್ಪ ಅಂದರೆ ಮಾಲ್ಟೋಸ್ ಆಗುತ್ತೆ ಸ್ನೇಹಿತರೆ. ಗ್ಲುಕೋಸ್ ಏನಪ್ಪ ಅಂದರೆ ಮಾಲ್ಟೋಸ್ ಆಗುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಚಿಕ್ಕದಾಗ ಒಂದು ಕೋಡ್ ನೋಡ್ಕೊಬಿಡೋಣ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಸುಕ್ರೋಸ್ ಇದೆಲ್ಲ ಸ್ನೇಹಿತರೆ. ಇದು ಎಸ್ಸೆನ್ಸ್ ಗ್ಲುಕೋಸ್ ಅಂತ ಬಂದರೆ ಸುಕ್ರೋಸ್ ಸ್ನೇಹಿತರೆ. ಗ್ಲುಕೋಸ್ ಅಂತ ಬಂದರೆ ಸುಕ್ರೋಸ್ ಆಗಿರುತ್ತೆ. ತಿರ್ಗಿ ಏನಪ್ಪ ಅಂದರೆ ಈ ಗ್ಯಾಲಕ್ಟೋಸಲ್ಲಿ ಲಾ ಇದೆಲ್ಲ ಸ್ನೇಹಿತರೆ. ಇದು ಬಂದ್ಬಿಟ್ಟು ಏನಪ್ಪ ಅಂತ ಗ್ಯಾಲಕ್ಟೋಸ್ ಸಂಬಂಧಪಟ್ಟಿದೆ ಸ್ನೇಹಿತರೆ. ಇದು ಗ್ಯಾಲಕ್ಟೋಸ್. ಗ್ಲುಕೋಸ್ ಏನಪ್ಪ ಅಂದರೆ ಮಾಲ್ಟೋಸ್ ಆಗುತ್ತೆ ಸ್ನೇಹಿತರೆ. ಇದು ಗೋಧಿಯಲ್ಲಿ ಅತಿ ಹೆಚ್ಚಾಗಿ ಇರುತ್ತೆ. ನೆಕ್ಸ್ಟ್ ಒಂದು ಸ್ನೇಹಿತರೆ ಸುಕ್ರೋಸ್ ಅಣುಸೂತ್ರ ಏನಪ್ಪ ಅಂತಂದರೆ ನಮಗೆ ಎಕ್ಸಾಮಲ್ಲಿ ಕೇಳಿದಾರೆ ಸ್ನೇಹಿತರೆ. ಸುಕ್ರೋಸ್ ಅಣುಸೂತ್ರ C12H22O11 ಅಂತ ಸುಕ್ರೋಸ್ ಅಣುಸೂತ್ರ ಆಗುತ್ತೆ ಸ್ನೇಹಿತರೆ. ತುಂಬ ಅಣುಸೂತ್ರ ಕೇಳ್ತಾರೆ. ಮಾನೋಸ್ಯಾಕರೈಡ್ ಆಗಿರುತ್ತೆ ಸ್ನೇಹಿತರೆ ಒಂದು ಸುಕ್ರೋಸು. ಒಂದು ಸರಳ ಸರ್ಕಾರವಾಗಿದೆ. ಗ್ಲೂಕೋಸ್ ಬಂದು C6H12O6 ಆಗುತ್ತೆ ಸ್ನೇಹಿತರೆ. ಗ್ಲಾಕೋಸ್ ಬಂದ್ಬಿಟ್ಟು ಗ್ಯಾಲಕ್ಟೋಸ್ ಬಂದು C6H12O6 ಆಗುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಸೇಮ್ ಇದೆ ಸ್ನೇಹಿತರೆ. ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಸೇಮ್ ಇದೆ. ಫ್ರಕ್ಟೋಸ್ ಬಂದ್ಬಿಟ್ಟು ಇದು ಮತ್ತು ಸೇಮ್ ಇದೆ ಸ್ನೇಹಿತರೆ. ಫ್ರಕ್ಟೋಸು ಸೇಮ್ ಇದೆ. ಗ್ಲೂಕೋಸ್ ಸೇಮ್ ಇದೆ. ಗ್ಯಾಲಕ್ಟೋಸ್ ಸೇಮ್ ಇದೆ. ರೈಬೋಸ್ ಬಂದ್ಬಿಟ್ಟು C6H10 ಏನಪ್ಪ ಅಂದರೆ G5 ಆಗಿದೆ. ಡೈಸ್ಯಾಕರೈಡ್ ಬಂದು ಸರಳ ಅಣುಗಳಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಬಂದು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಹೇಳ್ಬಿಟ್ಟು ಸುಕ್ರೋಸ್ ಆಗುತ್ತೆ. ಸುಕ್ರೋಸ್ ಅಣುಸೂತ್ರ C12H22 ಮತ್ತು O11 ಆಗುತ್ತೆ ಸ್ನೇಹಿತರೆ. ಅಲ್ಲ ನೋಡಿದ್ವಿ. ಪಾಲಿಸ್ಯಾಕರೈಡ್ ಬಂದ್ಬಿಟ್ಟು ಏನಪ್ಪ ಎರಡಕ್ಕಿಂತ ಹೆಚ್ಚು ಸರಳ ಸರ್ಕಾರವನ್ನು ಪಾಲಿಸ್ಯಾಕರೈಡ್ ಅಂತ ಕರೀತಾರೆ. ಮುಖ್ಯವಾಗಿ ಇದರಲ್ಲಿ ಪಿಷ್ಟ ಬಂದ್ಬಿಟ್ಟು ಆಲೂಗಡ್ಡೆ ಮತ್ತು ಅನ್ನ ಗಂಜಿಯಲ್ಲಿ ಏನಪ್ಪ ಅಂದರೆ ಪಿಷ್ಟ ಇರುತ್ತೆ ಸ್ನೇಹಿತರೆ. ಗ್ಲೈಕೋಜನ್ ಬಂದ್ಬಿಟ್ಟು ಪ್ರಾಣಿಯ ಆಹಾರ ಸರಬರಾಜು ಆಹಾರದಲ್ಲಿರುತ್ತೆ. ಇವಾಗ ಕೊಬ್ಬಿನ ಎಣ್ಣೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಏನಪ್ಪ ಅಂತ ಇದ್ದರೆ ಇವೆರಡು ಸೇರಿಕೊಂಡು ಸಾಬೂನು ಆಗುತ್ತೆ ಸ್ನೇಹಿತರೆ. ಸಾಬೂನು ಏನಪ್ಪ ಅಂದರೆ ಇದನ್ನು ಗ್ಲಿಸರಾಲ್ ಎಂದು ಕರೀತಾರೆ. ಸಾಬೂನು ಏನಪ್ಪ ಅಂದರೆ ಗ್ಲಿಸರಾಲ್ ಎಂದು ಕರೀತಾರೆ. ಕೊಬ್ಬು ಎಣ್ಣೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಸೇರಿಸಿ ಸಪೋನಿಕೇಶನ್ ಮಾಡಿದಾಗ ಕೊಬ್ಬಿನ ಎಣ್ಣೆಗೆ ಏನಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೇರಿಸಿ ಸಪೋನೀಕರಣ ಮಾಡಿದಾಗ ಏನಪ್ಪ ಅಂದರೆ ಇಲ್ಲಿ ಸಾಬೂನು ಅಥವಾ ಗ್ಲಿಸರಾಲ್ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಸಾಬೂನು ಮತ್ತು ಗ್ಲಿಸರಾಲ್ ಉತ್ಪತ್ತಿ ಆಗುತ್ತೆ. ಈ ಉತ್ಪತ್ತಿಯಾದ ಕಚ್ಚಾ ಸಾಬೂನನ್ನು ಏನಪ್ಪ ಅಂದರೆ ಪ್ರಾಣಿ ಕೊಬ್ಬು ಮತ್ತು ಕೊಬ್ಬಿನ ಎಣ್ಣೆ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಪ್ರಾಣಿ ಕೊಬ್ಬು, ಕೊಬ್ಬಿನ ಎಣ್ಣೆ ಆದ ಪ್ರಾಣಿ ಕೊಬ್ಬುಗಳು ಯಾವ ನೋಡಿ ಸ್ನೇಹಿತರೆ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡು ಒಂದು ಪ್ರಾಣಿ ಕೊಬ್ಬಾಗಿದೆ. ಸೋಡಿಯಂ ಮತ್ತು ಕ್ಲೋರೈಡ್ ಬಂದ್ಬಿಟ್ಟು ಇದೊಂದು ಪ್ರಾಣಿ ಕೊಬ್ಬಾಗಿದೆ. ಕೊಬ್ಬಿನ ಎಣ್ಣೆ ಬಂದ್ಬಿಟ್ಟು ಏನಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕೊಬ್ಬಿನ ಎಣ್ಣೆಗಳು ಸ್ನೇಹಿತರೆ. ಇವು ಕೊಬ್ಬಿನ ಎಣ್ಣೆಗಳು ಏನಪ್ಪ ಅಂದರೆ ಸಾಬೂನು ದೊರೆಯುತ್ತೆ ಸ್ನೇಹಿತರೆ. ಇವೆರಡು ಮಿಕ್ಸ್ ಮಾಡಿದ್ರೆ ಏನಪ್ಪ ಅಂದರೆ ಸಾಬೂನು ದೊರೆಯುತ್ತೆ. ಪ್ಲಸ್ ಮಾಡಿದ್ರೆ ಸಾಬೂನು ದೊರೆಯುತ್ತೆ. ಉದಾಹರಣೆ ಏನಪ್ಪ ಅಂದರೆ ಕೊಬ್ಬಿನ ಎಣ್ಣೆ ನೋಡ್ಕೊಳ್ಳಿ ಸ್ನೇಹಿತರೆ. ಕೊಬ್ಬಿನ ಎಣ್ಣೆಗೆ ಏನಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ತಿರ್ಗಿ ಏನಪ್ಪ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ.
ನಂತರ ಏನಪ್ಪ ಅಂದರೆ ಉಪ ಉತ್ಪನ್ನ ಗ್ಲಿಸರಾಲ್ ಸಿಗುತ್ತೆ, ಸಾಬೂನು ಮತ್ತು ಗ್ಲಿಸರಾಲ್ ಸಿಗುತ್ತೆ. ಗ್ಲಿಸರಾಲ್ ಎಂಬುದು ನೀರಿನಲ್ಲಿ ವಿಲೀನಗೊಂಡ್ಬಿಟ್ಟು ಸಿಹಿ ರುಚಿಯುಳ್ಳ ಏನಪ್ಪ ಮಂದ ದ್ರವ ಆಗುತ್ತೆ. ನೀರಿನಲ್ಲಿ ಏನಪ್ಪ ಅಂದರೆ ಗ್ಲಿಸರಾಲ್ ಕಲಬೆರಗು ಮಂದ ದ್ರವ ಆಗುತ್ತೆ ಸ್ನೇಹಿತರೆ. ಇದರಿಂದ ನಮಗೆ ಗ್ಲಿಸರಾಲ್ ಸಿಗುತ್ತೆ. ಇದು ಗ್ಲಿಸರಾಲ್ ಏನಪ್ಪ ಅಂದರೆ ಸೂತ್ರ ಬಂದ್ಬಿಟ್ಟು ಸ್ಫೋಟಗಳು ತಯಾರಿಕಲು ಬಳಸ್ತೀವಿ ಸ್ನೇಹಿತರೆ. CH2OH ಅಂತ ಸ್ಫೋಟಗಳ ತಯಾರಿಕಲು ಗ್ಲಿಸರಾಲನ್ನು ಬಳಸ್ತೀವಿ. ಇವಾಗ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ತೀವಿ. ಏನಪ್ಪ ಅಂದರೆ ಔಷಧಿ ತಯಾರಿಕೆಯಲ್ಲಿ ಬಳಸ್ತೀವಿ ಸ್ನೇಹಿತರೆ, ಮೊದಲು ಬಳಸ್ತೀವಿ. ಶೀತಲೀಕರಣ ತಡೆಯಲು ಏನಪ್ಪ ಅಂದರೆ ಗ್ಲಿಸರಾಲನ್ನು ಬಳಸ್ತೀವಿ ಸ್ನೇಹಿತರೆ. ಏನಪ್ಪ ಅಂದರೆ B1 ಬಂದ್ಬಿಟ್ಟು ಥಯಾಮಿನ್ ಏನಪ್ಪ ಅಂದರೆ ಇದನ್ನು ಒಂದಿಸ್ವರೆಗೆ ಕೇಳಿದರೆ, B2 ಬಂದು ರೈಬೋಫ್ಲಾವಿನ್, B4 ಬಂದ್ಬಿಟ್ಟು ಅಸರ್ಬಿಕ್ ಆಮ್ಲ, B3 ಬಂದ್ಬಿಟ್ಟು ನಿಕೋಟಿನ್ ಆಗಿದೆ ಸ್ನೇಹಿತರೆ. ನೋಡ್ಕೊಬೇಡಿ. ದೇಹದ ಶಕ್ತಿಯನ್ನು ಬಿಡುಗಡೆ ಮಾಡುವುದಕ್ಕಾಗಿ ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ದಹನಗೊಳ್ಳುವ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಕೊಬ್ಬು ಮತ್ತು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ದಹನವಾಗ್ತವಲ್ಲ ಸ್ನೇಹಿತರೆ, ಆವಾಗ ಯಾವ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ರೆ, ಕೊಬ್ಬುಗಳು ದಹನವಾದಾಗ ಇನ್ಸುಲಿನ್ ಹಾರ್ಮೋನ್ ಏನಪ್ಪ ಅಂದರೆ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಯಾವುದು ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇನ್ಸುಲಿನ್ ದೇಹದಲ್ಲಿ ಶಕ್ತಿಯಾಗಿ ಬಿಡುಗಡೆ ಮಾಡುವುದಕ್ಕಾಗಿ ಕೊಬ್ಬು ಮತ್ತು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಸ್ಗಳು ದಹನಗೊಳ್ತಾವೆ ಸ್ನೇಹಿತರೆ. ಇದನ್ನು ಹಾರ್ಮೋನ್ ಎಂದು ಕರೆಯುತ್ತಾರೆ. ಓಕೆ, ಇನ್ಸುಲಿನಲ್ಲಿ ಮುಖ್ಯ ಗ್ಲುಕೋಸನ್ನು ಗ್ಲೈಕೋಸನ್ ಆಗಿ ಪರಿವರ್ತಿಸುತ್ತೆ. ಯಾವುದು ಇನ್ಸುಲಿನು ಏನಪ್ಪ ಅಂದರೆ ಗ್ಲೈಕೋಸ್ ಆಗಿ ಪರಿವರ್ತಿಸುತ್ತೆ. ಗ್ಲೈಕೋಸನ್ ಏನಪ್ಪ ಅಂದರೆ ಗ್ಲುಕೋಸನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುತ್ತೆ. ನೋಡಿ ಸ್ನೇಹಿತರೆ, ಇನ್ಸುಲಿನ್ ಏನು ಮಾಡುತ್ತಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಗ್ಲುಕೋಸನ್ನು ಗ್ಲೈಕೋಸನ್ ಆಗಿ ಪರಿವರ್ತಿಸುತ್ತೆ. ಈ ಗ್ಲೈಕೋಸನ್ ಏನಪ್ಪ ಅಂದರೆ ಇದು ನೋಡಿ ಸ್ನೇಹಿತರೆ, ಇಲ್ಲಿ ನೋಡೋಣ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಗ್ಲುಕೋಸ್ ಏನಪ್ಪ ಅಂದರೆ ಗ್ಲೈಕೋಸನ್ ಆಗುತ್ತೆ. ಗ್ಲುಕೋಗಾನ್ ನೋಡಿ ಸರ್, ಗ್ಲೈಕೋಸನ್ ಅಲ್ಲ, ಇದು ರಾಂಗು. ಈ ಗ್ಲೈಕೋಸನ್ ಏನಪ್ಪ ಅಂದರೆ ಗ್ಲುಕೋಸ್ ಆಗಿ ಪರಿವರ್ತಿಸುತ್ತೆ ಸ್ನೇಹಿತರೆ. ಅತ್ಯಧಿಕ ಶೇಕಡಾವಾರು ಪ್ರೋಟೀನ್ ಅಂಶ ಯಾವುದಪ್ಪ ಅಂದರೆ ಅತ್ಯಧಿಕ ಶೇಕಡಾವಾರು ಪ್ರೋಟೀನ್ ಅಂಶ ಕಡಲೆಕಾಯಲ್ಲಿ ಇರುತ್ತೆ ಸ್ನೇಹಿತರೆ. ಆಹಾರದಲ್ಲಿ ಅತಿ ಹೆಚ್ಚು ಕ್ಯಾಲೋರಿಗಳ ಮೌಲ್ಯ ಘಟಕಾಂಶ ಯಾವುದನ್ನು ಹೊಂದಿದೆ ಅಂತಂದರೆ ಕೊಬ್ಬು. ಕ್ಯಾಲೋರಿ ಏನಪ್ಪ ಅಂದರೆ ಆಹಾರ ಘಟಕಾಂಶವನ್ನು ಹೊಂದಿದೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಮುಖ್ಯವಾಗಿ ಆಹಾರ ಬೇಕಾದ ಕೊಬ್ಬಿನ ಅಂಶ ಬಂದ್ಬಿಟ್ಟು ಏನಪ್ಪ ಅಂದರೆ ಆಹಾರದಲ್ಲಿ 75% ಇರುತ್ತೆ. ದಹನವಾದ 3.7 ಇರುತ್ತೆ. ಕೊಲೆಸ್ಟ್ರಾಲ್ ಕೊಬ್ಬಿನಯುಕ್ತ ಆಲ್ಕೋಹಾಲ್ ಆಗಿದೆ ಸ್ನೇಹಿತರೆ. ಕೊಬ್ಬು ಸಾಕ್ಷ್ಯವಾಗಿ ಹೆಚ್ಚು ಸ್ನಿಗ್ಧತೆಯುಳ್ಳದಾಗಿದೆ ಸ್ನೇಹಿತರೆ. ಕೊಬ್ಬು ಆಕ್ಸಿಡೀಕರಣಕ್ಕೆ ಒಳಗಾಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ಕುಮಟು ವಾಸನೆ ಬರೋದಿಲ್ಲ. ಮುಖ್ಯ ಒಂದಿಸ್ವರೆಗೆ ಕೇಳಿದಾರೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಕೊಬ್ಬಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸಲ್ಲಿ ಸ್ಟಾರ್ಚ್ ಮತ್ತು ಸಕ್ಕರೆ ಇರುತ್ತೆ. ಕೊಬ್ಬಲ್ಲಿ ಏನಪ್ಪ ಅಂದರೆ ಎಣ್ಣೆ, ತುಪ್ಪ ಮತ್ತು ಬೀಜಗಳು ಇರ್ತಾವೆ ಸ್ನೇಹಿತರೆ. ಎಣ್ಣೆ, ತುಪ್ಪ ಮತ್ತು ಬೀಜಗಳು ಇರ್ತಾವೆ ಸ್ನೇಹಿತರೆ. ಏನಪ್ಪ ಅಂದರೆ ಪ್ರೋಟೀನಲ್ಲಿ ಏನಪ್ಪ ಅಂದರೆ ಪ್ರಾಣಿ ಮತ್ತು ಸಸ್ಯ ಅಂಗಾಂಶಗಳು ಇರ್ತಾವೆ ಸ್ನೇಹಿತರೆ. ಅಮೈನೋ ಆಮ್ಲ ಪ್ರೋಟೀನ್ ಮತ್ತು ಹೈಡ್ರಾಕ್ಸಿಸ್ ಅಂತಿಮ ಅಂಶಗಳಿರ್ತವೆ. ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ ಸ್ನೇಹಿತರೆ, ಎಕ್ಸಾಮ್ ಕೇಳ್ತಾರೆ. ಇದು UPSC ಕ್ವಶನು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ಗಳು ಧಾನ್ಯಗಳು, ಆಲೂಗಡ್ಡೆ ಮತ್ತು ಸ್ಟಾರ್ಚ್ ಸಕ್ಕರೆಗಳಿಂದ ಅಂಶಗಳನ್ನು ಹೊಂದಿದೆ. ಯಾವುದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು ಎಲ್ಲೆಲ್ಲಿ ಹೊಂದಿದೆಪ್ಪ ಅಂತಂದರೆ ಧಾನ್ಯಗಳಲ್ಲಿದೆ, ಆಲೂಗಡ್ಡೆಯಲ್ಲಿದೆ ಸ್ನೇಹಿತರೆ. ಕೊಬ್ಬಿನಗಳಲ್ಲಿ ಕೊಬ್ಬುಗಳನ್ನು ಲಿಪಿಡ್ ಎಂದು ಕರೀತಾರೆ. ಯಾಕಂತಂದರೆ ಇಲ್ಲಿ ಎಣ್ಣೆ, ತೆಂಗಿನಕಾಯಿ, ಸಾಸಿವೆ, ಮಾಂಸ, ಹಾಲು ಇತ್ಯಾದಿಗಳಿರ್ತವೆ ಸ್ನೇಹಿತರೆ. ಪ್ರೋಟೀನ್ ಮೂಲವಾದ ಕಾಳು ಮತ್ತು ಸೋಯಾಬೀನ್, ಕಡಲೆಕಾಯಿ ಇವು ಪ್ರೋಟೀನ್ ಅಂಶಗಳಾಗಿದೆ. ಸೋಯಾ ಅವರೆ ಏನಪ್ಪ ಅಂದರೆ ಇದು ಗರಿಷ್ಠ ಮಟ್ಟದ ಏನಪ್ಪ ಅಂತಂದರೆ ಶರ್ಕರ ಅಂಶ ಆಗಿದೆ ಸ್ನೇಹಿತರೆ. ಸೋಯಾ ಏನಪ್ಪ ಅಂದರೆ ಅವರೆ ಶರ್ಕರ ಅಂಶ ಆಗಿದೆ ಸ್ನೇಹಿತರೆ. ಭಾರತದಲ್ಲಿ ಗೋಧಿ ಏನಪ್ಪ ಅಂದರೆ ಬರುವ ಕಾಯಿಲೆ ಯಾವುದಂತ ಕೇಳಿದರೆ ಗೋಧಿಗೆ ಬರುವ ಕಾಯಿಲೆ ರಸ್ಟ್ ಆಗಿದೆ ಸ್ನೇಹಿತರೆ. ಉದಾಹರಣೆ, ಭತ್ತಕ್ಕೆ ಬಂದ್ಬಿಟ್ಟು ಗುಂದಿ ತಿಗಣಿ ಅಂತ ಭತ್ತಕ್ಕೆ ಏನಪ್ಪ ಅಂದರೆ ಕಾಯಿಲೆ ಆಗಿದೆ. ಗೋಧಿಗೆ ಎಪಿಡ್ ಅಂತ ಕಾಯಿಲೆ ಬರುತ್ತೆ ಸ್ನೇಹಿತರೆ. ಕಬ್ಬಿಗೆ ಕಾಂಡದ ತುದಿ ಏನಪ್ಪ ಅಂದರೆ ಒಂದು ಕಾಯಿಲೆ ಬರುತ್ತೆ. ಕಡಲೆಗೆ ಕ್ರಿಸಿಕಟ್ ವರ್ಮ ಅಂತ ಕಾಯಿಲೆ ಬರುತ್ತೆ. ಮುಖ್ಯವಾಗಿ ಕೆಳಗಿನ ಬಹುವ್ಯಾಪ್ತಿಗೊಂಡಿಲ್ಲದ ಕೊಬ್ಬಿನ ಆಮ್ಲಗಳನ್ನು ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವುದು ಯಾವುದು? ಪ್ಯಾಲಿಸ್ಯಾಚುರೇಟೆಡ್ ಯಾವುದಪ್ಪ ಹೆಚ್ಚು ಹೊಂದಿದೆ ಅಂತಂದರೆ ಸೂರ್ಯಕಾಂತಿ ಎಣ್ಣೆ ಏನಪ್ಪ ಅಂದರೆ ಪ್ಯಾಲಿಸ್ಯಾಚುರೇಟೆಡ್ ಅಂಶವನ್ನು ಹೊಂದಿದೆ ಸ್ನೇಹಿತರೆ. ಇದರ ಮುಖ್ಯವಾಗಿ ನ್ಯಾಚುರೇಟೆಡ್, ಮೊನೋಸ್ಯಾಚುರೇಟೆಡ್ ಮತ್ತು ಬಹು ಅಪ್ರಾಪ್ತಗಳು ಗ್ರಾಮ್ ಇದನ್ನು ಬೇಕಾಗಿದೆ ಎಕ್ಸಾಮ್ಗೆ. ಸೂರ್ಯಕಾಂತಿ ಬಂದು ಲಿನೋಲಿಕ್ ಆಮ್ಲ, ಅಪ್ರಾಪ್ತ ಕೊಬ್ಬು, ಓರಿಕ್ ಆಮ್ಲವನ್ನು ಕೂಡಿದೆ. ಲಿನೋಲಿಕ್ ಆಮ್ಲ ಇದೆ ಸೂರ್ಯಕಾಂತಿಯಲ್ಲಿ,
ಮತ್ತು ವೈರಿಕ್ ಆಮ್ಲವನ್ನು ಸಹ ಹೊಂದಿದೆ. ಸೂರ್ಯಕಾಂತಿ ತೈಲದಲ್ಲಿ ವಿಟಮಿನ್ ಇ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇದರಲ್ಲಿ ಟೋಕೋಫೆರಾಲ್ ಹೆಚ್ಚಾಗಿದೆ ಸ್ನೇಹಿತರೆ. ವಿಟಮಿನ್ ಇ ಇದೆ ಅಂಶ, ಟೋಕೋಫೆರಾಲ್ ಹೆಚ್ಚಾಗಿದೆ. ಓಕೆ, ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸ್ ಏನಪ್ಪ ಅಂದರೆ ಶಕ್ತಿ ಉತ್ಪಾದಕಗಳು ಎಂದು ಕರೀತಾರೆ ಸ್ನೇಹಿತರೆ. ಅದನ್ನು ಏನಪ್ಪ ಅಂದರೆ ಶಕ್ತಿ ಉತ್ಪಾದಕಗಳು ಕಾರ್ಬೋಹೈಡ್ರೇಟ್ಸ್ ಕರೀತಾರೆ. ಲಿಪಿಡ್ಗಳು ಏನಪ್ಪ ಅಂದರೆ ಇವೆರಡು ಶಕ್ತಿ ಉತ್ಪಾದಕಗಳು ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸ್ಗಳು ಏನಪ್ಪ ಅಂದರೆ ಲಿಪಿಡ್ಗಳು, ಕಾರ್ಬೋಹೈಡ್ರೇಟ್ಸ್ಗಳು ಏನಪ್ಪ ಅಂದರೆ ಲಿಪಿಡ್ಗಳು ಶಕ್ತಿ ಉತ್ಪಾದಕಗಳು ಆಗಿವೆ ಸ್ನೇಹಿತರೆ. ಎಕ್ಸಾಮ್ ಕೇಳ್ತಾರೆ ಯಾವ್ದಾವುದು ಅಂತ. ನೆಕ್ಸ್ಟ್ ಏನಪ್ಪ ಅಂದರೆ ಈ ದೇಹ ನಿಯಂತ್ರಕಗಳು ಅಂತ ನೋಡೋಣ ಸ್ನೇಹಿತರೆ. ಈ ದೇಹ ನಿಯಂತ್ರಕಗಳಲ್ಲಿ ಏನಪ್ಪ ಅಂದರೆ ಪ್ರೋಟೀನು, ನೀರು, ಖನಿಜಗಳು ಏನಪ್ಪ ಅಂದರೆ ಈ ಮೂರು ಏನಪ್ಪ ಅಂದರೆ ದೇಹ ನಿಯಂತ್ರಕಗಳಾಗಿದೆ. ಪ್ರೋಟೀನಲ್ಲಿ ಮುಖ್ಯವಾಗಿ ಬಾಡಿ ಬಿಲ್ಡಿಂಗ್ ದೇಹ ನಿಯಂತ್ರಕ ಆಗಿದೆ. ನೀರು ಬಾಡಿ ಬಿಲ್ಡಿಂಗಲ್ಲಿ ಸಹಾಯವಾಗುತ್ತೆ, ಇದು ದೇಹ ನಿರ್ಮಾಪಕಾರಿಯಾಗಿದೆ. ಮುಖ್ಯವಾಗಿ ಏನಪ್ಪ ಅಂದರೆ ಖನಿಜಗಳು ಏನಪ್ಪ ಅಂದರೆ ದೇಹ ನಿಯಂತ್ರಕವಾಗಿದೆ. ಜೀವಸತ್ವಗಳು ಸಹ ಏನಪ್ಪ ಅಂದರೆ ನಮಗೆ ದೇಹ ನಿಯಂತ್ರಕಗಳು ಆಗಿದೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ದೇಹ ನಿಯಂತ್ರಕ ಅಂದರೆ ಖನಿಜಗಳು ಒಂದು ಏನಪ್ಪ ಅಂದರೆ ಹೆಸರು ನೋಡ್ಕೊಬೇಡಿ. ಶಕ್ತಿ ಉತ್ಪಾದಕಗಳು ಯಾವ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ ಆಗಿದೆ. ಮತ್ತು ದೇಹ ನಿರ್ಮಾಣ ಕಾರ್ಯಗಳಂತ ಪ್ರೋಟೀನ್ ಒಂದು ಮತ್ತು ನೀರು, ಇದು ಏನಪ್ಪ ಅಂದರೆ ಇವೆರಡು ದೇಹ ನಿರ್ಮಾಣ ಕಾರ್ಯಗಳಾಗಿದೆ ಸ್ನೇಹಿತರೆ. ತಿರುಗಿ ಏನಪ್ಪ ಅಂತಂದರೆ ಖನಿಜಗಳು ಏನಪ್ಪ ಅಂದರೆ ಮುಖ್ಯವಾಗಿ ಖನಿಜಗಳು ದೇಹ ನಿಯಂತ್ರಕಗಳಾಗಿದೆ ಸ್ನೇಹಿತರೆ. ಮುಖ್ಯವಾಗಿ ಎರಡು ಖನಿಜಗಳು, ಜೀವಸತ್ವಗಳು ದೇಹ ನಿಯಂತ್ರಕಗಳಾಗಿವೆ. ಸ್ವಲ್ಪ ಕಮ್ಮಿ ಮಾಡ್ಕೊಬೇಡಿ, ನೋಡ್ಕೊಳ್ಳಿ, ಬಾಟ್ರಿ ಇರೋ ನೋಡ್ಕೊಳ್ಳಿ. ಏನಪ್ಪ ಅಂದರೆ ಒರಟು ನಾರುಗಳು ಪದಾರ್ಥಗಳು ಏನಪ್ಪ ವಿಸರ್ಜನೆಯಲ್ಲಿ ಸಹಾಯಕ ಮಾಡುತ್ತವೆ. ಒರಟು ನಾರುಗಳು ಏನಪ್ಪ ವಿಸರ್ಜನೆಯಲ್ಲಿ ಸಹಾಯಕ ಮಾಡ್ತವೆ. ಸ್ನೇಹಿತರೆ ಇದು ಅರ್ಥ ಆಯ್ತಲ್ಲ ಸ್ನೇಹಿತರೆ ನಿಮಗೆ. ಏನಪ್ಪ ಅಂತಂದರೆ ಮುಖ್ಯವಾಗಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಶಕ್ತಿ ಉತ್ಪಾದಕಗಳು ಯಾವುದಪ್ಪ ಅಂದರೆ ಎರಡೇ, ಒಂದು ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಲಿಪಿಡ್ಗಳು. ಇದೊಂದು ಬಾಕ್ಸ್ ಹಾಕಿರ್ತೀನಿ ನೋಡ್ಕೊಳ್ಳಿ. ತಿರ್ಗಾ ನೆಕ್ಸ್ಟ್ ಏನಪ್ಪ ಅಂದರೆ ದೇಹ ನಿರ್ಮಾಪಕಾರಿಗಳು ಏನಪ್ಪ ಪ್ರೋಟೀನ್ ಮತ್ತು ನೀರು ಆಗಿರುತ್ತೆ. ಇದು ಎಕ್ಸಾಮ್ ಕೇಳಿದ್ದಾರೆ, ಮೈಂಡಲ್ಲಿ ಇಟ್ಕೊಳ್ಳಿ. ಇದು 2. ದೇಹ ಏನಪ್ಪ ಅಂದರೆ ಖನಿಜಗಳು ಮತ್ತು ಜೀವಸತ್ವಗಳು ಏನಪ್ಪ ಅಂದರೆ ದೇಹ ನಿಯಂತ್ರಣ ಕಾರ್ಯಗಳಾಗಿರ್ತವೆ. ಇದು ಪಾರ್ಟ್ 3 ಆಗಿದೆ ಸ್ನೇಹಿತರೆ. ಬೃಹತ್ ಪೋಷಕಾಂಶಗಳು ಏನಪ್ಪ ಅಂದರೆ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕ ಇದೆ ಸ್ನೇಹಿತರೆ. ದೇಹಕ್ಕೆ ಬೃಹತ್ ಪೋಷಕಾಂಶಗಳು ಯಾವುವು? ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ರಂಜಕ, ಗಂಧಕ ಆಗಿದೆ. ಸೂಕ್ಷ್ಮ ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಪ್ಪ ಅಂತಂದರೆ ಮುಖ್ಯವಾಗಿ ದೇಹಕ್ಕೆ ಕಡಿಮೆ ಪೋಷಕಾಂಶ ಕಡಿಮೆ ಇದ್ದರೆ ಸಾಕು ಸ್ನೇಹಿತರೆ. ಯಾಕಂದರೆ ನಮಗೆ ಶಕ್ತಿ ನೀಡ್ತವೆ ದೇಹಕ್ಕೆ. ಕಬ್ಬಿಣ, ಸತು, ಕ್ಲೋರಿನ್, ಮ್ಯಾಂಗನೀಸ್ ಮತ್ತು ತಾಮ್ರ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಬೃಹತ್ ಪೋಷಕಾಂಶಗಳು ಮುಖ್ಯವಾಗಿ ಏನಪ್ಪ ಅಂದರೆ ಕೆಲವೊಂದಿದೆ ಸ್ನೇಹಿತರೆ. ಇದನ್ನಪ್ಪ ಹೆಚ್ಚಿನ ದೇಹಕ್ಕೆ ಬೇಕಾದ ಶಕ್ತಿಯ ಮೂಲಗಳಾಗಿವೆ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸ್ಗಳು, ತಿರುಗಿ ಏನಪ್ಪ ಅಂದರೆ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು 1, 2 ಮತ್ತು 3 ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು ಬೃಹತ್ ಪೋಷಕಾಂಶಗಳು. ಅವು ಇದೆ ಸ್ನೇಹಿತರೆ. ಅವು ಚಿಕ್ಕ ಚಿಕ್ಕ ಏನಪ್ಪ ಅಂದರೆ ನಮಗೆ ಬೇಕಾಗಿರೋದು. ಅದೇ ಥರ ಇದು ಸಹ ನಮಗೆ ಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ ಮತ್ತು ಪ್ರೋಟೀನ್ಗಳು. ಸೂಕ್ಷ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಪ್ಪ ಅಂದರೆ ಕಡಿಮೆ ಬೇಕಾಗುತ್ತದೆ ದೇಹಕ್ಕೆ. ಜೀವಸತ್ವಗಳು ಮತ್ತು ಖನಿಜಗಳು, ನೀರು ಮತ್ತು ನಾರು ಪದಾರ್ಥಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮ್ಗೆ ತುಂಬ ಸರಿ ಕೇಳಿದ್ದಾರೆ. ಯಾವುದು ಇಲ್ಲ, ಯಾವುದು ಇದೆ ಅಂತ ಕೇಳ್ತಾರೆ. ಏನಪ್ಪ ಅಂದರೆ ಸಾವಯವ ಪೋಷಕಾಂಶಗಳು ಯಾವುದು, ಏನಪ್ಪ ಆರ್ಗಾನಿಕ್ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಸ್ಗಳು, ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಮತ್ತು ಜೀವಸತ್ವಗಳಾಗಿದೆ. ನೀರಾವ ಪದಾರ್ಥಗಳು ಏನಪ್ಪ ಅಂದರೆ ಮುಖ್ಯವಾಗಿ ಖನಿಜಗಳು, ನೀರು ಮತ್ತು ನಾರು ಪದಾರ್ಥಗಳಾಗಿದೆ. ಇದು ಸಹ ನೋಡ್ಕೊಳ್ಳೋ ಸ್ನೇಹಿತರೆ. ಎರಡು ಯಾಕಂದ್ರೆ ಡಿಫಿಕಲ್ಟಿ ಆದರೂ ಹೇಳ್ತಾ ಇದ್ದೀನಿ, ನಿಮಗೆ ಕೇಳ್ತಾರೆ ಎಕ್ಸಾಮ್ಗೆ. ಕಾರ್ಬೋಹೈಡ್ರೇಟ್ಸ್ಗಳು ಏನಪ್ಪ ಅಂದರೆ ಮುಖ್ಯವಾಗಿ ಇವುಗಳನ್ನು ಶರ್ಕರಗಳು ಎಂದು ಕರೀತಾರೆ. ಕಾರ್ಬೋಹೈಡ್ರೇಟ್ಸ್ ಎಂದು ಕರೀತಾರೆ, ಶರ್ಕರಗಳು ಎಂದು ಕರೀತಾರೆ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ 80% ಏನಪ್ಪ ಅಂದರೆ ತೂಕವನ್ನು ಹೊಂದಿರ್ತವೆ ಸಸ್ಯಗಳಲ್ಲಿ. ಪ್ರಾಣಿಗಳಲ್ಲಿ 30% ಕಾರ್ಬೋಹೈಡ್ರೇಟ್ಸನ್ನು ಹೊಂದಿದೆ ಸ್ನೇಹಿತರೆ. ಮುಖ್ಯವಾಗಿ ಜೀವಿಗಳ ಪ್ರಮುಖ ಶಕ್ತಿ ಮೂಲವಾಗಿದೆ ಸ್ನೇಹಿತರೆ. ಶಕ್ತಿಯ ಮೂಲ ಅಂತ ಯಾವುದು ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮ್ಗೆ. ವೆರಿ ಇಂಪಾರ್ಟೆಂಟ್ ಶಕ್ತಿಯ ಮೂಲ. ಇದು ಎಕ್ಸಾಮ್ ಕೇಳಿದ್ದಾರೆ ಸ್ನೇಹಿತರೆ. ಎಕ್ಸಾಮ್ಗೆ ಕೇಳಿದ್ದಾರೆ ಶಕ್ತಿಯ ಮೂಲ ಯಾವುದು ಅಂತ. ಕಾರ್ಬೋಹೈಡ್ರೇಟ್ಸ್ 3 ವಿಧಗಳಿವೆ ಸ್ನೇಹಿತರೆ. ಒಂದು ಮಾನೋಸ್ಯಾಕರೈಡ್, ಅಲಿಸ್ಯಾಕರೈಡ್ ಅಥವಾ ಡೈಸ್ಯಾಕರೈಡ್ ಅಂತ ಕರೀತಾರೆ. ಪಾಲಿಸ್ಯಾಕರೈಡ್ ಅಂತ ಕರೀತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಈ 3 ಇದೆ.
ಕಾರ್ಬೋಡ್ಸ್ಗಳಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಆಕ್ಸಿಜನ್ ಸೇರಿ ಸಂಯೋಜನೆಗೊಳ್ತಾ ಸ್ನೇಹಿತರೆ ಕಾರ್ಬೋಡಕ್ಸ್ ಅಂತ ಕರೀತಾರೆ. ಕಾರ್ಬನ್ ಒಂದು, ಹೈಡ್ರೋಜನ್ ಒಂದು, ಆಕ್ಸಿಜನ್ ಒಂದು. ದೇಹಕ್ಕೆ ಶಕ್ತಿಯನ್ನು ಒದಗಿಸಿದ್ರೆ ಇದು ಎಕ್ಸಾಮ್ ಕೇಳಿದೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಕ್ಸಾಮ್ ಕೇಳಿದ್ದಾರೆ. ತಿರ್ಗಿ ಇದು ಸ್ಟಾಫ್ ಆಫ್ ಲೈಫ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಸ್ಟಾಫ್ ಆಫ್ ಲೈಫ್ ಕಾರ್ಬೋಡಕ್ಸ್ಗಳು ಬೇಕಾಗುತ್ತೆ. ರಾಸಾಯನಿಕ ಸೂತ್ರ ಕಾರ್ಬೋಡಕ್ಸ್ CH3O2 ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಗ್ಲಿಸರೈಡ್ ಇದೊಂದು ಟ್ರಯೋಸ್ ಅಂತ ಕರೀತಾರೆ. ಗ್ಲಿಸರೈಡ್ ಏನಪ್ಪ, ಇದರಲ್ಲೊಂದು ಟ್ರಯೋಸ್ ಅಂತ ಕರೀತಾರೆ. ಅತ್ಯಂತ ಚಿಕ್ಕ ಸರಳ ಕಾರ್ಬೋಡ್ಸ್ ಆಗಿದೆ. ಹೆಚ್ಚಿನ ಮೊನೋಸ್ಯಾಕ್ರೈಡ್ಗಳು ಹೊಂದಿದೆ. ಮಾನವ ದೇಹದಲ್ಲಿ ಹೆಚ್ಚಿನ ಮೊನೋಸ್ಯಾಕ್ರೈಡ್ ಅಥವಾ ಡಿ ಟೈಪ್ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನ ಏನಪ್ಪ ಅಂದರೆ ಕಾರ್ಬೋಡ್ಸಲ್ಲಿ ಮೊನೋಸ್ಯಾಕ್ರೈಡ್ ಹೊಂದಿದೆ, ಇದು ಡಿ ಟೈಪ್ ಅಂತ ಕರೀತಾರೆ. ಕಾರ್ಬೋಡ್ ಪ್ರಮುಖ ಮೂಲಗಳು ಆಲೂಗಡ್ಡೆ, ಹಾಲು ಮತ್ತು ಮೆಕ್ಕೆಜೋಳದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಆಲೂಗಡ್ಡೆ ಮತ್ತು ಹಾಲು, ಮೆಕ್ಕೆಜೋಳ ಮತ್ತು ಬ್ರೆಡ್ಡಲ್ಲಿ ಕಂಡುಬರುತ್ತೆ. ಕಾರ್ಬೋಡ್ಸ್ಗಳಲ್ಲಿ ಕಿಟೋಸ್ ಮತ್ತು ಆಲ್ಟೋಸ್ ಎಂಬ ಎರಡು ಭಾಗಗಳಾಗಿ ವಿಂಗಡಿಸಲು ಸ್ನೇಹಿತರೆ. ಕಿಟೋಸ್ ಮತ್ತು ಆಲ್ಟೋಸ್ ಅಂತ. ಮತ್ತು ಕಿಟೋಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡ್ರೈ ಹೈಡ್ರಾಕ್ಸಿ ಅಸಿಟೋನ್ ಅಂತ ಕರೀತಾರೆ. ಎರಿಥ್ರೋ ಮತ್ತು ಲೋಸ್ ಅಂತ ಕರೀತಾರೆ. ರೈಬೋಲೋಸ್ ಮತ್ತು ಫ್ರಕ್ಟೋಸ್ ಅಂತ ಕರೀತಾರೆ ಸ್ನೇಹಿತರೆ. ಆಲ್ಟೋಸ್ ಬಂದ್ಬಿಟ್ಟು ಆಲ್ಡಿಹೈಡ್ ಗುಂಪುಗಳು ಅಂತ ಕರೀತಾರೆ. ಈ ಗ್ಲಿಸರೈಡ್, ಎರಿಥ್ರೋಸ್ ಮತ್ತು ರೈಬೋಸ್, ಗ್ಲುಕೋಸನ್ನು ಆಲ್ಡಿಹೈಡ್ಸ್ ಅಂತ ಎಕ್ಸಾಮ್ ಬೇಕಾಗಲ್ಲ ಸ್ನೇಹಿತರೆ, ಸುಮ್ಮನೆ ಹೇಳ್ತಾ ಇದ್ದೀನಿ. ಮೊನೋಸ್ಯಾಕ್ರೈಡ್ ನೋಡೋಣ ಸ್ನೇಹಿತರೆ. ಮೊನೋಸ್ಯಾಕ್ರೈಡಲ್ಲಿ ಮುಖ್ಯವಾಗಿ ಒಂದು ಶರ್ಕರ ಘಟಕವನ್ನು ಹೊಂದಿದೆ ಸ್ನೇಹಿತರೆ. ಇವು ಏನಪ್ಪ ಸಿಹಿ ಮತ್ತು ನೀರಿನಲ್ಲಿ ಕರಗುತ್ತೆ ಸ್ನೇಹಿತರೆ. ಸಿಹಿ ಮತ್ತು ಸಿಹಿಯಾಗಿರ್ತವೆ ಮೊನೋಸ್ಯಾಕ್ರೈಡ್, ನೀರಿನಲ್ಲಿ ಕರಗುತ್ತವೆ. ಉದಾಹರಣೆ ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್ ಮತ್ತು ಎಕ್ಸೋನ್ಗಳಾಗಿದೆ. ಉದಾಹರಣೆ ಯಾವುದಪ್ಪ ಅಂತಂದರೆ ಇವುಗಳು ಗ್ಲುಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್, ಎರಿಥ್ರೋಸ್ ಮತ್ತು ಗ್ಲಿಸರೈಡ್ಗಳು ಏನಪ್ಪ ಅಂದರೆ ಮೊನೋಸ್ಯಾಕ್ರೈಡ್ ಆಗಿದೆ. ಮೊನೋಸ್ಯಾಕ್ರೈಡ್ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ಸಕ್ಕರೆ ಅಂಶ ಹೊಂದಿದೆ. ಗ್ಲುಕೋಸು, ಫ್ರಕ್ಟೋಸು, ಮಾನಸ್, ಗ್ಯಾಲಕ್ಟೋಸ್ ಹೊಂದಿದೆ ಸ್ನೇಹಿತರೆ. ಕಾರ್ಬನ್ ಅಣುಗಳ ಸಂಖ್ಯೆಯನ್ನು ಸಹ ಹೊಂದಿದೆ ಸ್ನೇಹಿತರೆ. ಇದು ಟ್ರಯೋಸಲ್ಲಿ ಏನಪ್ಪ ಅಂದರೆ 3 ಇದೆ ಸ್ನೇಹಿತರೆ. 3 ಇಂಗಾಲಗಳು ಗ್ಲಿಸರೈಡ್ ಡೈಹೈಡ್ರೋ ಅಸಿಟೋನ್ ಆಗಿದೆ ಸ್ನೇಹಿತರೆ. ಟೆಟ್ರೋಸಲ್ಲಿ ಏನಪ್ಪ ಅಂದರೆ 4 ಇಂಗಾಲವನ್ನು ಹೊಂದಿದೆ ಸ್ನೇಹಿತರೆ, ಇದನ್ನು ಬೇಕಾಗಿಲ್ಲ. ಫೆಂಟಸ್ಗೆ 5 ಇಂಗಾಲ ಹೊಂದಿದೆ. ಎಕ್ಸಸೈಸ್ಗೆ 6 ಇಂಗಾಲ ಹೊಂದಿದೆ ಸ್ನೇಹಿತರೆ, ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ. ಗ್ಲುಕೋಸ್ ಒಂದು C6H12O6 ಬರುತ್ತೆ ಸ್ನೇಹಿತರೆ. ಇದು ಬ್ಲಡ್ ಶುಗರ್ ಅಂತ ಕರೀತಾರೆ. ಗ್ಲುಕೋಸ್ ಏನಪ್ಪ ಅಂದರೆ ಬ್ಲಡ್ ಶುಗರ್ ಅಂತ ಕರೀತಾರೆ ಸ್ನೇಹಿತರೆ. ನಮಗೆ ಇಂಪಾರ್ಟೆಂಟು ಬ್ಲಡ್ ಶುಗರ್ ಅಂತ ಯಾವ ಕರೀತಾರೆ ಅಪ್ಪ, ಗ್ಲುಕೋಸ್ ಕರೀತಾರೆ. ನಾವು ಸೇವಿಸೋ ಆಹಾರದಲ್ಲಿ ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಸಣ್ಣ ಕರುಳಿನಲ್ಲಿ ಏನಪ್ಪ ಅಂದರೆ ಎಲ್ಲಪ್ಪ ಅಂದರೆ ಸಣ್ಣ ಕರುಳಿನಲ್ಲಿ ಕೇಳ್ತಾರೆ ಸ್ನೇಹಿತರೆ. ಎಲ್ಲಿ ಇಂಪಾರ್ಟೆಂಟು, ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸಣ್ಣ ಕರುಳಿನಲ್ಲಿ ಇದು ಕೇಳಿದ್ದಾರೆ. ಡೆಕ್ಟ್ರೋಸ್ ಅಂತಲೂ ಕರೀತಾರೆ. ಇದು ಡೆಕ್ಸ್ಟ್ರೋಸ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಎಕ್ಟೋಸ್ ಶುಗರ್ 6 ಕಾರ್ಬನ್ ಪರಮಾಣುಗಳನ್ನು ಹೊಂದಿದೆ ಸ್ನೇಹಿತರೆ. ಇದು ಎಷ್ಟು 6 ಪರಮಾಣು ಹೊಂದಿದೆ. ಫ್ರಕ್ಟೋಸಲ್ಲಿ C6H12O6 ಆಗಿದೆ ಸ್ನೇಹಿತರೆ. ಇದು ಫ್ರೂಟ್ ಶುಗರ್ ಅಂತ ಕರೀತಾರೆ. ಲೆವೆಲ್ ಲೋಸ್ ಅಥವಾ ಫ್ರೂಟ್ ಶುಗರ್ ಅಂತ ಕರೀತಾರೆ. ಯಾವುದಪ್ಪ ಅಂತಂದರೆ ಫ್ರಕ್ಟೋಸ್ನ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಕೇಳ್ತಾರೆ. ಹಣ್ಣುಗಳಲ್ಲಿ ಕಂಡುಬರುವ ಅಧಿಕ ಪ್ರಮಾಣದ ಸಕ್ಕರೆ ಅಂಶ 73% ಏನಪ್ಪ ಅಂದರೆ ಸುಕ್ರೋಸ್ ಆಗಿದೆ ಸ್ನೇಹಿತರೆ ಹಣ್ಣುಗಳಲ್ಲಿ. ಗ್ಯಾಲಕ್ಟೋಸ್ ಬಂದ್ಬಿಟ್ಟು ತಾಯಿಯ ಎದೆ ಹಾಲಿನಲ್ಲಿ ಏನಪ್ಪ ಅಂದರೆ ಇರುತ್ತೆ ಸ್ನೇಹಿತರೆ. ಗ್ಯಾಲಕ್ಟೋಸ್ ಡೈರಿ ಉತ್ಪಾದನೆಯಲ್ಲಿ ಏನಪ್ಪ ಅಂದರೆ ಗ್ಯಾಲಕ್ಟೋಸ್ ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ರೈಬೋಸ್ ಬಂದ್ಬಿಟ್ಟು DNA ಮತ್ತು RNAಯಲ್ಲಿ ಇರುತ್ತೆ ಸ್ನೇಹಿತರೆ. ಡೈಸ್ಯಾಕ್ರೈಡ್ ಏನಪ್ಪ 2 ಶರ್ಕರ ಘಟಕಗಳನ್ನು ಹೊಂದಿದೆ ಸ್ನೇಹಿತರೆ. 2 ಹೊಂದಿದೆ ಅಪ್ಪ, 2 ಹೊಂದಿದೆ ಸ್ನೇಹಿತರೆ. ಮಾನೋ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾನೋ 1 ಹೊಂದಿದೆ. ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್ ಏನಪ್ಪ ಡೈಸ್ಯಾಕ್ರೈಡ್ ಆಗಿದೆ ಸ್ನೇಹಿತರೆ. ಲ್ಯಾಕ್ಟೋಸ್ ಬಂದ್ಬಿಟ್ಟು ಹಾಲಿನಲ್ಲಿ ಗ್ಲುಕೋಸ್ ಆಗಿ ಪರಿವರ್ತನೆ ಅನಿಸಿದ್ರೆ ಹಾಲಿನಲ್ಲಿ ಬಿಳಿ ಬಣ್ಣಕ್ಕೆ ಕಾರಣವಾಗುವುದೇನಪ್ಪ ಅಂದರೆ ಲ್ಯಾಕ್ಟೋಸ್ ವರ್ಣಕ ಆಗಿದೆ. ಬಿಳಿ ಬಣ್ಣ ಕಾರಣ. ಹಳದಿ ಬಣ್ಣಕ್ಕೆ ಕಾರಣ ಏನಪ್ಪ ಅಂದರೆ ಹಾಲಿನಲ್ಲಿ ಕ್ಯಾಂಥೋಫಿಲ್ ಎಂಬ ವರ್ಣಧಾವಕ ಏನಪ್ಪ ಅಂದರೆ ಇದು ಹಾಲಿಗೆ ಹಳದಿ ಬಣ್ಣ ಕಾರಣವಾಗಿದೆ. ಹಾಲಿನಲ್ಲಿ ಉಪ ಉತ್ಪನ್ನ ಬ್ಯಾಕ್ಟೀರಿಯಾ ಏನಪ್ಪ ಅಂದರೆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಏನಪ್ಪ ಅಂದರೆ ಹಾಲಿನಲ್ಲಿ ಏನಪ್ಪ ಅಂದರೆ ಯಾವ ಇರುತ್ತೆ ಸ್ನೇಹಿತರೆ. ಹಾಲು ಮೊಸರಾಗಲು ಕಾರಣ ಇದೆ ಸ್ನೇಹಿತರೆ, ಮೊಸರು. ಸುಕ್ರೋಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಬ್ಬು ಮತ್ತು ಹಣ್ಣಲ್ಲಿ ಹೆಚ್ಚಾಗಿರುತ್ತೆ. ಅತಿ ಹೆಚ್ಚು ಸುಕ್ರೋಸ್ ಅಂಶವನ್ನು ಹೊಂದಿರೋದೇನಪ್ಪ ಅಂಜೂರ ಹಣ್ಣು ಏನಪ್ಪ ಅಂದರೆ ಅತಿ ಹೆಚ್ಚು ಸುಕ್ರೋಸ್ ಅಂಶವನ್ನು ಹೊಂದಿದೆ. ಅತಿ ಸಿಹಿಯಾದ ಕಾರ್ಬೋಹೈಡ್ರೇಟ್ಸ್ ಯಾವುದಪ್ಪ ಅಂದರೆ ಫ್ರಕ್ಟೋಸ್ ಆಗಿದೆ. ಸಿಹಿಯಾದ ಕಾರ್ಬೋಹೈಡ್ರೇಟ್ ಫ್ರಕ್ಟೋಸು. ರಾಜ್ಯದ ಜೇನು ಸಂಶೋಧನಾ ಕೇಂದ್ರ ಎಲ್ಲಪ್ಪ ಅಂದರೆ ಕೊಡಗಲ್ಲಿದೆ ಸ್ನೇಹಿತರೆ. ರಾಷ್ಟ್ರೀಯ ಜೇನು ಸಂಶೋಧನಾ ಕೇಂದ್ರ ಏನಪ್ಪ ಅಂದರೆ ಪುಣೆ ಮತ್ತು ಮಹಾರಾಷ್ಟ್ರದಲ್ಲಿದೆ. ಇದು ರಾಜ್ಯದಾಗಿದೆ ಸ್ನೇಹಿತರೆ. ರಾಷ್ಟ್ರೀಯ ಜೇನು ಸಂಶೋಧನಾ ಪುಣೆಯಲ್ಲಿದೆ ಸ್ನೇಹಿತರೆ. ನೆಕ್ಸ್ಟ್ ಜೇನುಹುಳುಗಳು ಮೆಥೋಜೆನಿಕ್ ಆಮ್ಲವನ್ನು ಏನಪ್ಪ ಅಂದರೆ ಹೊಂದಿರ್ತವೆ ಸ್ನೇಹಿತರೆ. ಮೆಥೋಜೆನಿಕ್ ಆಮ್ಲ ಹೊಂದಿರ್ತವೆ. ಪಾಲಿಸ್ಯಾಕ್ರೈಡ್ ಏನಪ್ಪ ಅಂದರೆ 2ಕ್ಕಿಂತ ಹೆಚ್ಚಿರುತ್ತೆ ಸ್ನೇಹಿತರೆ. ಫಸ್ಟು 1 ಮತ್ತು ಮೊನೋಸ್ಯಾಕ್ರೈಡ್ ಆಗಿದೆ ಸ್ನೇಹಿತರೆ. 2 ಏನಪ್ಪ ಅಂದರೆ ಡೈಸ್ಯಾಕ್ರೈಡ್ ಆಗಿದೆ ಸ್ನೇಹಿತರೆ. 2 3 ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ಯಾಲಿಸ್ಯಾಕ್ರೈಡ್ ಆಗಿದೆ. 3 ಏನಪ್ಪ ಅಂದರೆ ಪ್ಯಾಲಿಸ್ಯಾಕ್ರೈಡ್ ಆಗಿದೆ ಸ್ನೇಹಿತರೆ, ನೆನಪಲ್ಲಿರಲಿ.
ಗ್ಲುಕೋಜನ್ ಏನಪ್ಪ ಅಂದರೆ ಪ್ಯಾಲಿಸಕ್ಗಳಲ್ಲಿ ಯಕೃತಿಯ ಸ್ನಾಯುಗಳು ಸಂಗ್ರಹವಾಗಿರುತ್ತೆ ಸ್ನೇಹಿತರೆ. ಇದು ಪ್ರಾಣಿ ಪಿಷ್ಟ ಅಂತ ಕರೀತಾರೆ ಗ್ಲುಕೋಸನನ್ನು. ಪಿಷ್ಟ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ನಿಮಗೆ ಸಸ್ಯಗಳಲ್ಲಿ ಏನಪ್ಪ ಅಂದ್ರೆ ಹೊಂದಿರುತ್ತೆ ಸ್ನೇಹಿತರೆ. ಇದು ಮಾನವ ಪ್ರಮುಖ ಆಹಾರ ಮೂಲವಾಗಿದೆ. ಸಿರಿಧಾನ್ಯಗಳು, ಗಡ್ಡೆಗಳು, ತರಕಾರಿಯಲ್ಲಿರುತ್ತೆ ಸ್ನೇಹಿತರೆ ಪಿಷ್ಟ. ಸೆಲ್ಯುಲೋಸ್ ಬಂದ್ಬಿಟ್ಟು ಸಸ್ಯಗಳ ಕೋಶ ಭಿತ್ತಿಯಲ್ಲಿ ಹೊಂದಿದೆ ಸ್ನೇಹಿತರೆ. ಇದು ಹತ್ತಿಯ ಸೆಲ್ಯುಲೋಸ್ನಲ್ಲಿ ಏನಪ್ಪ ಅಂದ್ರೆ ಕಂಡುಬರುತ್ತೆ ಸ್ನೇಹಿತರೆ. ಇನ್ಸುಲಿನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಫ್ರಕ್ಟೋಸ್ನ ಪಾಲಿಮರ್ ಆಗಿದೆ ಸ್ನೇಹಿತರೆ. ಇನ್ಸುಲಿನ್ ಏನಪ್ಪ ಅಂದರೆ ಫ್ರಕ್ಟೋಸ್ನ ಪಾಲಿಮರ್ ಆಗಿದೆ. ನಾವು ಚಪಾತಿಯಲ್ಲಿ ಹೆಚ್ಚು ಕಾಲ ಅಗೆಯುವಾಗ ಅದು ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣ ಏನಪ್ಪ ಅಂದರೆ ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತೆ ಸ್ನೇಹಿತರೆ. ನಮ್ಮ ಬಾಯಲ್ಲಿ ಲಾಲಾರಸ ಇರುತ್ತಲ್ಲ ಸ್ನೇಹಿತರೆ, ಅದೇನಪ್ಪ ಅಂದರೆ ನಾವು ಜಾಸ್ತಿ ಆಗಿರ್ತೀವ ಚಪಾತಿಯನ್ನು ನಾವು ಸಿಹಿಯಾಗಿ ಕಾಣ್ತಲ್ಲ ಸ್ನೇಹಿತರೆ, ಅದೇನಪ್ಪ ಅಂದರೆ ಪಿಷ್ಟವನ್ನು ಲಾಲಾರಸವಾಗಿ ಪರಿವರ್ತಿಸುತ್ತೆ ಸ್ನೇಹಿತರೆ. ಶರ್ಕರ ಮತ್ತು ಅವುಗಳ ಸಿಹಿ ಗುಣಗಳು ಏನಪ್ಪ ನೋಡೋಣ ಸ್ನೇಹಿತರೆ. ಶರ್ಕರೆಗಳ ಬಂದು ಗ್ಲುಕೋಸಲ್ಲಿ ಏನಪ್ಪ ಅಂದರೆ ಆಲ್ಡೋಎಕ್ಸೋಸ್ ಎಂಬ ಸಿಹಿ ಗುಣವನ್ನು ಹೊಂದಿದೆ. 70 ಸಿಹಿ ಗುಣ ಹೊಂದಿದೆ ಸ್ನೇಹಿತರೆ. ಫ್ರಕ್ಟೋಸಲ್ಲಿ ಗ್ಯೂಟೋಎಕ್ಸೋಸ್ ಅಂತ ಅತಿ ಹೆಚ್ಚು ಸಿಹಿ ಅಂಶವನ್ನು ಹೊಂದಿದೆ, 170 ಇದೆ ಸ್ನೇಹಿತರೆ. ಸುಕ್ರೋಸಲ್ಲಿ ಏನಪ್ಪ ಅಂದರೆ ಗ್ಲುಕೋಸ್ ಮತ್ತು ಫ್ರಕ್ಟೋಸನ್ನು ಹೊಂದಿದೆ ಸ್ನೇಹಿತರೆ. ಗ್ಲುಕೋಸ್ ಭಾರಿ ಇಂಪಾರ್ಟೆಂಟ್ ಸ್ನೇಹಿತರೆ. G+P ಅಂತ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, 100 ಹೊಂದಿದೆ. ಮಾಲ್ಟೋಸಲ್ಲಿ ಗ್ಲುಕೋಸ್ ಮತ್ತು ಗ್ಲುಕೋಸನ್ನು ಹೊಂದಿದೆ, 30 ಹೊಂದಿದೆ. ಲ್ಯಾಕ್ಟೋಸಲ್ಲಿ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸನ್ನು ಹೊಂದಿಸಿದರೆ 16 ಹೊಂದಿದೆ. ತಿರುಪ ಏನಪ್ಪ ಅಂದರೆ ಆಲಿಗೋಸ್ಯಾಕ್ರೇಟ್ ಏನಪ್ಪ ಅಂದರೆ 2ರಿಂದ 10 ಸಕ್ಕರೆ ಘಟಕಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಆಲಿಗೋಸ್ಯಾಕ್ರೇಟ್ ಸ್ನೇಹಿತರೆ. ಇದರಲ್ಲಿ 2 ಸಕ್ಕರೆ ಘಟಕಗಳನ್ನು ಹೊಂದಿದೆ ಸ್ನೇಹಿತರೆ. ಸಿಹಿ ಮತ್ತು ಸುಲಭವಾಗಿ ಕರಗುತ್ತೆ ಸ್ನೇಹಿತರೆ. ಇದು ಸಿಹಿಯಾಗಿರುತ್ತೆ, ಸುಲಭವಾಗಿ ಕರಗುತ್ತೆ ಆಲಿಸ್ಯಾಕ್ರೈಡು. ಮುಖ್ಯವಾಗಿ ಸುಕ್ರೋಸ್ ಮತ್ತು ಫ್ಯಾಕ್ಟೋಸ್ ಇಂದ ಏನಪ್ಪ ಅಂದರೆ ಸುಕ್ರೋಸ್ ಆಗುತ್ತೆ ಸ್ನೇಹಿತರೆ. ಲ್ಯಾಕ್ಟೋಸಿಂದ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಲ್ಯಾಕ್ಟೋಸ್ ಆಗುತ್ತೆ. ಮಾಲ್ಟೋಸಲ್ಲಿ 2 ಗ್ಲುಕೋಸ್ ಅಂಶಗಳನ್ನು ಹೊಂದಿದೆ. ಪ್ಯಾಲಿಸ್ಯಾಕ್ರೈಡ್ ಏನಪ್ಪ ಅಂದರೆ ಸಕ್ಕರೆ ಘಟಕಗಳಿಂದ ಕೂಡಿದ ಅಂಶವಾಗಿದೆ ಸ್ನೇಹಿತರೆ. ಇದು ಸಿಹಿಯಾಗಿರುವುದಿಲ್ಲ, ನೀರಿನಲ್ಲಿ ಸಹ ಕರಗುವುದಿಲ್ಲ. ಕೇಳ್ತಾರೆ ಸ್ನೇಹಿತರೆ, ನೀರಿನಲ್ಲಿ ಕರಗೋದಿಲ್ಲ, ಸಿಹಿಯಾಗಿದೆ ಯಾವ್ದು ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದಪ್ಪ ಅಂದರೆ ಪ್ಯಾಲಿಸ್ಯಾಕ್ರೈಡು ಸಿಹಿಯಾಗಿರೋದ್ರಲ್ಲಿ ನೀರಿನಲ್ಲಿ ಕರಗೋದಿಲ್ಲ ಸ್ನೇಹಿತರೆ. ಗ್ಲೈಕೋಜನ್ ಪ್ರಾಣಿ ಪಿಷ್ಟ ಅಂತ ಕರೀತಾರೆ. ಸೆಲ್ಯುಲೋಸ್, ಲಿಗ್ನಿನ್ ಮತ್ತು ಸೈಟಿನ್ ಏನಪ್ಪ ಅಂದರೆ ನೀರಿನಲ್ಲಿ ಕರಗೋದಿಲ್ಲ. ಮುಖ್ಯ ಲಿಪಿಡ್ಗಳನ್ನು ನೋಡೋಣ ಸ್ನೇಹಿತರೆ. ಕೊಬ್ಬು ಮತ್ತು ಎಣ್ಣೆಗಳನ್ನು ಲಿಪಿಡ್ ಅಂತ ಕರೀತಾರೆ. ಲಿಪಿಡ್ ಪ್ರಮುಖ ಲಕ್ಷಣಗಳು ಏನಪ್ಪ ಅಂದರೆ ಇದರಲ್ಲಿ ಲಿಪಿಡ್ಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ 3 ಅಂಶಗಳಿಂದ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೀರಿನಲ್ಲಿ ಕರಗೋದಿಲ್ಲ ಸ್ನೇಹಿತರೆ. ಇದು ಏನಪ್ಪ ಲಿಪಿಡ್ಗಳು. ಇಥೆಲ್, ಆಲ್ಕೋಹಾಲ್ ಏನಪ್ಪ ಅಂದರೆ ದ್ರಾವಕಗಳಾಗಿರ್ತವೆ. ಕೊಬ್ಬಿನಾಮ್ಲ ವಿಧಗಳು ಏನಪ್ಪ ಅಂದರೆ ಸಂತೃಪ್ತಿ ಕೊಬ್ಬುಗಳು ಕೇವಲ ಏಕಬಂಧವನ್ನು ಹೊಂದಿದೆ. ಉದಾಹರಣೆ ಫ್ಯಾಟಿಕ್ ಸಿಯರಿಕ್ ಆಮ್ಲಗಳು. ಅಸಂತೃಪ್ತ ಕೊಬ್ಬುಗಳು ದ್ವಿಬಂಧವನ್ನು ಹೊಂದಿದೆ ಸ್ನೇಹಿತರೆ ಮತ್ತು ಲಿನೋಲೆನಿಕ್ ಆಮ್ಲವನ್ನು ಹೊಂದಿದೆ. ಅಸರ್ಬಿಕ್ ಆಮ್ಲ ಏನಪ್ಪ ಅಂದರೆ ದೇಹದಲ್ಲಿ ಸ್ವಯಂ ಸಂಶ್ಲೇಷಣೆಯಾಗುವ ಕೊಬ್ಬಾಗಿದೆ ಸ್ನೇಹಿತರೆ. ಸ್ವಯಂ ಸಂಶ್ಲೇಷಣೆ ಆಗುವ ಕೊಬ್ಬಾಗಿದೆ. ತಾನೇ ಏನಪ್ಪ ಅಂದ್ರೆ ತಯಾರಾಗುತ್ತೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಅವಶ್ಯಕ ಕೊಬ್ಬು ಎಷ್ಟು ಬೇಕೋ ಅಷ್ಟು ಬಾಡಿಗೆ. ಆಹಾರ ಮೂಲ ಪಡೆಯುವ ಕಡ್ಡಾಯ. ಲಿನೋಲೆನಿಕ್ ಮತ್ತು ಆರ್ಕನಾಯ್ಡ್ ಏನಪ್ಪ ಅಂದರೆ ನಮ್ಮಲ್ಲಿ ಏನಪ್ಪ ಅಂದರೆ ಪಡ್ಕೊಳ್ತಾವೆ ಸ್ನೇಹಿತರೆ ಆಟೋಮೆಟಿಕ್ಕಾಗಿ. ಲಿಪಿಡ್ಗಳಲ್ಲಿ ಸರಳ ಲಿಪಿಡ್ ಏನಪ್ಪ ಅಂದರೆ ಅಡಿಪೋಸ್ ಅಂಗಾಂಶ ಆಗಿದೆ. ಸಂಕೀರ್ಣ ಲಿಪಿಡ್ ಬಂದ್ಬಿಟ್ಟು ಫಾಸ್ಫೋಲಿಪಿಡ್ ಆಗಿದೆ. ಇದರಲ್ಲಿ 2 ಸೇರ್ಕೊಂಡು ಏನಪ್ಪ ಅಂದರೆ ಸಂಕೀರ್ಣ ಏನಪ್ಪ ಅಂದರೆ ಸಂಕೀರ್ಣ ಲಿಪಿಡು ಏನಪ್ಪ ಅಂದರೆ ಸರಳ ಲಿಪಿಡ್ ಸೇರಿಬಿಟ್ಟು ಏನಪ್ಪ ಅಂದರೆ ಇವೆರಡು ಸೇರಿ ಏನಪ್ಪ ಅಂದರೆ ಸಾಬೂನು ಆಗುತ್ತೆ ಸ್ನೇಹಿತರೆ. ಸಾಬೂನು ಆಗುತ್ತೆ. ಗುಣಲಕ್ಷಣಗಳು ಏನಪ್ಪ ಇರ್ತದೆ ಅಂತಂದರೆ ಮುಖ್ಯವಾಗಿ ನೀರಿನಲ್ಲಿ ಕರಗೋದಿಲ್ಲ, ಲಿಪಿಡ್ಗಳು ಕರಗೋದಿಲ್ಲ ಸ್ನೇಹಿತರೆ. ಇಥೆಲ್, ಆಲ್ಕೋಹಾಲ್, ಕ್ಲೋರೋಫಾರ್ಮ್ ಕರಗುತ್ತವೆ. ಸರಳ ಲಿಪಿಡು ಮುಖ್ಯವಾಗಿ ಅಲ್ಲಿ ನೋಡಿದ್ವಲ್ಲ ಸ್ನೇಹಿತರೆ ಬೇಡ. ಮುಖ್ಯವಾಗಿ ಹೈಡ್ರೋಜನೀಕರಣ. ಅಸಂತೃಪ್ತ ಕೊಬ್ಬುಗಳು ಸಂತೃಪ್ತಗೊಳಿಸುವ ಕ್ರಿಯೆ ಏನಪ್ಪ ಅಂದರೆ ಹೈಡ್ರೋಜನೀಕರಣ ಅಂತ ಕರೀತಾರೆ ಸ್ನೇಹಿತರೆ. ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ಏನಪ್ಪ ಅಂದರೆ ನಿಕ್ಕಲ್ ಅಂಶ ಹೆಚ್ಚನ್ನು ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ಏನು ಹೈಡ್ರೋಜನೀಕರಣ ನಿಕ್ಕಲ್ ಅಂಶ ಯಾವ ಅಂಶ ಅಂತ ಕೇಳ್ತಾರೆ. ನಿಕ್ಕಲ್ ಅಂಶ ಇದೆ ಸ್ನೇಹಿತರೆ, ಇಂಪಾರ್ಟೆಂಟು. ಆರೋಗ್ಯ ಅಂಶದಲ್ಲಿ ಪ್ರಾಣಿ ಮೂಲದ ಕೊಬ್ಬಿನಿಂದ ಸಸ್ಯ ಮೂಲದ ಎಣ್ಣೆಗಳು ಉತ್ಪಾದನೆ ಆಗುತ್ತೆ. ಪ್ರಾಣಿ ಮೂಲದ ಕೊಬ್ಬಿನಿಂದ ಏನಪ್ಪ ಸಸ್ಯ ಮೂಲವಾಗಿ ತಯಾರಾಗಿಸೋದು ಹೈಡ್ರೋಜನೀಕರಣ. ಮುಖ್ಯವಾಗಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಏನಪ್ಪ ಅಂದರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಹೈಡ್ರೋಜನೀಕರಣದಲ್ಲಿ ಏನಪ್ಪ ಪ್ಯಾಲಿಸ್ಯಾಚುರೇಟ್ ಫ್ಯಾಟಿ ಆ್ಯಸಿಡ್ ಏನಪ್ಪ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಸ್ನೇಹಿತರೆ, ಲೋ ಮಾಡುತ್ತೆ. ಜನ್ಯ ಲಿಪಿಡ್ಗೆ ಏನಪ್ಪ ಅಂದರೆ ಸಂಕೀರ್ಣ ಲಿಪಿಡ್ಗಳು ಜಲ ವಿಭಜನೆಗೊಳಿಸಿದಾಗ ಏನಪ್ಪ ಅಂದ್ರೆ ಬರುತ್ತೆ ಸ್ನೇಹಿತರೆ ಜನ್ಯ ಲಿಪಿಡ್ಗಳು. ಸ್ಟೀರಾಯ್ಡ್, ಲೈಂಗಿಕ ಹಾರ್ಮೋನ್, ಕೊಲೆಸ್ಟ್ರಾಲ್ ಮತ್ತು ಎಕೋಸಿಸ್ಟಮ್ ಆಗಿದೆ ಸ್ನೇಹಿತರೆ. ಮುಖ್ಯವಾಗಿ ಲಿಪಿಡ್ಗಳು 2 ಇದೆ. ಸಾಬೂನೀಕರಣ ಸಾಧ್ಯವಿಲ್ಲ ಇಲ್ಲಿ. ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಸಾಬೂನೀಕರಣ ಸಾಧ್ಯವಾಗಿರುವುದಿಲ್ಲ ಎಲ್ಲಿ ಅಂತಂದರೆ ಸ್ನೇಹಿತರೆ ಜನ್ಯ ಲಿಪಿಡ್ಗಳು ಏನಪ್ಪ ಅಂದರೆ
ಇಲ್ಲಿ ಸಾಬನೀಕರಣ ಮಾಡಲು ಸಾಧ್ಯವಾಗಲ್ಲ ಸ್ನೇಹಿತರೆ. ಟ್ರಾನ್ಸ್ಪ್ಲಾಂಟ್ಸ್ ಏನಪ್ಪ ಅಂದರೆ ಟ್ರಾನ್ಸ್ಪ್ಲಾಂಟ್ಸ್ ಕರಿತಾರೆ ಸರ್. ಇದು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಕೃತಕವಾಗಿ ಅಪಾರ ಪ್ರಮಾಣದಲ್ಲಿ ತಯಾರಕವಾಗುತ್ತೆ ಪ್ರಕೃತಿಯಲ್ಲಿ. ಅಪಾರ ಪ್ರಮಾಣದಲ್ಲಿ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಬಹುಪಾಲು ಸಂಸ್ಕರಿಸಿದ ಆಹಾರ ಪದಾರ್ಥ ಆಗಿದೆ ಸ್ನೇಹಿತರೆ. ಇದು ಸಂಸ್ಕರಿಸಿದ ಆಹಾರ ಪದಾರ್ಥ ಟ್ರಾನ್ಸ್ಪ್ಲಾಂಟು. ಅತಿ ಸೇವನೆಯಿಂದ ಏನಪ್ಪ ಹೃದಯ ಕಾಯಿಲೆ ಬರುತ್ತೆ ಸ್ನೇಹಿತರೆ. ಇದು ಹೃದಯ ಕಾಯಿಲೆ ಪಕ್ಕ ಬರುತ್ತೆ ಸ್ನೇಹಿತರೆ. ಇದರಿಂದಪ್ಪ ಅಂದರೆ ಟ್ರಾನ್ಸ್ಪರೆಂಟ್ಸ್ ಏನಪ್ಪ ಅಂದರೆ ವಾತಾವರಣದಲ್ಲಿ ಏನಪ್ಪ ಅಂದರೆ ಪ್ರಕೃತಿಯಲ್ಲಿ ಸಿಗುವ ಆಹಾರ ಆಗಿದೆ ಸ್ನೇಹಿತರೆ. ಇದು HDL ಹೈ ಡೆನ್ಸಿಟಿ ಲಿಪ್ರೋ ಪ್ರೋಟೀನ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಒಳ್ಳೆಯ ಕೊಲೆಸ್ಟ್ರಾಲ್ ಎಂದು ಕರೀತಾರೆ. ಇದನ್ನು ದೇಹದಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲನ್ನು ಯಕೃತಿಗೆ ಮರಳಿಸಿ ರಕ್ತವನ್ನು ಸ್ವಚ್ಛಗೊಳಿಸುತ್ತಾರೆ. ಯಕೃತಿಯಲ್ಲಿ ಏನಪ್ಪ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಹೆಚ್ಚು ಕೊಲೆಸ್ಟ್ರಾಲ್ ಕಳಿಸ್ಬಿಟ್ಟು ಏನಪ್ಪ ಸ್ವಚ್ಛಗೊಳಿಸುತ್ತೆ. HDL ಹೈ ಡೆನ್ಸಿಟಿ ಲಿಪ್ರೋ ಪ್ರೋಟೀನ್ ಅಂತ ಕರೀತಾರೆ. ಮುಖ್ಯವಾಗಿ ಆರ್ಥೋಸ್ಪಿರಿಸಿಸ್ ಪ್ರಕ್ರಿಯೆ ನಡೆಯಲ್ಲಿ ಏನಪ್ಪ ಅಂದರೆ ಆರ್ಥೋಸ್ಕ್ಲೆರೋಸಿಸ್ ಪ್ರಕ್ರಿಯೆಯಲ್ಲಿ ಏನಪ್ಪ ಅಂದರೆ ಇದು ನಡೆಯುತ್ತೆ ಸ್ನೇಹಿತರೆ. ದೇಹದಲ್ಲಿ HDL ಹೆಚ್ಚಿಸಲು ಮತ್ತು LDL ಕಡಿಮೆ ಮಾಡಲು ಇರುವ ನೈಸರ್ಗಿಕ ವಿಧಾನ ಏನಪ್ಪ ಅಂದರೆ ನಮಗೆ ಬೇಕಾಗಿರೋ ಸ್ನೇಹಿತರೆ. ಎಕ್ಸಾಮ್ಗೆ ಇಷ್ಟೇ ಸಾಕು. ಟ್ರಾನ್ಸ್ಪ್ಲಾಂಟ್ಸ್ ಏನಪ್ಪ ಅಂದರೆ ಟ್ರಾನ್ಸ್ಪ್ಲಾಂಟ್ಸ್ ಅಂತ ನಾವು ಅಪ್ರಾಪ್ತ ಕೊಬ್ಬುಗಳಾಗಿರುತ್ತೆ ಸ್ನೇಹಿತರೆ. ಇದು ಪ್ರಕೃತಿಯಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಸಿಗ್ತವೆ ಸ್ನೇಹಿತರೆ. ಕೃತಕವಾಗಿ ಹೆಚ್ಚು ತಯಾರಿಕೆ ಮಾಡ್ಬೋದು. ಟ್ರಾನ್ಸ್ಪ್ಲಾಂಟ್ಸ್ ಏನಪ್ಪ ಅಂತಂದರೆ ಅಪ್ರಾಪ್ತ ಕೊಬ್ಬಾಗಿದೆ. ಪ್ರಕೃತಿಯಲ್ಲಿ ಏನಪ್ಪ ಅಂದರೆ ಹೆಚ್ಚಾಗಿ ಸಿಗುತ್ತೆ ಸ್ನೇಹಿತರೆ. ಕೃತಕವಾಗಿ ತಯಾರಿಸ್ಬೋದು. ಆಹಾರದಲ್ಲಿ ಏನಪ್ಪ ಅಂದರೆ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಅತಿ ಸೇವನೆಯಿಂದ ಹೃದಯ ಕಾಯಿಲೆ ಬರುತ್ತೆ. LDL ಲೋ ಡೆನ್ಸಿಟಿ ಲಿಪಿಡ್ ಏನಪ್ಪ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಆಗಿದೆ ಸ್ನೇಹಿತರೆ. ಇದು ರಕ್ತದ ಕಣಗಳಲ್ಲಿ ಸಂಗ್ರಹವಾಗಿರುತ್ತೆ. ಲೋ ಡೆನ್ಸಿಟಿ ಲಿಕ್ವಿಡ್ ಅಥೆರೋಸ್ಕ್ಲೆರೋಸಿಸ್ ಏನಪ್ಪ ಅಂದರೆ ಕಾರಣವಾಗಿದೆ ಸ್ನೇಹಿತರೆ. ಇದೇನಪ್ಪ ರಕ್ತದಲ್ಲಿ ಹೃದಯಾಘಾತವನ್ನು ಉಂಟು ಮಾಡುತ್ತೆ. ಲೋ ಡೆನ್ಸಿಟಿ ವೆರಿ ಇಂಪಾರ್ಟೆಂಟ್. ಹೃದಯಾಘಾತಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಇದು ಹೃದಯಾಘಾತಕ್ಕೆ ಕಾರಣವಾಗೋದು ಯಾವುದು ಅಂತ ಎಕ್ಸಾಮ್ ಕೇಳ್ತಾರೆ. ಇಂಪಾರ್ಟೆಂಟು ಎಕ್ಸಾಮ್ಗೆ. ಹೃದಯಾಘಾತಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಇದು ಲೋ ಡೆನ್ಸಿಟಿ ಏನಪ್ಪ ಲಿಪ್ರೋವೇರ್. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಏನಪ್ಪ ಅಂತಂದರೆ ಪ್ರೋಟೀನ್ಗಳ ಬಗ್ಗೆ ನೋಡೋಣ ಪರಿಚಯ ಆಗೋದು ಸ್ನೇಹಿತರೆ. ಮುಲ್ಟರ್ 1839 ಏನಪ್ಪ ಅಂದರೆ ಪ್ರೋಟೀನ್ ಬಗ್ಗೆ ಏನಪ್ಪ ಅಂತಂದರೆ ಕಂಡುಹಿಡ್ತಾರೆ ಸ್ನೇಹಿತರೆ. ಮುಲ್ಟರ್ 1839 ಪ್ರೋಟ್ಯಾಸ್ ಎಂಬ ಪ್ರಥಮ ಪದದ ಹೆಸರು ಕಂಡುಹಿಡ್ತಾರೆ ಸ್ನೇಹಿತರೆ. ಬೃಹತ್ ಅಣು ತೂಕದ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಪ್ರೋಟೀನ್ಗಳು. ಅಣುರಚನೆ ಏನಪ್ಪ ಅಂದರೆ ನಾರು ಪ್ರೋಟೀನ್ ಇದೆ. ಇದರೇನಪ್ಪ ಗ್ಲಾಬ್ಯುಲರ್ ಪ್ರೋಟೀನ್ ಇದೆ ಸ್ನೇಹಿತರೆ. ಇದೇನಪ್ಪ ಅಂದರೆ ವಿಷಯಗಳು ಏನಪ್ಪ ಅಂದರೆ ಹಾವು ಚೇಳು ಏನಪ್ಪ ಅಂದರೆ ಜೇನುಗಳಲ್ಲಿ ಪ್ರೋಟೀನ್ ಗುಂಪಿಗೆ ಸೇರಿವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವು ಇಂಪಾರ್ಟೆಂಟ್ ಆಗ್ತವೆ. ನಾರು ಪ್ರೋಟೀನ್ಗಳು ಕೊಲಾಜನ್, ಮಯೋಸಿನ್, ಕೆರಾಟಿನ್ ಆಗಿದೆ. ಗ್ಲಾಬ್ಯುಲಿನ್ ಪ್ರೋಟೀನ್ ಬಂದ್ಬಿಟ್ಟು ಮೊಟ್ಟೆ, ಆಲ್ಬುಮಿನ್, ಹಿಮೋಗ್ಲೋಬಿನ್, ಕಿಣ್ವಗಳಾಗಿದೆ. ವಿಷಗಳು ಏನಪ್ಪ ಹಾಳು ಚೇಳು ಏನಪ್ಪ ಕಣಜ ಜೇನು ಏನಪ್ಪ ಅಂದರೆ ಪ್ರೋಟೀನ್ ಗುಂಪಿಗೆ ಸೇರಿದೆ ಸ್ನೇಹಿತರೆ. ಬರೀ ಕಾರಣ ಬಂದ್ಬಿಟ್ಟು ಸರಳ ಪ್ರೋಟೀನ್ ಬಂದ್ಬಿಟ್ಟು ಅಮೈನೋ ಆಮ್ಲಗಳಿಂದ ಆಗಿದೆ. ಗುಣಗಳು ನೀರಿನಲ್ಲಿ ಕರಗುತ್ತೆ ಸ್ನೇಹಿತರೆ. ಶಾಖದಿಂದ ಹೆಪ್ಪುಗಟ್ಟುತ್ತೆ ಸರಳ ಪ್ರೋಟೀನು. ಉದಾಹರಣೆ ಸರಳ ಪ್ರೋಟೀನ್ ಮೊಟ್ಟೆ, ತಿರ್ಗಿ ಆಲ್ಬುಮಿನು, ಗ್ಲುಕಮಿನು ಮತ್ತು ಗ್ಲುಟನಿನ್ ಬರುತ್ತೆ ಸ್ನೇಹಿತರೆ. ಸಂಯುಕ್ತ ಪ್ರೋಟೀನ್ ಏನಪ್ಪ ಅಂದರೆ ಅಮೈನೋ ಆಮ್ಲ ಮತ್ತು ಅಮೈನೋ ಆಮ್ಲ ಅಲ್ಲದ ಅಂಶಗಳಿಂದ ತಯಾರಾಗಿದೆ ಸ್ನೇಹಿತರೆ. ಇದು ನ್ಯೂಕ್ಲಿಯರ್ ಪ್ರೋಟೀನ್ ಆಗಿದೆ. ಏನಪ್ಪ ಅಂದರೆ ಇದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಸಂಯುಕ್ತ ಪ್ರೋಟೀನ್ಗೆ ನ್ಯೂಕ್ಲಿಯಮಿನ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಈಸ್ಟು, ಥಯಾಮಿನು ಮತ್ತು ನ್ಯೂಕ್ಲಿಯರ್ ಪ್ರೋಟೀನ್ ಏನಪ್ಪ ಅಂದರೆ ಇದರಲ್ಲಿ ಅಮೈನೋ ಆಮ್ಲ ಅಲ್ಲದ ಏನಪ್ಪ ಅಂದರೆ ಸಂಯುಕ್ತ ಆಗಿದೆ ಸ್ನೇಹಿತರೆ ನ್ಯೂಕ್ಲಿಯರ್ ಪ್ರೋಟೀನ್. ಲಿಪೋ ಪ್ರೋಟೀನ್ ಏನಪ್ಪ ಅಂದರೆ ಅಮೈನೋ ಆಮ್ಲ ಲಿಪಿಡಿಂದ ಆಗಿದೆ ಸ್ನೇಹಿತರೆ. ಸೀರಮ್ ಮೆದುಳು ಪ್ರೋಟೀನ್ ಆಗಿದೆ. ಗ್ಲುಕೋ ಪ್ರೋಟೀನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯ ಅಮೈನೋ ಆಮ್ಲ ಕಾರ್ಬೋಹೈಡ್ರೇಟ್ಸಿಂದ ಆಗಿದೆ. ಉದಾಹರಣೆ ಯಾವುದಪ್ಪ ಅಂದರೆ ಗ್ಯಾಸ್ಟಿನ್ ಜ್ಯೂಸ್ ಆಗಿದೆ. ಕ್ರೋಮೋಫೈಟ್ ಏನಪ್ಪ ಅಂದರೆ ಅಮೈನೋ ಆಮ್ಲ ಮತ್ತು ಬಣ್ಣದ ವಸ್ತುಗಳಿಂದ ಆಗಿದೆ. ಏನಪ್ಪ ಅಂತಂದರೆ ಇದು ಕ್ರೋಮೋಫೋರ್ಟೀನ್. ಪ್ರೋಟೀನ್ ವರ್ಗೀಕರಣ ಏನಪ್ಪ ಅಂದರೆ ಕ್ರೋಮೋಫೋರ್ಟೀನ್ ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಇದು ಹಿಮೋಗ್ಲೋಬಿನ್ಗೆ ಸಂಬಂಧಿಸಿದ ಸ್ನೇಹಿತರೆ. ಕ್ರೋಮೋಫೋರ್ಟೀನ್ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದರೆ ಫಾಸ್ಫೋಪ್ರೋಟೀನ್ ಏನಪ್ಪ ಅಮೈನೋ ಆಮ್ಲ ಮತ್ತು ಫಾಸ್ಫರಿಕ್ ಆಮ್ಲದಿಂದ ಆಗಿದೆ. ಹಾಲಿನಲ್ಲಿ ಏನಪ್ಪ ಅಂದರೆ ಕೆಸಿನ್ ಅಂಶವನ್ನು ಹೊಂದಿದೆ ಸ್ನೇಹಿತರೆ. ಯಾವುದಪ್ಪ ಅಂತಂದರೆ ಫಾಸ್ಫೋಪ್ರೋಟೀನ್ ಕೆಸಿನ್ ಅಂಶವನ್ನು ಹೊಂದಿದೆ ಸ್ನೇಹಿತರೆ. ಇದು ಎಕ್ಸಾಮ್ ಕೇಳ್ತಾರೆ, ಇಂಪಾರ್ಟೆಂಟು. ಲಿಸೋತ್ರೋ ಪ್ರೋಟೀನ್ ಏನಪ್ಪ ಅಂದರೆ ಅಮೈನೋ ಆಮ್ಲ ಲೆಥಿನಿಂದ ಆಗಿದೆ. ಇದು ಮೊಟ್ಟೆ ಹಳದಿ ಬಣ್ಣಕ್ಕೆ ಕಾರಣ ಏನಪ್ಪ ಅಂದರೆ ಲಿಥೋ ಪ್ರೋಟೀನ್ ಆಗಿದೆ ಸ್ನೇಹಿತರೆ.
ಜೀವಸತ್ವಗಳು ನೋಡೋಣ ಸ್ನೇಹಿತರೆ. ಕ್ಯಾಸಿಮಿರ್ ಪಂಕ್ ನಂಬರ್ 1906 ಏನಪ್ಪ ಅಂದರೆ ವಿಟಮಿನ್ ಕಂಡುಹಿಡಿತಾರೆ ಸ್ನೇಹಿತರೆ. ಇವನ್ನೇನಪ್ಪ ಪೋಲೆಂಡ್ ದೇಶದಲ್ಲಿರ್ತಾರೆ. ಕಬ್ಬಿನಲ್ಲಿ ಕರಗುವ ಜೀವಸತ್ವಗಳು ADEK ಆಗಿರ್ತೈತೆ. ಕಬ್ಬಿನಲ್ಲಿ ಕರಗುವ ಏನಪ್ಪ ಅಂದರೆ ಅಂಶಗಳು ಏನಪ್ಪ ಅಂದರೆ ADEK. ಸಂಗ್ರಹವಾಗುವ ಸರಳ ಸಕೃತಿ ಏನಪ್ಪ ಅಂದರೆ ಯಕೃತಿಯಲ್ಲಿ ಏನಪ್ಪ ಅಂದರೆ ಸಂಗ್ರಹವಾಗುವ ವಿಟಮಿನ್ಗಳು ಎಲ್ಲಿ ಸಂಗ್ರಹ ಆಗುತ್ತೆ? ಯಕೃತಿಯಲ್ಲಿ. ತಿರ್ಗಾ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಏನಪ್ಪ ಅಂದರೆ BC ಆಗಿದೆ ಸ್ನೇಹಿತರೆ. ದೇಹದಲ್ಲಿ ಸಂಗ್ರಹವಾಗುವುದಿಲ್ಲ ಸ್ನೇಹಿತರೆ. ಇವು ಏನಪ್ಪ ಅಂದರೆ ನೀರಿನಲ್ಲಿ BC ಮಾತ್ರ ಇರುತ್ತೆ ಸ್ನೇಹಿತರೆ. ನೀರಿನಲ್ಲಿ ಏನಪ್ಪ ಅಂದರೆ ಸಂಗ್ರಹವಾಗುವುದಿಲ್ಲ ಯಾವುದು ವಿಟಮಿನ್ಗಳು. ಅದು BC ಏನಪ್ಪ ನೀರಿನಲ್ಲಿ ಏನಪ್ಪ ದೇಹದಲ್ಲಿ ಸಂಗ್ರಹವಾಗುವುದಿಲ್ಲ ಸ್ನೇಹಿತರೆ. BC ಸಂಗ್ರಹವಾಗುವುದಿಲ್ಲ. ADEK ನೆನಪಲ್ಲಿ ಇಟ್ಕೊಳ್ಳೋ ಸ್ನೇಹಿತರೆ. ಲಿವರಲ್ಲಿ ಏನಪ್ಪ ಅಂದರೆ ಸಿಗುತ್ತೆ ಸ್ನೇಹಿತರೆ. ಇದು ನೆಕ್ಸ್ಟ್ ಅವನ ಸ್ನೇಹಿತರೆ ವಿಟಮಿನ್ A ಬಂದ್ಬಿಟ್ಟು ಏನಪ್ಪ ಅಂದರೆ ರೆಟನಾಲ್ ಅಂತ ಕರೀತಾರೆ. ಮುಖ್ಯವಾಗಿ ಮೆಕ್ಕಲ ಮತ್ತು ತಂಡದವರು ಏನಪ್ಪ ಅಂದರೆ ಇದನ್ನು ಕಂಡುಹಿಡಿದ ಸ್ನೇಹಿತರೆ. ರೆಟನಾಲನ್ನು ಕ್ಯಾರೆಟ್ ಮತ್ತು ಕ್ಯಾರೆಟಲ್ಲಿ ಜಾಸ್ತಿ ಆಗಿರುತ್ತೆ. ಇದರ ಕೊರತೆ ಅಂದರೆ ರಾತ್ರಿ ಇರುಳು ಮತ್ತು ಕಣ್ಣಿನ ಸೋಂಕು ಉಂಟಾಗುತ್ತೆ. ಹಗಲಲ್ಲಿ ಏನಪ್ಪ ಅಂದರೆ ಸಂಜೆ ಆದರೆ ಕಣ್ಣು ಕಾಣಿಸಲ್ಲ ಸ್ನೇಹಿತರೆ. ಇದಕ್ಕೆ ರೆಟಿನಾ ಆರೋಗ್ಯ ದೃಷ್ಟಿ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಕಣ್ಣಿಗೆ ವಿಟಮಿನ್ A. ವಿಟಮಿನ್ B ನೋಡೋಣ ಸ್ನೇಹಿತರೆ. ವಿಟಮಿನ್ B1 ಏನಪ್ಪ ಅಂದರೆ ಥಯಾಮಿನ್ ಅಂತ ಕರೀತಾರೆ. ಇದು ಬೇರೆ ರೋಗಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ನರ ದೌರ್ಬಲ್ಯಕ್ಕೆ ಕಾರಣವಾಗಿದೆ. ಪಾಲಿಶ್ ಮಾಡಿದ ಅಕ್ಕಿಯಲ್ಲಿ ಏನಪ್ಪ ಅಂದರೆ ಜಾಸ್ತಿಯಾಗಿ ಏನಪ್ಪ ಅಂದರೆ ವಿಟಮಿನ್ B1 ಇರುತ್ತೆ ಸ್ನೇಹಿತರೆ. ವಿಟಮಿನ್ B2 ಬಂದ್ಬಿಟ್ಟು ರೈಬೋಫ್ಲಾವಿನ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಸೌಂದರ್ಯ ವಿಟಮಿನ್ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನು ಏನಪ್ಪ ಅಂದರೆ ಸೌಂದರ್ಯ ವಿಟಮಿನ್ ಅಂತ ಕರೀತಾರೆ. B2 ಅನ್ನು ಏನಪ್ಪ ಇದರಲ್ಲಿ ಅಜೀರ್ಣ, ಚರ್ಮ ಮತ್ತು ಉಗುರು ಸೋಂಕು ಕಂಡುಬರುತ್ತೆ ಸ್ನೇಹಿತರೆ. ಫೋಟೋಫೋಬಿಯಾ ಬೆಳಕಿನ ಸೂಕ್ಷ್ಮತೆ ಏನಪ್ಪ ಅಂದರೆ ರೋಗ ಕಂಡುಬರುತ್ತೆ ಸ್ನೇಹಿತರೆ. ಇದರಲ್ಲಿ ಅದರಲ್ಲಪ್ಪ ಅಂದರೆ B2 ಮುಲ್ಲಂಗಿಯಲ್ಲಿ ಏನಪ್ಪ ಅಂದರೆ ಹೆಚ್ಚಾಗಿರುತ್ತೆ. B3 ಬಂದ್ಬಿಟ್ಟು ನಿಕೋಟಿನ್ ಆ್ಯಸಿಡ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಚರ್ಮದ ಗುಳ್ಳೆಗೆ ಕಾರಣವಾಗಿದೆ ಸ್ನೇಹಿತರೆ. B3 ಚರ್ಮದ ಗುಳ್ಳೆ ಕಾರಣವಾಗಿದೆ. ಪೆಲಗ್ರಾ ಮತ್ತು ಬಾಯಿ ಹಣ್ಣು ಮತ್ತು ನಿದ್ರಾಹೀನತೆ ಬೇದಿ ಏನಪ್ಪ ಅಂದರೆ 3 ಕಾರಣವಾಗಿದೆ ಸ್ನೇಹಿತರೆ. ರಕ್ತನಾಳಗಳು ಹಿಗ್ಗುವಿಕೆ ಮತ್ತು ಲೈಂಗಿಕ ಹಾರ್ಮೋನ್ಗಳು ಸಮತೋಲನ ಕಾಪಾಡುತ್ತೆ ಸ್ನೇಹಿತರೆ. ವಿಟಮಿನ್ 3 ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ ಮೇಲೆ. ವಿಟಮಿನ್ B5 ಬಂದ್ಬಿಟ್ಟು ಪ್ಯಾಂಟೋಥೆನಿಕ್ ಆ್ಯಸಿಡ್ ಅಂತ ಕರೀತಾರೆ. ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಿದೆ. ಪ್ಯಾಂಟೋಥೆನಿಕ್ B5 ಇದು ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಾಗಿ ಕಂಡುಬರುತ್ತೆ ಸ್ನೇಹಿತರೆ. ಇಷ್ಟು ಗೋಧಿಯಲ್ಲಿ ಸಹ B5 ಕಂಡುಬರುತ್ತೆ. B6 ಬಂದ್ಬಿಟ್ಟು ಪ್ಯಾರಾಡಾಕ್ಸಿನ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಮೂತ್ರಕೋಶದಲ್ಲಿ ಏನಪ್ಪ ಅಂದರೆ ಕಾಯಿಲೆಗೆ ಕಾರಣವಾಗುತ್ತೆ. ಒಂದು ರಕ್ತಹೀನತೆ ಏನಪ್ಪ ಅಂದರೆ ಅನಿಮಿಯಾ ರೋಗಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಪಿರಿಡಾಕ್ಸಿನ್ ಅಂತ ಕರೀತಾರೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಬಾಳೆಹಣ್ಣಲ್ಲಿ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಗೋಧಿಯಲ್ಲಿ ಹೆಚ್ಚಾಗಿರುತ್ತೆ. B8 ಬಂದ್ಬಿಟ್ಟು ಬಯೋಟಿನ್ ಅಂತ ಕರೀತಾರೆ ಸ್ನೇಹಿತರೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಏನಪ್ಪ ಅಂದರೆ ಹೆಚ್ಚಿಸುತ್ತೆ ಸ್ನೇಹಿತರೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರ ಲಕ್ಷಣಗಳು ಏನಪ್ಪ ಸ್ನಾಯು ದುರ್ಬಲ ಮತ್ತು ರಕ್ತಹೀನತೆ ಉಂಟಾಗುತ್ತೆ ಸ್ನೇಹಿತರೆ. ಬಾದಾಮಿ ಮತ್ತು ಶೇಂಗಾದಲ್ಲಿ ಏನಪ್ಪ ಅಂದರೆ ನಮಗೆ ಬೇಕಾದ ಏನಪ್ಪ ಅಂದರೆ B8 ಇರುತ್ತೆ ಸ್ನೇಹಿತರೆ. ಬಯೋಮಿನ್. ವಿಟಮಿನ್ B9 ಬಂದ್ಬಿಟ್ಟು ಫೋಲಿಕ್ ಆಮ್ಲ ಏನಪ್ಪ ಅಂದರೆ ರಕ್ತದ ನಿವಾರಕ, ರಕ್ತಹೀನತೆ ನಿವಾರಕ ಅಂತ ಕರೀತಾರೆ ಸ್ನೇಹಿತರೆ. ಏನಪ್ಪ ರಕ್ತಹೀನತೆ ಕಂಡುಬರುತ್ತೆ. ಹಸಿರು ಪಾಲಕ್ ಸೊಪ್ಪಲ್ಲಿ ಏನಪ್ಪ ಅಂದರೆ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಇದು ಏನಪ್ಪ ಅಂತಂದರೆ B12 ಬಂದ್ಬಿಟ್ಟು ಏನಪ್ಪ ಅಂತಂದರೆ ಪರ್ನಿಯಸ್ ಅನಿಮಿಯಾ ಅಂತ ಕರೀತಾರೆ. ಹಸಿವಿಲ್ಲದ ಸ್ಥಿತಿ ಅಂತ ಕರೀತಾರೆ ಸ್ನೇಹಿತರೆ. ಇದಕ್ಕೆ ಸೆರೆಬ್ರಮ್ ಮತ್ತು ಥಾಲಮಸಲ್ಲಿ ತೊಂದರೆ ಉಂಟಾಗುತ್ತೆ ಸ್ನೇಹಿತರೆ. B12 ಏನಪ್ಪ ಅಂದರೆ ಮೀನು ತಿನ್ಬೇಕು ಸ್ನೇಹಿತರೆ. ಈ ಮೀನು ತಿನ್ನೋದ್ರಿಂದ ಏನಪ್ಪ ಅಂದರೆ ಇದು ಹೆಚ್ಚಾಗುತ್ತೆ. ತಲೆಯಲ್ಲಿ ಏನಪ್ಪ ಅಂತಂದರೆ B12 ಅಂಶ ಕಡಿಮೆ ಇದ್ದಾಗ ಏನಪ್ಪ ಅಂದರೆ ನಮಗೆ ತಲೆನೋವು ಸಮಸ್ಯೆಗಳು ಉಂಟಾಗ್ತವೆ ಸ್ನೇಹಿತರೆ. ಮತ್ತು ಫಿಟ್ಸು ಅವೆಲ್ಲ ಏನಪ್ಪ ಅಂದರೆ ಇದು B12 ಕಡಿಮೆ ಇದ್ದರೆ ಬರುತ್ತೆ. ಲಿವರಲ್ಲಿ ಏನಪ್ಪ ಆರೋಗ್ಯ ಕಾಪಾಡುತ್ತೆ ಸ್ನೇಹಿತರೆ. ಇದು B12. C ವಿಟಮಿನ್ ಏನಪ್ಪ ಅಂದರೆ ಸ್ಕರ್ವಿ ರೋಗ ಬರುತ್ತೆ ಸ್ನೇಹಿತರೆ. ಒಸಡುಗಳೆಲ್ಲ ರಕ್ತಸ್ರಾವ ಉಂಟಾಗುತ್ತೆ. ಗಾಯ ವಾಸಿ ಮಾಡಲು ಕೊಲೋಜಲನ್ನು ಉತ್ಪತ್ತಿ ಮಾಡುತ್ತೆ ಸ್ನೇಹಿತರೆ. ಕೊಲೋಜಲ್ ಎಂಬ ಅಂಶದಿಂದ ಏನಪ್ಪ ಅಂದರೆ ಆಟೋಮೆಟಿಕ್ಕು ಬಾಯಲ್ಲಿ ಏನಪ್ಪ ಅಂದರೆ ಕೊಲೋಜಲಿಂದ ಏನಪ್ಪ ಅಂದರೆ ನಮ್ಮ ಸರ್ವೆ ಏನಪ್ಪ ಅಂದರೆ ಹಲ್ಲು ಒಸಡುಗಳು ಏನಪ್ಪ ಅಂದರೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ರೋಗ ನಿರೋಧಕ ಕೆಲಸ ಮಾಡುತ್ತೆ. ಹುಳಿಹಣ್ಣು, ನಿಂಬೆಹಣ್ಣು ಮತ್ತು ಏನಪ್ಪ ಇದರಲ್ಲಿ ಏನಪ್ಪ BC ಇರುತ್ತೆ ಸ್ನೇಹಿತರೆ. ವಿಟಮಿನ್ C ಇರುತ್ತೆ. D ಬಂದ್ಬಿಟ್ಟು ಏನಪ್ಪ ಅಂದರೆ ಸೂರ್ಯನ ಬೆಳಕಿನ ಜೀವಸತ್ವ ಅಂತ ಕರೀತಾರೆ. ಏನಪ್ಪ ಇದರಲ್ಲಿ ಕೊರತೆ ಪರಿಣಾಮ ಶಿಶುಗಳ ರಿಕೆಟ್ಸ್ ರೋಗ ಉಂಟಾಗುತ್ತೆ. ಏನಪ್ಪ ಅಂದರೆ D ವಿಟಮಿನಿಂದ ವಯಸ್ಕರಲ್ಲಿ ಆಸ್ಕಿಯೋ ಮಲೇಷಿಯಾ ಏನಪ್ಪ ಅಂದರೆ ರೋಗ ಉಂಟಾಗುತ್ತೆ ಸ್ನೇಹಿತರೆ. ವಿಟಮಿನ್ E ಬಂದ್ಬಿಟ್ಟು ಟೋಕೋಫೆರಲ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಟೋಕೋ ಅಂದರೆ ಮಗುವಿನ ಜನನ ಅಂತ ಅರ್ಥ. ಫೆರಲ್ ಅಂದರೆ ಗರ್ಭಧಾರಣೆ ಅಂತ ಫೆರಲ್ ಅಂದರೆ ಗರ್ಭಧಾರಣೆ ಅಂತ ಅರ್ಥ. ಮತ್ತು ವಯಸ್ಸಾಗುವುದನ್ನು ತಡೆಯುವುದು ಮತ್ತು ಜನನ ಪ್ರಕ್ರಿಯೆಯಲ್ಲಿ ಏನಪ್ಪ ಅಂದರೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇದು ಜನನ ಪ್ರಕ್ರಿಯೆಯಲ್ಲಿ ಏನಪ್ಪ ಅಂದರೆ ನಮಗೆ ವಿಟಮಿನ್ E ಏನಪ್ಪ ಸಹಾಯ ಮಾಡುತ್ತೆ. ಮಗುವಿನಲ್ಲಿ ಕಂಡುಬರುತ್ತೆ ಟೋಕೋಫೆರಲ್. ಮುಖ್ಯವಾಗಿ ಇದರಲ್ಲಿ ಗೋಧಿ ಮತ್ತು ಮೊಳಕೆ ಕಾಳುಗಳಲ್ಲಿ ಟೋಕೋಫೆರಲ್ ಜಾಸ್ತಿ ಇರುತ್ತೆ.
ವಿಟಮಿನ್ ಎ ಮತ್ತು ರೆಟಿನಾಲ್, B1 ಥಯಾಮಿನ್, B2 ರೈಬೋಫ್ಲಾವಿನ್, B3 ನಿಯಾಸಿಸಿಸ್, BB ಪ್ಯಾಂಟಥೆನಿಕ್ ಆ್ಯಸಿಡ್, B6 ಪೆರಿಡಾಕ್ಸಿನ್, B7 ಬಯೋತಿನ್, B9 ಪಾಲಿಕ್ ಆ್ಯಸಿಡ್, B12 ಸೈನೋಕೊಬೊಲಾಮಿನ್, BC ಅಸರ್ಬಿಕ್ ಆಮ್ಲ, BT ರಿಕೆಟ್ಸ್ ಏನಪ್ಪ ಅಂದರೆ, BE ಅಂದ್ಬಿಟ್ಟು ಟೋಕೋಫೆರಾಲ್ ಏನಪ್ಪ ಅಂದರೆ, BK ಅಂದ್ಬಿಟ್ಟು ಪೆಲಕ್ವಿನ್ ಏನಪ್ಪ ಅಂದರೆ ಉಂಟು ಮಾಡುತ್ತೆ ಸ್ನೇಹಿತರೆ. ನೀರಿನಲ್ಲಿ ಕರಗೋದು ಏನಪ್ಪ ಅಂತಂದರೆ BC ಮಾತ್ರ ನೀರಿನಲ್ಲಿ ಕರಗುತ್ತೆ ಸ್ನೇಹಿತರೆ. B1 ಥಯಾಮಿನ್, ರೈಬೋಫ್ಲಾವಿನ್, ನಿಯಾಸಿಸ್, B5 ಪ್ಯಾಂಟಥೆನಿಕ್ ಆ್ಯಸಿಡ್, B ಪೆರಿಡಾಕ್ಸಿನ್, ಬಯೋಟಿನ್ ಮತ್ತು ಪೋಲಿಕ್ ಆಮ್ಲ ಮತ್ತು ಸೈನೋಕೊಬೊಲಾಮಿನ್, ಅಸರ್ಬಿಕ್ ಆಮ್ಲ. ಇದು BC ವರ್ಗ ಏನಪ್ಪ ಅಂದರೆ ನೀರಿನಲ್ಲಿ ಕರಗುತ್ತೆ ಸ್ನೇಹಿತರೆ. BC ನೀರಿನಲ್ಲಿ ಕರಗುತ್ತೆ. ಕೊಬ್ಬಿನಲ್ಲಿ ಕರಗೋದು ಏನಪ್ಪ ಅಂದರೆ ಮುಖ್ಯವಾಗಿ ಜೀವಸತ್ವ ಎ ಅಂದ್ಬಿಟ್ಟು ರೆಟಿನಾಲ್, ಕ್ಯಾರಟನಾಯ್ಡ್ ಅಂತ ಕಂಡುಬರುತ್ತೆ. ಡಿ ಯಲ್ಲಿ ಏನಪ್ಪ ಅಂದರೆ ರೆಕ್ಕೋ ಕ್ಯಾಲಿಸ್ಪೆರಾಲ್ ಕಂಡುಬರುತ್ತೆ ಸ್ನೇಹಿತರೆ. ಎ ಯಲ್ಲಿ ಟೊಕೋಫೆರಾಲ್ ಕಂಡುಬರುತ್ತೆ. ಕೆ ಅಂದ್ಬಿಟ್ಟು ಫಿಲೋಕ್ನಿ ರಾಸಾಯನಿಕ ಗುಣವನ್ನು ಹೊಂದಿದೆ ಸ್ನೇಹಿತರೆ. ಏನಂದ್ಬಿಟ್ಟು ಅಂದರೆ ADEK ಅಂತ ಕರೀತಾರೆ ಸ್ನೇಹಿತರೆ. ಇದು ADEK ಕೊಬ್ಬಿನಲ್ಲಿ ಕರಗುವ ಅಂಶಗಳು. ADEK ಕೊಬ್ಬಿನಲ್ಲಿ ADEK ಏನಪ್ಪ ಅಂದರೆ ಮುಖ್ಯವಾಗಿ ಕೊಬ್ಬಿನಲ್ಲಿ ಕರಗುವ ಅಂಶಗಳಾಗಿರ್ತದೆ. ಕೊಬ್ಬಿನಲ್ಲಿ ಕರಗುತ್ತೆ. ಖನಿಜಗಳು ಏನಪ್ಪ ಅಂದರೆ 21 ಖನಿಜಗಳಿದೆ ಸ್ನೇಹಿತರೆ. ಅದರಲ್ಲಿ ಏನಪ್ಪ ಅಂದರೆ ಸೂಕ್ಷ್ಮ ಖನಿಜಗಳು ಅಂತ ಬರ್ತವೆ. ಆ ಖನಿಜಗಳು ಸೂಕ್ಷ್ಮ ಬೇರೆ, ಬೃಹತ್ ಖನಿಜಗಳು ಬೇರೆ, ಇದು ಬೇರೆ ಸ್ನೇಹಿತರೆ. ಖನಿಜಗಳು ಮುಖ್ಯವಾಗಿ ಹೈಡ್ರೋಜನ್, ಅಯೋಡಿನ್ ಮತ್ತು ಸತು, ಮ್ಯಾಂಗನೀಸ್, ಕೊಬಾಲ್ಟ, ತಾಮ್ರ, ಮಾಲಿಬ್ಡಿನಮ್ ಅಂತ ಬರುತ್ತೆ ಸ್ನೇಹಿತರೆ. ತಿರ್ಗಿ ಏನಪ್ಪ ಬೃಹತ್ ಖನಿಜಗಳು ಏನಪ್ಪ ಅಂದರೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಗಂಧಕ ಆಗಿರುತ್ತೆ ಮತ್ತು ರಂಜಕ ಆಗಿರುತ್ತೆ, ಮೆಗ್ನೀಷಿಯಂ ಮತ್ತು ಕ್ಲೋರಿನ್ ಆಗಿರುತ್ತೆ ಸ್ನೇಹಿತರೆ. ಆಹಾರದಲ್ಲಿ ಮುಖ್ಯವಾಗಿ ಕಲಬೆರಕೆ ಆಲ್ರೆಡಿ UPSCಯಲ್ಲಿ ಕೇಳಿದಾರೆ ಸ್ನೇಹಿತರೆ. ಅದು ಧಾನ್ಯಗಳಲ್ಲಿ ಏನಪ್ಪ ಅಂದರೆ ಶಿಲೆ ಚೂರುಗಳು, ಮರಳುಗಲ್ಲು ಕಂಡುಬರ್ತವೆ. ಬೇಳೆಗಳಲ್ಲಿ ಬಣ್ಣಗಳು ಕಂಡುಬರ್ತದೆ, ಕೇಸರಿ ಬೇಳೆ. ಗೋಧಿ ಹಿಟ್ಟಲ್ಲಿ ಏನಪ್ಪ ಅಂದರೆ ಟಾಲ್ಕಮ್ ಪುಡಿ ಕಂಡುಬರುತ್ತೆ. ಅರಿಶಿನ ಪುಡಿಯಲ್ಲಿ ಪುಡಿ ಮೆಟಲ್ ಹಳದಿ ಕಂಡುಬರುತ್ತೆ. ಮೆಣಸಲ್ಲಿ ಒಣಗಿದ ಪರಂಗಿ ಬೀಜಗಳು ಕಂಡುಬರ್ತವೆ ಸ್ನೇಹಿತರೆ. ಮೆಣಸಿನ ಪುಡಿಯಲ್ಲಿ ಬಣ್ಣ ಕಟ್ಟಿದ ಮರದ ಒಟ್ಟು ಕಂಡುಬರುತ್ತೆ. ಸಿಹಿ ತಿಂಡಿಗಳಲ್ಲಿ ಅನುಮತಿ ಇಲ್ಲದ ಬಣ್ಣಗಳು. ಜೇನುತುಪ್ಪದಲ್ಲಿ ಬೆಲ್ಲ ಕಂಡುಬರುತ್ತೆ ಸ್ನೇಹಿತರೆ. ಟೀಯಲ್ಲಿ ಏನಪ್ಪ ಸಾರ ತೆಗೆದ ಬಣ್ಣ ಕಂಡುಬರುತ್ತೆ. ಹಾಲು ಪುಡಿಯಲ್ಲಿ ಏನಪ್ಪ ಪಿಷ್ಟ ಪುಡಿ ಕಂಡುಬರುತ್ತೆ ಸ್ನೇಹಿತರೆ. ಐಸ್ ಕ್ರೀಮಲ್ಲಿ ಕೃತಕ ಸಿಹಿಕಾರಕಗಳು ಕಂಡುಬರ್ತವೆ. ತುಪ್ಪದಲ್ಲಿ ಹೈಡ್ರೋಜನೇಟ್ ಕೊಬ್ಬು ಕಂಡುಬರುತ್ತೆ ಸ್ನೇಹಿತರೆ. ಸಾಸಿವೆಯಲ್ಲಿ ರಾಗಿ, ತತ್ತೂರಿ ಬೀಜಗಳು. ಸಕ್ಕರೆ ಪುಡಿಯಲ್ಲಿ ವಾಷಿಂಗ್ ಸೋಡಾ ಕಂಡುಬರುತ್ತೆ ಸಕ್ಕರೆ ಪುಡಿಯಲ್ಲಿ. ಪಾನೀಯದಲ್ಲಿ ಸಕ್ಕರೆ ಕೃತಕ ಸಿಹಿಕಾರ ಕಂಡುಬರುತ್ತೆ. ಕಾಫಿ ಪುಡಿಯಲ್ಲಿ ಹುಣಸೆ ಬೀಜಗಳು ಕಂಡುಬರುತ್ತವೆ. ಇಂಗುನಲ್ಲಿ ಸಸ್ಯಜನ್ಯ ರೆಸಿನ್ ಮತ್ತು ಅಂಟು ಪದಾರ್ಥಗಳು ಕಂಡುಬರುತ್ತೆ ಸ್ನೇಹಿತರೆ. ಪ್ರೋಟೀನ್ ನ್ಯೂನತೆ ಏನಪ್ಪ ಅಂದರೆ ಮುಖ್ಯವಾಗಿ ಪ್ರೋಟೀನ್ ನ್ಯೂನತೆ ಕ್ಯಾಶ್ವರ್ಕರಿ ಎಂಬ ಮಗುವಿನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಕಾಲು ಮತ್ತು ಬಾತವ ಕಂಡುಬರುತ್ತೆ ಸ್ನೇಹಿತರೆ. ಚರ್ಮ ರೋಗ, ಬಣ್ಣ ಬದಲಾಗುತ್ತೆ ಸ್ನೇಹಿತರೆ. ಪೋಷಣ ಮರಾಸ್ಮಸ್ ಎಂಬ ಕಾಯಿಲೆ ಕಂಡುಬರುತ್ತೆ ಸ್ನೇಹಿತರೆ. ಹುಡುಗರಲ್ಲಿ, ಯುವಕರಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಕುಂಠಿತ ಬೆಳವಣಿಗೆ ಕಂಡುಬರುತ್ತೆ. ಕ್ಯಾಶ್ವರ್ಕರಿ ಏನಪ್ಪ ಅಂದರೆ ಕಾಲು ಊತ ಕಂಡುಬರುತ್ತೆ. ಪ್ರೋಟೀನ್ ಅಂಶದಿಂದ ಏನಪ್ಪ ಅಂದರೆ ಪೋಷಣ ಮರಾಸ್ಮಸ್ ಎಂಬ ಕುಂಠಿತ ಬೆಳವಣಿಗೆ ಕಾರಣವಾಗಿದೆ ಸ್ನೇಹಿತರೆ. ಇದು ವಿಟಮಿನ್ ಸಿ ಬಂದ್ಬಿಟ್ಟು ಪಂಕ್ ಕಂಡುಹಿಡಿತಾರೆ. ಮುಖ್ಯವಾಗಿ ಮೊದಲು ಕಂಡುಹಿಡಿದವರು ಏನಪ್ಪ ಅಂದರೆ ವಿಟಮಿನ್ ಸಿ ಅನ್ನು ಕಂಡುಹಿಡಿತಾರೆ. ಪ್ರಥಮ ಸಂಶ್ಲೇಷಿತ ವಿಟಮಿನ್ ಯಾವುದಪ್ಪ ಅಂದರೆ B. ಪ್ರಥಮವಾಗಿ ಸಂಶ್ಲೇಷಿತ ಅವರೇ ತಯಾರು ಮಾಡ್ತಾರೆ ಸ್ನೇಹಿತರೆ ವಿಟಮಿನ್ B ಅನ್ನು. ಆಮ್ಲದಿಂದ ಕರೆಯುವ ವಿಟಮಿನ್ ಏನಪ್ಪ ಅಂದರೆ C ಅಂತ ಕರೀತಾರೆ ಸ್ನೇಹಿತರೆ. ತಿರುಗಿ ಏನಪ್ಪ ಅಂದರೆ ಹಾರ್ಮೋನ್ ಎಂದು ಕರೆಯುವ ವಿಟಮಿನ್ ಏನಪ್ಪ ಅಂದರೆ D ಅಂತ ಕರೀತಾರೆ. ಪಿತ್ತಕೋಶ ಸಂಗ್ರಹವಾದ ವಿಟಮಿನ್ ಯಾವುದಪ್ಪ ಅಂದರೆ A ಆಗಿದೆ ಸ್ನೇಹಿತರೆ. ಗೋಲ್ಡನ್ ರೈಸ್ ಅಧಿಕವಾಗಿ A ಯಲ್ಲಿ ಇರುತ್ತೆ ಸ್ನೇಹಿತರೆ. ಮಾವು ಮತ್ತು ಕ್ಯಾರೆಟ್ನಲ್ಲಿ ಅಧಿಕವಾಗಿ A ಇರುತ್ತೆ ಸ್ನೇಹಿತರೆ. ಶಾರ್ಕ್ ಮತ್ತು ಕಾಡ್ ಮೀನುಗಳಲ್ಲಿ AD ಇರುತ್ತೆ ಸ್ನೇಹಿತರೆ. ಶಾರ್ಕ್ ಮತ್ತು ಕಾಡ್ ಮೀನಲ್ಲಿ AD ಇರುತ್ತೆ. ಸಿಟ್ರಿಕ್ ಹಣ್ಣು ಬಂದ್ಬಿಟ್ಟು ವಿಟಮಿನ್ C ಆಗಿರುತ್ತೆ ಸ್ನೇಹಿತರೆ. ಅಡಗಿನ ನಾವಿಕ ವಿಟಮಿನ್ ಸಿ ಇಂದ ಏನಪ್ಪ ಅಂದರೆ ವಿಟಮಿನ್ ಸಿಯನ್ನು ಅಡಗಿನ ನಾವಿಕ ಅಂತ ಕರೀತಾರೆ ವಿಟಮಿನ್ ಸಿ ಅನ್ನು. ಸೈನ್ ವಿಟಮಿನ್ ಯಾವುದಪ್ಪ ಅಂದರೆ D ಅಂತ ಕರೀತಾರೆ ಸ್ನೇಹಿತರೆ. ಮುಖ್ಯ ಮಾನವ ದೇಹದಲ್ಲಿ ನೀರಿನ ಪ್ರಮಾಣ 55ರಿಂದ 75ರಷ್ಟು ಇರುತ್ತೆ ಸ್ನೇಹಿತರೆ. ನೀರಿನ ಪ್ರಮಾಣ ಪ್ರತಿ ನಾವು ಕುಡಿಬೇಕಾದ ನೀರಿನ ಪ್ರಮಾಣ 5ರಿಂದ 6 ಲೀಟ್ರ್ ಕುಡಿಬೇಕು ಸ್ನೇಹಿತರೆ. ದೇಹದಲ್ಲಿ ಏನಪ್ಪ ಅಂದರೆ ದೇಹ ನಿರ್ಜಲೀಕರಣಗೊಂಡಾಗ ಏನಪ್ಪ ದೇಹದಲ್ಲಿ 40ರಷ್ಟಕ್ಕಿಂತ ನೀರು ಕಡಿಮೆ ಆದರೆ ಏನಪ್ಪ ದೇಹ ನಿರ್ಜಲೀಕರಣಗೊಳ್ಳುತ್ತೆ. ಬೇಸಿಗೆಯಲ್ಲಿ ಹೆಚ್ಚು ಸುಸ್ತಾಗಲು ಕಾರಣ ಏನಪ್ಪ ಅಂದರೆ ನೀರಿನ ಕೊರತೆಯಿಂದ. ನಾರು ಪದಾರ್ಥಗಳು ಕಾರ್ಯ ಏನಪ್ಪ ಅಂದರೆ ವಿಸರ್ಜನೆಗೆ ಸಹಾಯ ಮಾಡ್ತದೆ ನಾರು ಪದಾರ್ಥಗಳು. ಆಹಾರ ಕಲಬೆರಕೆ ಏನಪ್ಪ ಅಂದರೆ ಮುಖ್ಯವಾಗಿ ಆಹಾರ ಕಲಬೆರಕೆಗಳು ಏನಪ್ಪ ಅಂದರೆ ಪೋಷಕಾಂಶಗಳು ಆಹಾರದಲ್ಲಿ ಪೋಷಕಾಂಶ ಕಡಿಮೆ ಮಾಡೋ ಪದ್ಧತಿಯನ್ನು ಆಹಾರ ಕಲಬೆರಕೆ ಅಂತ ಕರೀತಾರೆ. 1954ರಲ್ಲಿ ಭಾರತ ಸರ್ಕಾರ ಏನಪ್ಪ ಅಂದರೆ ಕಲಬೆರಕೆ ನಿರ್ವಹಣಾ ಕಾನೂನನ್ನು ತರ್ತಾರೆ. ಕರ್ನಾಟಕದ 1986ರಲ್ಲಿ ಜಾರಿಗೆ ತರ್ತಾರೆ ಕಲಬೆರಕೆ ಮಾಡಬಾರ್ದು ಅಂತಂದ್ಬಿಟ್ಟು. ಕಲಬೆರಕೆಯಲ್ಲಿ ಮುಖ್ಯವಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್
BSI ಸ್ನೇಹಿತರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. BSI ಬಂದ್ಬಿಟ್ಟು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BSI ಅಂತ ಕಂಡುಹಿಡಿತಾರೆ. ಯಾಕಪ್ಪ ಅಂದರೆ ಇದು ಮುಖ್ಯವಾಗಿ ಉತ್ಪನ್ನಗಳ ಗುಣಮಟ್ಟ ನಿರ್ವಹಣೆಗಾಗಿ ಆಹಾರಗಳು ಏನಪ್ಪ ಅಂದರೆ ಉತ್ಪಾದನೆ ಮಾಡ್ತೀವಲ್ಲ ಸ್ನೇಹಿತರೆ, ಅದು ಗುಣಮಟ್ಟ ಪರೀಕ್ಷೆ ಏನಪ್ಪ ಅಂದರೆ ಇದು ಡೆಲ್ಲಿಯಲ್ಲಿದೆ ಸ್ನೇಹಿತರೆ. ಇದು ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಯಲ್ಲಿದೆ. ಅಗ್ಮಾರ್ಕ್ ಏನಪ್ಪ ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ. ಅಗ್ಮಾರ್ಕ್ ಬಂದ್ಬಿಟ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಏನಪ್ಪ ಅಂದರೆ ಸಂಸ್ಥೆ ಆಗಿದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನ ಏನಪ್ಪ ಅಂತಂದರೆ ಪರೀಕ್ಷೆ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಗುಣಮಟ್ಟ ಆಹಾರ ಉತ್ಪನ್ನ ಗುಣಮಟ್ಟಗಳನ್ನು ನಿಯಂತ್ರಿಸಲು, ಅಂದರೆ ಯಾವುದೇ ಆಹಾರವನ್ನು ತಯಾರು ಮಾಡ್ತಾರೆ ಸ್ನೇಹಿತರೆ, ಇವ್ರ ಹತ್ರ ಪರ್ಮಿಷನ್ ತೊಗೊಂಡು ಏನಪ್ಪ ಅಂದರೆ ಆಹಾರವನ್ನು ತಯಾರಿಸಬೇಕಾಗುತ್ತೆ ಸ್ನೇಹಿತರೆ. ಇದು ನಿಯಂತ್ರಿಸಲಾಗುತ್ತೆ. ಇದೇನಪ್ಪ BSY ಏನಪ್ಪ ಅಂತಂದರೆ ಮುಖ್ಯವಾಗಿ ಗುಣಮಟ್ಟ ಕಾಪಾಡಲು. ಇದು ಗುಣಮಟ್ಟ ಅಂತ ಪದ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಅಗ್ಮಾರ್ಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ನಿಯಂತ್ರಿಸಲು. ವೆರಿ ವೆರಿ ಇಂಪಾರ್ಟೆಂಟು. ಅಗ್ಮಾರ್ಕ್ ಬಂದ್ಬಿಟ್ಟು ಸೆಂಟ್ರಲ್ ಅಗ್ಮಾರ್ಕ್ ಬಂದ್ಬಿಟ್ಟು ನಾಗಪುರದಲ್ಲಿದೆ ಸ್ನೇಹಿತರೆ. ಸೆಂಟ್ರಲ್ ಅಗ್ಮಾರ್ಕ್ ಬಂದ್ಬಿಟ್ಟು ನಾಗಪುರದಲ್ಲಿದೆ. ತಿರ್ಗಾ ಕೇಂದ್ರ ಕಚೇರಿ ನಮ್ಮ ಹರಿಯಾಣದಲ್ಲಿ ಸ್ನೇಹಿತರೆ. ಎಕ್ಸಾಮ್ ಕೇಳ್ತಾರೆ, ಇಂಪಾರ್ಟೆಂಟು. ಫ್ರೂಟ್ ಪ್ರಾಡಕ್ಟ್ ಆರ್ಡರ್ ಬಂದ್ಬಿಟ್ಟು ಹಣ್ಣಿನ ಉತ್ಪಾದನೆಗೆ ಸಂಬಂಧಿಸಿದ ಸ್ನೇಹಿತರೆ. ಇದು ಕೈಗಾರಿಕೆಗಳು ಏನಪ್ಪ ಅಥಾರಿಟಿಯಲ್ಲಿ ಏನಪ್ಪ ಅಂದರೆ ಫುಡ್ ಪ್ರಾಡಕ್ಟ್ ಆರ್ಡರ್ ಏನಪ್ಪ ಅಂದರೆ ಕೈಗಾರಿಕೆ ಸಂಬಂಧಪಡುತ್ತೆ ಸ್ನೇಹಿತರೆ. ಹಣ್ಣಿನ ಉತ್ಪಾದನೆ ಗುಣಮಟ್ಟವನ್ನು ಏನಪ್ಪ ಅಂದರೆ ಸಂಸ್ಕರಿಸಲು ದೆಹಲಿಯಿದೆ ಸ್ನೇಹಿತರೆ. ಫುಡ್ ಏನಪ್ಪ ಅಂದರೆ ದೆಹಲಿಯಲ್ಲಿದೆ. FCI ಏನಪ್ಪ ಅಂತಂದರೆ ಮುಖ್ಯವಾಗಿ ಇದರಲ್ಲಿ FCI ಬಂದ್ಬಿಟ್ಟು ಏನಪ್ಪ ಅಂದರೆ ದೆಹಲಿಯಿದೆ ಸ್ನೇಹಿತರೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಹಾರ ಪದಾರ್ಥಗಳ ಸಂಗ್ರಹಣಾಕಾರವಾಗಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಆಹಾರವ ಸಂಗ್ರಹಣೆ ಮಾಡೋದು ಭಾಳ ದಿವಸ ಏನಪ್ಪ ಅಂದರೆ ಇಲ್ಲಿ ಮಾಡ್ತಾರೆ, ಇಲ್ಲಿ ಡೆಲ್ಲಿಯಲ್ಲಿ ಸ್ನೇಹಿತರೆ. ಇದೇನಪ್ಪ ಅಂದರೆ CFTRI ಏನಪ್ಪ ಅಂದರೆ ಇದು ಸೆಂಟ್ರಲ್ ಫುಡ್ ಟೆಕ್ನಿಕಲ್, ನಮ್ಮದು ಕರ್ನಾಟಕದಲ್ಲೇ ಸ್ನೇಹಿತರೆ. CFTRI ಬಂದ್ಬಿಟ್ಟು ಏನಪ್ಪ ಸೆಂಟ್ರಲ್ ಫುಡ್ ಟೆಕ್ನಿಕಲ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ನಮ್ಮ ಮೈಸೂರಲ್ಲಿ ಸ್ನೇಹಿತರೆ. ಇಂಪಾರ್ಟೆಂಟು. ಏನಪ್ಪ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಬಂದ್ಬಿಟ್ಟು ಡೆಲ್ಲಿಯಲ್ಲಿದೆ ಸ್ನೇಹಿತರೆ. ಇದು ನೋಡ್ಕೊಬಿಡಿ ಸ್ನೇಹಿತರೆ. ಫುಡ್ ಏನಪ್ಪ ಅಂದರೆ FSSAI ಇದು ಡೆಲ್ಲಿಯಲ್ಲಿದೆ ಸ್ನೇಹಿತರೆ. ಇದು FEO ಏನಪ್ಪ ಅಂದರೆ ರೋಮಲ್ಲಿದೆ ಸ್ನೇಹಿತರೆ. FEO ಇದು ರೋಮಲ್ಲಿದೆ ಸ್ನೇಹಿತರೆ. ಆಹಾರ ಗುಣಮಟ್ಟ ಸೂಚ್ಯಂಕದ ಏನಪ್ಪ ಅಂದರೆ ಅಲ್ಲಿ ಬಿಡುಗಡೆ ಮಾಡೋ ಸ್ನೇಹಿತರೆ FEO. ಕೆಫಿನ್ ಏನಪ್ಪ ಅಂದರೆ ಮುಖ್ಯವಾಗಿ ಕೆಫಿನ್ ಟ್ಯಾನಿಕ್. ಕಾಫಿಯಲ್ಲಿ ಏನಪ್ಪ ಅಂದರೆ ಕೆಫಿನ್ ಇರುತ್ತೆ ಸ್ನೇಹಿತರೆ. ಟ್ಯಾನಿಕ್ಸ್ ಏನಪ್ಪ ಅಂದರೆ ಟೀಯಲ್ಲಿರುತ್ತೆ. ನಿಕೋಟಿನ್ ಬಂದ್ಬಿಟ್ಟು ತಂಬಾಕಲ್ಲಿರುತ್ತೆ ಸ್ನೇಹಿತರೆ. ಮುಂತಾದ ಔಷಧಿಗಳು ಮಾದಕ ಔಷಧಿಗಳು ಆಲ್ಕಹೈಡಲ್ಲಿರುತ್ತೆ ಸ್ನೇಹಿತರೆ. ಮಾದಕ ಔಷಧ ತಯಾರು ಮಾಡೋದು ಆಲ್ಕಹೈಡಲ್ಲಿರುತ್ತೆ. ಮುಖ್ಯವಾಗಿ ಖಾದ್ಯ ಸಾರಜನಕಗಳು ಮತ್ತು ಅತಿ ಸಮೃದ್ಧವಾಗಿ ಎರಡು ಮೂಲಗಳು ಸೋಯಾ ಅವರೆ ಮತ್ತು ನೆಲಗಡಲೆ. ಸೋಯಾ ಅವರೆ ಏನಪ್ಪ ಅಂತ ನೆಲಗಡಲೆ ಆಗಿದೆ ಸ್ನೇಹಿತರೆ. ಖಾದ್ಯ ಆಹಾರ ಸಾರಜನಕಗಳು. ಆಲ್ಫಾ ಕೆರಾಟಿನ್ ಎಂಬ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ. ಎಲ್ಲಿರುತ್ತೆ ಎಂಬ ಉಣ್ಣೆಯಲ್ಲಿರುತ್ತೆ ಸ್ನೇಹಿತರೆ. ಸಾಮಾನ್ಯ ಮನೆಯಲ್ಲಿ ಬಳಸುವ ಸಕ್ಕರೆ ಯಾವುದಪ್ಪ ಅಂದರೆ ಸುಕ್ರೋಸ್ ಆಗಿದೆ ಸ್ನೇಹಿತರೆ. ದೇಹದ ರಕ್ಷಣೆಗೆ ಏನಪ್ಪ ಅಂದರೆ ನಮಗೆ ವಿಟಮಿನ್ ಮತ್ತು ಖನಿಜಗಳು ಬೇಕಾಗ್ತದೆ. ದೇಹದ ರಕ್ಷಣೆಗೆ ಬೇಕಾಗುತ್ತವೆ. ಹಸುವಿನ ಹಾಲಿನಲ್ಲಿ ಏನಪ್ಪ ಅಂದರೆ B ವಿಟಮಿನ್ ಇರುತ್ತೆ ಸ್ನೇಹಿತರೆ. 14 ವರ್ಷದೊಳಗಿನ ಮಕ್ಕಳಿಗೆ ಅಗತ್ಯ ಬೆಳವಣಿಗೆ ಏನಪ್ಪ ಅಂದರೆ ಸಾರಜನಕ ಬೇಕಾಗುತ್ತೆ, ಪ್ರೋಟೀನ್ ಬೇಕಾಗುತ್ತೆ. ದ್ವಿದಳ ಧಾನ್ಯಗಳು ಯಥೇಚ್ಛವಾಗಿ ಏನಪ್ಪ ಅಂದ್ರೆ ಪ್ರೋಟೀನಲ್ಲಿ ಇರುತ್ತೆ ಸ್ನೇಹಿತರೆ. ನೀರಿನಲ್ಲಿ ಕರಗೋದು BC ಸ್ನೇಹಿತರೆ. ಆಲ್ರೆಡಿ ನೋಡಿದ್ದೀವಿ. ಆಹಾರ ಮನುಷ್ಯನಿಗೆ ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು 57ರಷ್ಟು ಬೇಕಾಗುತ್ತೆ. ಕೊಬ್ಬು 37ರಷ್ಟು, ಪ್ರೋಟೀನ್ ಏನಪ್ಪ ಅಂದರೆ 9ರಷ್ಟು ಬೇಕಾಗುತ್ತೆ. ಆಲ್ಕೋಹಾಲ್ 29ರಷ್ಟು ಮತ್ತು ಏನಪ್ಪ ಅಂದರೆ ಪ್ರೋಟೀನ್ 7ರಷ್ಟು ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಬೇಕಾಗಿಲ್ಲ. ರೈಬೋಸ್ ಬಂದ್ಬಿಟ್ಟು ಮಾನೋಸ್ಯಾಕರೈಡ್ ಆಗಿದೆ ಸ್ನೇಹಿತರೆ. ಇದು ಸ್ನಾಯುಗಳಿಗೆ ಅಸಹಾಯಕವಾದಂತೆ ಏನಪ್ಪ ಅಂತ ಕಂಡುಬರುತ್ತೆ ಸ್ನೇಹಿತರೆ. ರೈಬೋಸ್ ಏನಪ್ಪ ಅಂದರೆ ಸ್ನಾಯುಗಳು ಆಯಾಸವಾದಂತೆ ಮಾಡುವುದು ಏನಪ್ಪ ಹೃದಯಾಘಾತ ತಪ್ಪಿಸುವುದು ಏನಪ್ಪ ರೈಬೋಸ್ನ ಕರ್ತವ್ಯವಾಗಿರುತ್ತೆ. ಹಾರ್ಟ್ ಪ್ರಾಬ್ಲಮ್ ಆಗಿದ್ದಂಗೆ ಏನಪ್ಪ ಅಂತ ತಡೆಯುತ್ತೆ ಸ್ನೇಹಿತರೆ. ಸ್ನಾಯುಗಳು ಆಯಾಸವಾಗಿದ್ದಂಗೆ ರೈಬೋಸ್ ಮಾನೋಸ್ಯಾಕರೈಡ್ ಸಹಾಯ ಮಾಡುತ್ತೆ ಮಾನವನ ದೇಹದಲ್ಲಿ. ಮುಖ್ಯವಾಗಿ ಏನಪ್ಪ ಅಂದರೆ ಇದು ಕಾಣಿಸ್ತಾ ಸ್ಲೈಡು. ಸಕ್ಕರೆ ಕಬ್ಬಿನ ಸಕ್ಕರೆಯಿಂದ ಸುಮಾರಾಗಿ 500 ಹೆಚ್ಚು ಸಿಹಿಯನ್ನು ಏನಪ್ಪ ಅಂದರೆ ನಾವು ಕಬ್ಬಿನ ಸ್ಯಾಕ್ರಿನ್ ಅಂದರೆ ಇದೆ ಸ್ನೇಹಿತರೆ. ಅತಿ ಹೆಚ್ಚು ಏನಪ್ಪ ಅಂದರೆ ಇದು ನಮಗೆ ಏನಪ್ಪ ಅಂದರೆ ಬೇಕಾಗುತ್ತೆ ಸ್ನೇಹಿತರೆ. ಸ್ಯಾಕ್ರಿನ್ ನಾನು ಬರಿತೀನಿ. ಈ ಸ್ಯಾಕ್ರಿನ್ ಅಂಶ ಏನಪ್ಪ ಅಂದರೆ 550 ಪಟ್ಟು ಹೆಚ್ಚು ಸಿಹಿಯನ್ನು ಹೊಂದಿದೆ. ಆಸ್ಟರ್ಟಮ್ ಅಂದ್ಬಿಟ್ಟು ಏನಪ್ಪ ಅಂದರೆ
100 ಪಟ್ಟು ಹೆಚ್ಚು ಸಿಹಿಯನ್ನು ಹೊಂದಿಸಿದ್ರೆ ಆಸ್ಟರ್ ಟಮ್ ಅಂತ ಕರೀತಾರೆ. ಇದು ಏನಪ್ಪ ಅಂದರೆ ಆಸ್ಟರ್ ಟಮ್. ತಿರ್ಗಿ ಏನಪ್ಪ ಅಂದರೆ ಅಲಾಟಾಮೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಅಲಾಟಾಮೆ ಬಂದ್ಬಿಟ್ಟು ಏನಪ್ಪ ಅಂದರೆ 200 ಅಷ್ಟು ಏನಪ್ಪ ಅಂದರೆ ನಮಗೆ ಸಕ್ಕರೆ ಅಂಶವನ್ನು ಹೊಂದಿಸಿದ್ರೆ ಸುಕ್ರೋಲೆಸ್ ಏನಪ್ಪ ಅಂದರೆ ಇದು ಸಕ್ಕರೆ ಕಂಡುಬರುವ ಏನಪ್ಪ ಅಂದ್ರೆ ಪ್ರಮುಖ ಅಂಶ ಸಿಹಿಕಾರಕವಾಗಿದೆ ಸ್ನೇಹಿತರೆ. ಲಿಪಿಡ್ಗಳು ನೋಡೋಣ ಸ್ನೇಹಿತರೆ. ಲಿಪಿಡ್ಗಳು ಪ್ರಮುಖ ಕಾರ್ಬನ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಆಗಿದೆ ಸ್ನೇಹಿತರೆ. ಲಿಪಿಡ್ಗಳಲ್ಲಿ ಮುಖ್ಯವಾಗಿ ಆಹಾರದಲ್ಲಿ ಕೊಬ್ಬಿನಾಂಶ 75% ಸಿಗುತ್ತೆ ಸ್ನೇಹಿತರೆ. ಇದೇನಪ್ಪ ದಹನವಾದಾಗ 3.7 ಸಿಗುತ್ತೆ. ಇದರಲ್ಲಿ ಮಿನರಲ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಪ್ಪ ಅಂದರೆ ವ್ಯತ್ಯಾಸ ನೋಡೋಣ ಸ್ನೇಹಿತರೆ. ಮಿನರಲ್ಸ್ ಏನಪ್ಪ ಅಂದರೆ ಪ್ರೋಟೀನ್ಗಳು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನೋಡೋಣ. ಇದು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕ ಸ್ನೇಹಿತರೆ. ದೇಹಕ್ಕೆ ಶಕ್ತಿಯನ್ನು ನೀಡ್ತವೆ. ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನ್ಗಳು ಏನಪ್ಪ ಅಂದರೆ ಕೊಬ್ಬುಗಳನ್ನು ಹೊಂದಿರ್ತವೆ ಸ್ನೇಹಿತರೆ. ದೇಹಕ್ಕೆ ಕಡಿಮೆ ಅಂಶಗಳನ್ನು ಸೂಕ್ಷ್ಮ ಪೋಷಕಾಂಶಗಳಾಗಿರ್ತವೆ ಸ್ನೇಹಿತರೆ. ತಿರ್ಗಿ ದೇಹ ಚಯಾಪಚಯಕ್ಕೆ ಸಹಾಯ ಮಾಡ್ತವೆ. ಜೀವಸತ್ವ ಮತ್ತು ಕಣಜಗಳು ಹೊಂದಿದೆ ಸ್ನೇಹಿತರೆ. ಮ್ಯಾಂಗನೀಸ್ ಮತ್ತು ಸತು, ತಾಮ್ರ, ಸೂಕ್ಷ್ಮ ಮತ್ತು ಬೃಹತ್ ಪೋಷಕಾಂಶಗಳು ಮೈಕ್ರೋ ಇದು ಸೂಕ್ಷ್ಮ ಪೋಷಕಾಂಶಗಳು ಸ್ನೇಹಿತರೆ. ಮ್ಯಾಕ್ರೋ ಇದು ಬೃಹತ್ ಪೋಷಕಾಂಶಗಳು. ಸೂಕ್ಷ್ಮ ಪೋಷಕಾಂಶಗಳು ಆಮೇಲೆ ಇದು ಮಾಲ್ಟೋಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಗ್ಲುಕೋಸ್ ಸೇರಿ ಮಾಲ್ಟೋಸ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಸ್ಪಿರಿಟ್ ಶುಗರ್ ಅಂತ ಕರೀತಾರೆ ಇದನ್ನಪ್ಪ ಮಾಲ್ಟೋಸನ್ನು. ಗೋಧಿ ಮತ್ತು ಬಾರ್ಲಿಯಲ್ಲಿ ಹೆಚ್ಚಾಗಿದೆ ಸ್ನೇಹಿತರೆ. ಸುಕ್ರೋಸ್ ಬಂದ್ಬಿಟ್ಟು ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ಏನಪ್ಪ ಅಂದರೆ ಟೇಬಲ್ ಶುಗರ್ ಅಂತ ಕರೀತಾರೆ ಇದನ್ನು. ಏನಪ್ಪ ಟೇಬಲ್ ಶುಗರ್ ಅಂತ ಕರೀತಾರೆ ಸ್ನೇಹಿತರೆ ಇದನ್ನು. ಲ್ಯಾಕ್ಟೋಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಏನಪ್ಪ ಅಂದರೆ ಮಿಲ್ಕ್ ಶುಗರ್ ಅಂತ ಕರೀತಾರೆ ಸ್ನೇಹಿತರೆ. ಗ್ಲುಕೋಸ್ ಮತ್ತು ಲ್ಯಾಕ್ಟೋಸ್ ಏನಪ್ಪ ಅಂದರೆ ಮಿಲ್ಕ್ ಶುಗರ್ ಅಂತ ಕರೀತಾರೆ. ಅಲ್ಲಲ್ಲಿ ಹೆಚ್ಚಾಗಿದೆ ಸ್ನೇಹಿತರೆ. ನೋಡಿ, ಸ್ಪಿರಿಟ್ ಶುಗರ್ ಬೇರೆ ಮಾಲ್ಟೋಸ್ ಕರೀತಾರೆ, ಟೇಬಲ್ ಶುಗರ್ ಅಂತ ಸುಕ್ರೋಸ್ ಕರೀತಾರೆ, ಮಿಲ್ಕ್ ಶುಗರ್ ಅಂತ ಲ್ಯಾಕ್ಟೋಸ್ ಕರೀತಾರೆ. ವೆರಿ ಇಂಪಾರ್ಟೆಂಟು. ಗ್ಲುಕೋಸ್ ಏನಪ್ಪ ಬ್ಲಡ್ ಶುಗರ್ ಅಂತ ಕರೀತಾರೆ ಸ್ನೇಹಿತರೆ. ಟಾಕ್ಸಿರೋಸ್ ಅಂತ ಕರೀತಾರೆ. ಫ್ರಕ್ಟೋಸನ್ನು ಫ್ರೂಟ್ ಶುಗರ್ ಅಂತ ಕರೀತಾರೆ. ರಿಬೋಸ್ RNA ಅಂತ ಮಾಲ್ಟೋಸ್ ಸ್ಪಿರಿಟ್ ಶುಗರ್ ಅಂತ ಕರೀತಾರೆ. ಲ್ಯಾಕ್ಟೋಸನ್ನು ಮಿಲ್ಕ್ ಶುಗರ್ ಅಂತ ಕರೀತಾರೆ. ಶುಗ್ರೋಸನ್ನು ಟೇಬಲ್ ಶುಗರ್ ಅಂತ ಕರೀತಾರೆ ಸುಕ್ರೋಸನ್ನು. ಕೊಬ್ಬಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಒದಗಿಸ್ತದೆ, ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತಾ ಇದ್ದರೆ ಈ ನೀರಿನಲ್ಲಿ ಕರಗೋದಿಲ್ಲ ಸ್ನೇಹಿತರೆ. ಇವು ಏನಪ್ಪ ಲಿಪಿಡ್ಗಳು ಕರಗೋದಿಲ್ಲ. ಅಡಿಪೋಸ್ ಅಂಗಾಂಶದಲ್ಲಿ ಶೇಖರಣೆಗೊಂಡಿರ್ತದೆ ಸ್ನೇಹಿತರೆ. ಕೊಬ್ಬಿನ ಅಂಶಗಳು ಪ್ರಾಣಿಗಳಲ್ಲಿ ಅಡಿಪೋಸ್ ಅಂಗಾಂಶದಲ್ಲಿರ್ತವೆ. ಸಸ್ಯ ಕೊಬ್ಬುಗಳು ಏನಪ್ಪ ಅಂದರೆ ಎಣ್ಣೆ ಕೊಬ್ಬುಗಳಾಗಿವೆ. ಕಡಲೆಕಾಯಿ, ಪ್ರಾಣಿಜಗಳು ಮತ್ತು ಹಾಲು ಉತ್ಪನ್ನಗಳಾಗಿವೆ. ಲಿಪಿಡ್ಗಳು ಸೋಪು ತಯಾರಿಕೆಯಲ್ಲಿ ಏನಪ್ಪ ಅಂದರೆ ಲಿಪಿಡ್ಗಳು ಬಳಸ್ತವೆ ಸ್ನೇಹಿತರೆ. ಪೈನೋಡರ್ಮ ಮತ್ತು ಕೊಬ್ಬಿನ ಕೊರತೆಯಿಂದ ಬರುವ ರೋಗ ಆಗಿದೆ. ವೇಟಮ್ ರೆಟಿನಾಲ್ ಬಂದ್ಬಿಟ್ಟೆ ಇದು ಇರುಳು ಕೊಡೋಕ್ಕೆ ಸಹಾಯ ಮಾಡಿದೆ. B1 ಬಂದು ಥಯಾಮಿನ್ ಆಗಿದೆ ಸ್ನೇಹಿತರೆ. ಆಲ್ರೆಡಿ ಹೇಳಿದ್ದೀನಿ. ನೀವು ಒಂದ್ಸಲ ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ ಸ್ನೇಹಿತರೆ, ಬೇಕಾಗುತ್ತೆ. B3 ರೈಬೋಫ್ಲಾವಿನ್ ಚರ್ಮ ರೋಗ. ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಸ್ನೇಹಿತರೆ. ಕ್ಯಾಲ್ಸಿಯಂ ಬಂದ್ಬಿಟ್ಟು ಏನಪ್ಪ ಅಲ್ಲಿಗೂ ಸಂಬಂಧಪಟ್ಟಿದೆ. ಸೋಡಿಯಂ ಬಂದು ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಿದೆ. ರಂಜಕ ಬಂದ್ಬಿಟ್ಟು ಏನಪ್ಪ ಅಂದರೆ ವಂಶವಾಹಿನಿಗಳಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಕಬ್ಬಿಣ ಬಂದ್ಬಿಟ್ಟು ಆಮ್ಲಜನಕ ಸಾಗಾಣಿಕೆಯಲ್ಲಿ ಸಹಾಯ ಮಾಡುತ್ತೆ. ಅಯೋಡಿನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಪೊಟ್ಯಾಷಿಯಂ ಬಂದ್ಬಿಟ್ಟು ಸ್ನಾಯು ಚಟುವಟಿಕೆಗೆ ಸಹಾಯ ಮಾಡುತ್ತೆ. ಕ್ಲೋರಿನ್ ಬಂದ್ಬಿಟ್ಟು ಜಠರ ಹೈಡ್ರೋಕ್ಲೋರಿಕ್ಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ತಾಮ್ರ ಬಂದ್ಬಿಟ್ಟು ಹಿಮೋಗ್ಲೋಬಿನಲ್ಲಿ ಒಂದಿರುತ್ತೆ ಸ್ನೇಹಿತರೆ. ಮೂಳೆ ರಚನೆ ಸಹಾಯಕವಾಗಿದೆ. ಮೆಗ್ನೀಷಿಯಂ ಬಂದ್ಬಿಟ್ಟು ನಮ್ಮ ದೇಹದ ಸ್ನಾಯು ರಚನೆಗೆ ಸಂಬಂಧಿಸಿದೆ. ಕೋಬಾಲ್ಟ್ ಬಂದ್ಬಿಟ್ಟು ಕೆಂಪು ರಕ್ತ ಕಣಗಳು ಮತ್ತು ವಿಟಮಿನ್ಗಳು B12ಗೆ ಸಹಾಯ ಮಾಡುತ್ತೆ. ಸತು ಬಂದ್ಬಿಟ್ಟು ಇನ್ಸುಲಿನ್ ಕಾರ್ಯಾಚರಣೆಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಓಕೆ, ಕ್ಯಾಲ್ಸಿಯಂ ಬಂದ್ಬಿಟ್ಟು ಆಸ್ಟಿಯೋಪೊರೋಸಿಸ್ ಕಾಯಿಲೆ ಬರುತ್ತೆ ಕ್ಯಾಲ್ಸಿಯಮಿಂದ. ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ರಂಜಕ ಕಡಿಮೆ ಆಗೋದ್ರಿಂದ ಆಸ್ಟಿಯೋಮಲೇಷಿಯಾ ಕಾಯಿಲೆ ಬರುತ್ತೆ. ಕಬ್ಬಿಣ ಕಡಿಮೆ ಆಗೋದ್ರಿಂದ ಅನೇಮಿಯಾ ರೋಗ ಬರುತ್ತೆ. ಅಯೋಡಿನ್ ಕಡಿಮೆ ಆಗೋದ್ರಿಂದ ಗಳಗಂಡ ರೋಗ ಬರುತ್ತೆ ಸ್ನೇಹಿತರೆ. ಸೋಡಿಯಂ ಕಡಿಮೆ ಆಗೋದ್ರಿಂದ ಹೈಪೋಟೆನೆಟ್ರಿಮಿಯಾ ಬರುತ್ತೆ. ಪೊಟ್ಯಾಷಿಯಂ ಏನಪ್ಪ ಕಡಿಮೆ ಆಗೋದ್ರಿಂದ ಹೈಪೋಕ್ಯಾಲೇಮಿಯಾ ರೋಗ ಬರುತ್ತೆ. ಸೆಲೆನಿಯಂ ಕಡಿಮೆ ಆಗೋದ್ರಿಂದ ಕೇಶ ರೋಗ ಕಂಡುಬರುತ್ತೆ ಸ್ನೇಹಿತರೆ. ತಾಮ್ರದಿಂದ ಏನಪ್ಪ ಅಂದರೆ ಮಿಲ್ಸನ್ ರೋಗ ಕಂಡುಬರುತ್ತೆ. ತಾಮ್ರದ ಮಿಲ್ಸನ್ ರೋಗ. ಕ್ಲೋರೈಡ್ನಿಂದ ಫ್ಲೋರೋಸಿಸ್ ಕಂಡುಬರುತ್ತೆ. ನೇಟ್ರಿನಿಂದ ಬ್ಲೂ ಬೇಬಿ ಸಿಂಡ್ರೋಮ್ ಕಂಡುಬರುತ್ತೆ ಅಂತ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕೇಳಿದ್ದಾರೆ, ಆಲ್ರೆಡಿ ಎಕ್ಸಾಮ್ ಕೇಳಿದ್ದಾರೆ ಸ್ನೇಹಿತರೆ. ಇದನ್ನು ಫ್ಲೋರೈಡ್ನ ಫ್ಲೋರೋಸಿಸ್ ಕಂಡುಬರುತ್ತೆ. ಪಾದರಸದಿಂದ ಏನಪ್ಪ ಮೀನಮಟ ರೋಗ ಕಂಡುಬರುತ್ತೆ ಸ್ನೇಹಿತರೆ. ಕ್ಯಾಡ್ಮಿನಿಂದ ಇಟಾ ರೋಗ ಕಂಡುಬರುತ್ತೆ. ರೋಗ. ಆರ್ಸೆನಿಕ್ ಬಂದು ಬ್ಲ್ಯಾಕ್ ಫುಟ್ ರೋಗ ಕಂಡುಬರುತ್ತೆ. ಆರ್ಸೆನಿಕ್ ಏನಪ್ಪ ಅಂದರೆ ಪ್ಲಾಸ್ಟಿಕ್ನಿಂದ ಬ್ಲ್ಯಾಕ್ ಫುಟ್ ರೋಗ ಕಂಡುಬರುತ್ತೆ. ಕ್ರೋಮಿಯಂನಿಂದ ಏನಪ್ಪ ಅಂತಂದರೆ ಮುಖ್ಯವಾಗಿ
ಕ್ರೋಮಿನಿಂದ ಕ್ಯಾನ್ಸರ್ ಕಂಡುಬರುತ್ತೆ ಸ್ನೇಹಿತರೆ. ಕ್ರೋಮಿನಿಂದ ಕ್ಯಾನ್ಸರ್ ಕಂಡುಬರುತ್ತೆ. ಸಿಡ್ರಸ್ ಬಂದ್ಬಿಟ್ಟು ಐರನ್ ಟ್ರಸ್ಟ್ ಅಂತ ಕರೀತಾರೆ. ಸಿಲ್ಕೋಸಿಸ್ ಬಂದ್ಬಿಟ್ಟು ಸಿಲ್ಕೋ ಟ್ರಸ್ಟ್ ಅಂತ ಕರೀತಾರೆ. ಬೇಸಿಸ್ನ ಏನಪ್ಪ ಅಂದ್ರೆ ಹೋಗೋ ಕಾರಣ ಕಾಟನ್ ಡಸ್ಟ್ ಅಂತ ಕರೀತಾರೆ ಸ್ನೇಹಿತರೆ. ಆಹಾರ ಗುಣಗಳು ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಸ್ಕ್ರೀನ್ಶಾಟ್ ತಗೊಬಿಡಿ. ಅರಿಶಿಣದಲ್ಲಿ ಮೆಟಾಲ್ ಹಳದಿಯನ್ನು ಏನಪ್ಪ ಅಂದ್ರೆ ಮಿಕ್ಸ್ ಮಾಡ್ತಾರೆ. ಅರಿಶಿಣದಲ್ಲಿ ಮೆಟಾಲಿನ್ ನೀಲ್ ಹಳದಿ ಮಿಕ್ಸ್ ಮಾಡ್ತಾರೆ ಟೀಯಲ್ಲಿ ಮತ್ತು ವನಸ್ಪತಿಯಲ್ಲಿ ಯಾವುದೋ ಮಿಕ್ಸ್ ಮಾಡ್ತಾರೆ ಅಂತ ಸ್ನೇಹಿತರೆ. ಆಲ್ರೆಡಿ ನೋಡಿದ್ದೀವಿ, ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಐಸ್ ಕ್ರೀಮ್ ಸಿಹಿ ಖಾರಗಳು ಮಿಕ್ಸ್ ಮಾಡ್ತಾರೆ. ಸೋಡಿಯಂ ಬೆಂಜೋನೇಟ್ ಬಂದ್ಬಿಟ್ಟು ಆಹಾರ ಸಂಗ್ರಹಣೆಯಲ್ಲಿ ಏನಪ್ಪ ಅಂದರೆ ಸೋಡಿಯಂ ಬಳಸ್ತಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಸಕ್ಕರೆ ಮಿಠಾಯಿ ಬಾಂಬೆ ಮಿಠಾಯಿ ಅಂತ ಕರೀತಾರೆ ಸ್ನೇಹಿತರೆ. ಕಾಟನ್ ಕ್ಯಾಂಡಿ ಬಾಂಬೆ ಮಿಠಾಯಿ ಮಾಮೂಲು ಊರಲ್ಲಿ ಮಾರಕ್ಕೆ ಬರ್ತಾರಲ್ಲ ಸ್ನೇಹಿತರೆ. ಇನ್ನೇನಪ್ಪ ಅಂದರೆ ರೊಡಾಮಿನ್ ಬಿ ಎಂದು ಹೊಂದಿರುತ್ತೆ ಸ್ನೇಹಿತರೆ. ಕೆಂಪಾಗಿರುತ್ತೆ. ಕ್ಯಾನ್ಸರ್ ಕಾರಕ ಆಗಿದೆ ಸ್ನೇಹಿತರೆ. ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಿಷೇಧ ಮಾಡಿದೆ. ಕ್ಯಾಟನ್ ಕ್ಯಾಂಡಿ ರೊಡಾಮಿನ್ ಬಿ ಕರ್ನಾಟಕದಲ್ಲೂ ಸಹ ಬಂದ್ ಮಾಡಲಾಗಿದೆ ಸ್ನೇಹಿತರೆ. ಕ್ಯಾಟನ್ ಕ್ಯಾಂಡಿ ಕರೀತಾರೆ. ಅದನ್ನು ಕೆಂಪು ಮಿಠಾಯಿ. ಏನಪ್ಪ ಹಸು ಹಾಲಿನಲ್ಲಿ ಏನಪ್ಪ ಕ್ಯಾಂಥೋಫಿಲ್ ಇರುತ್ತೆ ಸ್ನೇಹಿತರೆ. ಕಬ್ಬಿಣಕ್ಕೆ ಇರೋ ಅವಶ್ಯಕವಾದ ವಿಟಮಿನ್ ಏನಪ್ಪ ಸಿ ಆಗುತ್ತೆ ಸ್ನೇಹಿತರೆ. ವಿಟಮಿನ್ 12 ಬಂದ್ಬಿಟ್ಟು ಕೊಬಾಲ್ಟ್ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ದೇಹ ಸಂಶ್ಲೇಷಣೆಯಲ್ಲಿ ಡಿ ಕೆ ವಿಟಮಿನ್ ಬೇಕಾಗುತ್ತೆ ಸ್ನೇಹಿತರೆ. ದೇಹ ಸಂಶ್ಲೇಷಣೆ ಡಿ ಕೆ ವಿಟಮಿನ್. ಪಾಲಿಶ್ ಮಾಡಿರೋ ಅಕ್ಕಿಯಲ್ಲಿ ಕೊರತೆಯಿಂದ ಬಿ ವಿಟಮಿನ್ ಸಿಗುತ್ತೆ ಸ್ನೇಹಿತರೆ. ಹಾರ್ಮೋನ್ ಅಂತೆ ವರ್ತಿಸೋದು ವಿಟಮಿನ್ ಸಿ ಆಗಿದೆ. ಬಿಸಿ ಮಾಡಿದಾಗ ನಾಶವಾಗೋದು ಏನಪ್ಪ ಅಂದರೆ ವಿಟಮಿನ್ ಸಿ ಆಗಿದೆ ಸ್ನೇಹಿತರೆ. ಲಿವರಲ್ಲಿ ಸಂಗ್ರಹವಾದ ವಿಟಮಿನ್ ಸಿ ಎ ಏನಪ್ಪ ಲಿವರಲ್ಲಿ ಸಂಗ್ರಹವಾಗುತ್ತೆ. ಗೋಲ್ಡನ್ ರೈಸ್ ಎಂದು ಏನು ಕರೀತಾರೆ. ಬಯೋರೇಟ್ ಪರೀಕ್ಷೆಯನ್ನು ಪ್ರೋಟೀನ್ ಇರುವಿಕೆಯಲ್ಲಿ ಬಯೋರೇಟ್ ಪರೀಕ್ಷೆಯನ್ನು ಮಾಡ್ತಾರೆ ಸ್ನೇಹಿತರೆ. ಅದು ಪ್ರೋಟೀನ್ ಬಗ್ಗೆ ಕಂಡುಹಿಡಿತಾರೆ ಇದೇನೋ ಇಲ್ಲ ಅಂತ. ಬೆನೆಡಿಕ್ಟ್ ದ್ರಾವಣ ಪರೀಕ್ಷೆ ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಮತ್ತು ಸಂಬಂಧಿಸಿದ ಸ್ನೇಹಿತರೆ. ಇದು ಕಾರ್ಬೋಹೈಡ್ರೇಟ್ಸ್ ಕಂಡುಹಿಡಿಯಲು ಹಾಲನ್ನು ಪರಿಪೂರ್ಣವಾಗಿ ಆಹಾರ ಎನ್ನದಿರಲು ಕೊರೆಯಿರುವ ಪೋಷಕಾಂಶ ವಿಟಮಿನ್ ಸಿ ಮತ್ತು ಕಬ್ಬಿಣ. ಆಹಾರವನ್ನು ಪರಿಪೂರ್ಣ ಆಹಾರ ಎನ್ನದಿರಲು ಕೊರತೆ ಇರುವ ಪೋಷಕಾಂಶ ಹಾಲನ್ನು ಏನಪ್ಪ ಅಂದರೆ ಸಂಪೂರ್ಣ ಹಾಲಂತ ಕರೆಯೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ವಿಟಮಿನ್ ಸಿ ಮತ್ತು ಕಬ್ಬಿಣ ಕೊರತೆ ಇರುತ್ತೆ. ನಾರು ಪದಾರ್ಥಗಳೇನಪ್ಪ ಅಂದರೆ ನೀರನ್ನು ಹೀರ್ಕೊಳ್ತಾವೆ ಸ್ನೇಹಿತರೆ. ಇದರಿಂದ ವಿಸರ್ಜನೆ ಸಹಕಾರಿಯಾಗಿದೆ. ಪೋಷಕಾಂಶವಲ್ಲದ ಆಹಾರ ಹುರುಳಿಕಾಯಾಗಿದೆ ಸ್ನೇಹಿತರೆ. ಪೋಷಕಾಂಶವಲ್ಲದ ಹುರುಳಿಕಾಯಾಗಿದೆ. ನಾರಂಶ ಹೊಂದಿದೆ. ನೀರು ಬಂದ್ಬಿಟ್ಟು ಏನಪ್ಪ ಅಂದರೆ ಮಾನವ ದೇಹಕ್ಕೆ 60-75 ನೀರು ಬೇಕಾಗುತ್ತೆ. ದೇಹ ತಾಪವನ್ನು ನಿಯಂತ್ರಿಸುವ ಸ್ನೇಹಿತರೆ. ಇದು ಅನುಪಯುಕ್ತ ವಸ್ತುಗಳನ್ನು ವಿಸರ್ಜಿಸುತ್ತೆ ನೀರು. ದೇಹದ ರಾಸಾಯನಿಕ ಕ್ರಿಯೆಗೆ ಸಹಾಯ ಮಾಡುತ್ತೆ. ಇಲ್ಲಿ ದೇಹದ ಆಹಾರ ಮೂಲಗಳನ್ನು ನೋಡ್ಕೊಳ್ಳೋ ಸ್ನೇಹಿತರೆ ಬೇಕಾಗುತ್ತೆ. ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ. ನಿಮಗೆ ವಿಟಮಿನ್ ಏನಪ್ಪ ಅಂದರೆ ಎ ಎಲ್ಲಿ ಸಿಗುತ್ತೆ ಅಂದರೆ ಹಸಿರು ಎಲೆಗಳು, ತರಕಾರಿಗಳು, ಮೀನುಗಳಲ್ಲಿ ಸಿಗುತ್ತೆ. ಈ ಥರ ಎಕ್ಸಾಮ್ ಕೇಳಬಹುದು ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸ್ಗಳು ಏನಪ್ಪ ಅಂದರೆ ಇದು ಏನಪ್ಪ ಅಂದರೆ ಮಾನೋಸ್ಯಾಕರೈಡ್ ಯಾವುದು ಪಾಲಿಸ್ಯಾಕರೈಡ್ ಯಾವುದು ಕೇಳ್ತಾರೆ. ಕಾರ್ಬೋಹೈಡ್ರೇಟ್ಸಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸಲ್ಲಿ ಮುಖ್ಯವಾಗಿ ಮಾನೋಸ್ಯಾಕರೈಡ್ ಗ್ಲುಕೋಸ್ ಆಗಿದೆ. ಪಾಲಿಸ್ಯಾಕರೈಡ್ ಬಂದ್ಬಿಟ್ಟು ಪಿಷ್ಟ ಆಗಿದೆ ಸ್ನೇಹಿತರೆ. ಪ್ರೋಟೀನ್ಗಳಲ್ಲಿ ಏನಪ್ಪ ಅಂದರೆ ಅಮೈನೋ ಆಮ್ಲ ಆಗಿದೆ, ಪಾಲಿಪೈಡ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಮಾನೋಸ್ಯಾಕರೈಡ್ ಅಮೈನೋ ಆಮ್ಲ ಆಗಿದೆ. ನ್ಯೂಕ್ಲಿಕ್ ಆಮ್ಲದಲ್ಲಿ ನ್ಯೂಕ್ಲಿಯೋಟೈಡ್ ಅಮೈನೋ ಆಮ್ಲ ಆಗಿದೆ ಸ್ನೇಹಿತರೆ. ಮನೋಮರ್ ಆಗಿದೆ ಸ್ನೇಹಿತರೆ. ನ್ಯೂಕ್ಲಿಯಾಸೈಡ್. DNA ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಪಾಲಿಯಾಸಿಡ್ ಆಗಿದೆ. ಲಿಪಿಡಲ್ಲಿ ಕೊಬ್ಬಿನ ಆಮ್ಲ ಗ್ಲಿಸರಾಲ್ ಬಂದ್ಬಿಟ್ಟು ಮನೋಮರ್ ಆಗಿದೆ. ಲಿಪಿಡ್ ಏನಪ್ಪ ಅಂದರೆ ಮುಖ್ಯವಾಗಿ ಇದು ಪಾಲಿಸ್ಪೈಡ್ ಆಗಿದೆ ಸ್ನೇಹಿತರೆ. ಇದನ್ನು ಕೇಳ್ತಾರೆ ಎಕ್ಸಾಮ್ಗೆ. ಸ್ಕ್ರೀನ್ಶಾಟ್ ತೊಗೊಬಿಡಿ ಸ್ನೇಹಿತರೆ. ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿಗೊಂದು ಅಷ್ಟು ಇಲ್ಲಿಗೊಂದು. ಮುಖ್ಯವಾಗಿ ಮಾನವರುಗಳು ಏನಪ್ಪ ಅಂದರೆ ಮುಖ್ಯವಾಗಿ ಇದರಲ್ಲಿ ಸಣ್ಣ ಉಪಘಟಕಗಳಾಗಿದೆ ಸ್ನೇಹಿತರೆ. ಇದು ಪಾಲಿಮರ್ಗಳು ಆಗಿವೆ. ಏನು ಬೇಕಾದ್ರೆ ಸ್ನೇಹಿತರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದ್ದರೆ ಮತ್ತು ನಾನು ಹೇಳ್ಕೊಂಡು ಹೋಗ್ತೀನಿ. ಇದು ಎಕ್ಸಾಮ್ ಕೇಳಿದ್ರೆ ಸ್ನೇಹಿತರೆ. ಕಾರ್ಬೋಹೈಡ್ರಾಕ್ಸೈಡ್ ಬಂದ್ಬಿಟ್ಟು 1 ಏನಪ್ಪ ಅಂದರೆ ಆಲ್ರೆಡಿ ಎಕ್ಸಾಮ್ ಕೇಳಿದ್ದಾರೆ. UPSCಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇದು UPSCಯಲ್ಲಿ ಏನಪ್ಪ ಅಂದರೆ ಕೇಳಿದರೆ ಎಷ್ಟಿದೆ ಹೈಡ್ರೋಕಾರ್ಬೋನೇಟ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. 1:2:1 ಅಂತ ಸ್ನೇಹಿತರೆ. ಆಲ್ರೆಡಿ ಇವೆಲ್ಲ ನೋಡಿದ್ವಿ ಸ್ನೇಹಿತರೆ. ಏನಪ್ಪ ಅಂದರೆ ನಾನು ಏನೋ ಇಂಪಾರ್ಟೆಂಟ್ ಇದ್ದರೆ ಮತ್ತೆ ಹೇಳ್ಕೊಂಡು ಹೋಗ್ತೀನಿ. ಎಲ್ಲದೂ ಇಲ್ಲ ಸ್ನೇಹಿತರೆ. ಪ್ರೋಟೀನ್ಗಳು ಏನಪ್ಪ ಅಂದರೆ ನಮ್ಮ ದೇಹಕ್ಕೆ ಏನಪ್ಪ ಅಂದರೆ ಅಮೈನೋ ಆಮ್ಲ ಪಾಪೈಡ್ ಬಂದಾಕ ಮೂಲಕ ಸೇರಿಸಿ ಪಾಪೈಡ್ಗಳು ಸರಪಳ ಏನು ಅಷ್ಟೊಂದು ಬೇಕಾಗಲ್ಲ ಸರ್. ಪ್ರೋಟೀನ್ಗಳು ಏನಪ್ಪ ಅಂದರೆ ಜೈವಿಕ ರಾಸಾಯನಿಕ ಕ್ರಿಯೆಗಳು ಪ್ರೋಟೀನ್ಗಳು ಕಿಣ್ವಗಳಾಗಿ ಏನಪ್ಪ ಅಂದರೆ ಸಹಾಯ ಮಾಡುತ್ತೆ. ನ್ಯೂಕ್ಲಿಕ್ ಆಮ್ಲ ಏನಪ್ಪ ಅಂದರೆ ಮುಖ್ಯವಾಗಿ ಫಾಸ್ಫೋಲಿಪಿಡ್ ಬಂಧವನ್ನು ಹೊಂದಿಸೋ ನ್ಯೂಕ್ಲಿಕ್ ಆಮ್ಲಗಳು. ಇದು ಅಷ್ಟೊಂದು ಏನು ಬೇಕಾಗಿಲ್ಲ ಸ್ನೇಹಿತರೆ. ನ್ಯೂಕ್ಲಿಕ್ ಆಮ್ಲ DNA ಆನುವಂಶಿಕ ಮತ್ತು ಗುಣಗಳನ್ನು ಹೊಂದಿದೆ ನ್ಯೂಕ್ಲಿಕ್ ಆಮ್ಲ.
RNA ರೂಪದಲ್ಲಿ ಜೀವಕೋಶ ಪ್ರೋಟೀನನ್ನು ಉತ್ಪಾದನೆ ಮಾಡಲು ಸಹಾಯ ಮಾಡುತ್ತೆ. ಯಾವುದಪ್ಪ ಅಂದರೆ ನ್ಯೂಕ್ಲಿಕ್ ಆಮ್ಲ ಪ್ರೋಟೀನನ್ನು ಉತ್ಪಾದನೆ ಮಾಡಲು RNA ರೂಪದಲ್ಲಿ ಸಹಾಯ ಮಾಡುತ್ತೆ. ನ್ಯೂಕ್ಲಿಕ್ ಆಮ್ಲದಲ್ಲಿ ಮುಖ್ಯವಾಗಿ ವೆರಿ ವೆರಿ ಇಂಪಾರ್ಟೆಂಟು. ATP ಏನಪ್ಪ ಅಂದರೆ ಜೀವಕೋಶ ಒಳಗಿನ ಶಕ್ತಿ ಉತ್ಪಾದನಾ ಕೇಂದ್ರ ಆಗಿದೆ ಸ್ನೇಹಿತರೆ. ಇದು ಯಾವುದಪ್ಪ ಅಂದರೆ ATP ನ್ಯೂಕ್ಲಿಕ್ ಆಮ್ಲದಲ್ಲಿ ಮುಖ್ಯವಾಗಿ ATP ಶಕ್ತಿ ಉತ್ಪಾದನಾ ಕೇಂದ್ರ. ಲಿಪಿಡ್ಗಳು ನೋಡೋಣ ಸ್ನೇಹಿತರೆ. ಈ ಲಿಪಿಡಲ್ಲಿ ಮುಖ್ಯವಾಗಿ ಸರಳ ಹೈಡ್ರೋಕಾರ್ಬನ್ ಆಗಿದೆ. ಇದು ಗ್ಲಿಸರಾಲ್ನ ಹೊಂದಿದೆ ಸ್ನೇಹಿತರೆ. ದೀರ್ಘಾವಧಿ ಶಕ್ತಿಯನ್ನು ಲಿಪಿಡ್ಗಳು ದೀರ್ಘಾವಧಿ ಶಕ್ತಿಯನ್ನು ಒದಗಿಸುತ್ತೆ. ನಮಗೆ ದೀರ್ಘಶಕ್ತಿ ಒದಗಿಸುತ್ತೆ. ಗ್ಲುಕೋಸ್ ನೋಡೋಣ ಸ್ನೇಹಿತರೆ. ಈ ಗ್ಲುಕೋಸಲ್ಲಿ ಮುಖ್ಯವಾಗಿ 6 ಆಕ್ಸಿಜನ್ಗಳು ಹೊಂದಿದೆ. ಸಸ್ಯ ಸೂರ್ಯಕಾಂತಿ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಏನಪ್ಪ ಗ್ಲುಕೋಸ್ ತಯಾರಿಸ್ತಾ ಸ್ನೇಹಿತರೆ. ಮುಖ್ಯವಾಗಿ ಸಸ್ಯದಲ್ಲಿ ಬೆಳಕು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡಿಂದ ಏನಪ್ಪ ಅಂದರೆ ಗ್ಲುಕೋಸ್ ತಯಾರಿಕೆ ಆಗುತ್ತೆ ಸಸ್ಯಗಳಲ್ಲಿ. ಅಡ್ನೋಸಿನ್ ಟ್ರೈಫಾಸ್ಫೇಟ್ ATP ಅಂದರೆ ಅಡ್ನೋಸಿನ್ ಟ್ರೈಫಾಸ್ಫೇಟ್ ಏನಪ್ಪ ಅಂದರೆ ಇದು ಗ್ಲುಕೋಸಲ್ಲಿ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಬೇಕಾದ್ರೆ ಸ್ನೇಹಿತರೆ ಯೂಸಂಗೆ ಬೇಕಾಗಿರೋದೊಂದು ಹೇಳ್ತೀನಿ ನಾನು. ಆಲ್ಫಾ ಗ್ಲುಕೋಸ್ ಅಂತ ಬರುತ್ತೆ, ಬೀಟಾ ಗ್ಲುಕೋಸ್ ಅಂತ ಬರುತ್ತೆ. ಆಲ್ಫಾ ಗ್ಲುಕೋಸ್ ಒಂದು ಪಿಷ್ಟ ಇರುತ್ತೆ ಸ್ನೇಹಿತರೆ. ಬೀಟಾ ಗ್ಲುಕೋಸಲ್ಲಿ ಸಸ್ಯ ಸೆಲ್ಲೋಸ್ ಇರುತ್ತೆ. ಇದು ಸ್ವಲ್ಪ ಡೆಪ್ತ್ ಆಗಿದೆ ಸ್ನೇಹಿತರೆ. ಅದು ರಕ್ತದಲ್ಲಿ ಏನಪ್ಪ ಅಂದರೆ ಗ್ಲುಕೋಸ್ ಬಂದ್ಬಿಟ್ಟು ಮಧುಮೇಹ ರೋಗ ಕಾರಣವಾಗುತ್ತೆ. ಉದಾಹರಣೆ ಇನ್ಸುಲಿನ್. ಪ್ಯಾಂಕ್ರಿಯಾಸ್ ರೋಗ ಮೆದು ಜೀರಕ ಗ್ರಂಥಿಯಲ್ಲಿ ಪ್ಯಾಂಕ್ರಿಯಾಸ್ ರೋಗ ಉಂಟು ಮಾಡುತ್ತೆ. ಯಾಕಂತಂದರೆ ದೇಹದಲ್ಲಿ ಗ್ಲುಕೋಸನ್ನು ಇಂಧನದಂತೆ ಬಳಸಿ ಪ್ಯಾಂಕ್ರಿಯಾಸ್ ರೋಗ ಮೆದುಜೀರಕ ಗ್ರಂಥಿ ಸ್ರವಿಸಿ ಇನ್ಸುಲಿನ್ ಎಂಬ ಹಾರ್ಮೋನನ್ನು ಅಗತ್ಯವಾಗಿ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಅಲ್ಲಿ ಅಂದರೆ ರಕ್ತದ ಗ್ಲುಕೋಸ್ನಲ್ಲಿ. ಇನ್ಸುಲಿನ್ ಏನಪ್ಪ ಅಂದರೆ ಮೆದುಜೀರಕ ಗ್ರಂಥಿಯಲ್ಲಿ ಉತ್ಪಾದನೆ ಆಗುತ್ತೆ. ಏನಪ್ಪ ನಾವು ಸೇವಿಸುವ ಆಹಾರ ಗ್ಲುಕೋಸ್ ಮಟ್ಟ ಹೆಚ್ಚಾಗಿ ಇನ್ಸುಲಿನ್ ಗ್ಲುಕೋಸ್ ರಕ್ತದಿಂದ ಜೀವಕೋಶ ಒಳಗೆ ಪ್ರವೇಶಿಸಿ ಸಹಾಯ ಮಾಡುತ್ತೆ. ಇನ್ಸುಲಿನ್ ಏನಪ್ಪ ಅಂದರೆ ನಮ್ಮ ಜೀವಕೋಶಗಳಿಗೆ ಸಹಾಯ ಮಾಡುತ್ತೆ ಇನ್ಸುಲಿನ್ನು. ಮಧುಮೇಹ ರೋಗ ಏನಪ್ಪ ಇನ್ಸುಲಿನ್ ಕೊರತೆಯಿಂದ ಏನಪ್ಪ ಅಂದರೆ ನಮಗೆ ಮಧುಮೇಹ ರೋಗ ಕಂಡುಬರುತ್ತೆ. ಇದರಿಂದ ಜೀವಕೋಶಗಳು ಇನ್ಸುಲಿನನ್ನು ಸಂಧಿಸಿದಾಗ ಗ್ಲುಕೋಸ್ ರಕ್ತದಲ್ಲಿ ಉಳಿಯುತ್ತೆ ಸ್ನೇಹಿತರೆ. ಅಂದರೆ ಇನ್ಸುಲಿನ್ ಕೊರತೆಯಿಂದ ಮಧುಮೇಹ ರೋಗ ಉಂಟಾಗುತ್ತೆ ನಮಗೆ. ಪಿಷ್ಟ ಮತ್ತು ಸೆಲ್ಲೋಸ್ನ ವ್ಯತ್ಯಾಸ ಏನಂತ ಕೇಳಿದರೆ ಸ್ನೇಹಿತರೆ, ಪಿಷ್ಟ ಮತ್ತು ಸೆಲ್ಲೋಸ್ನ ವ್ಯತ್ಯಾಸ. ಪಿಷ್ಟದಲ್ಲಿ ಆಲ್ಫಾ ಗ್ಲುಕೋಸನ್ ಹೊಂದಿದೆ. ಅಣು ಒಂದೇ ದಿಕ್ಕಿನಲ್ಲಿ ಜೋಡಿಸಲ್ಪಟ್ಟಿದೆ. ಪಿಷ್ಟದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಏನಪ್ಪ ಅಂದರೆ ಸುಲಭವಾಗಿ ಜೀರ್ಣಿಸಲು ಸಹಾಯ ಮಾಡುತ್ತೆ ಪಿಷ್ಟ. ಅಕ್ಕಿ ಮತ್ತು ಆಲೂಗಡ್ಡೆಯಲ್ಲಿ ಇರುತ್ತೆ ಸ್ನೇಹಿತರೆ ಪಿಷ್ಟ. ಸೆಲ್ಲೋಸ್ ಏನಪ್ಪ ಅಂದರೆ ಬೀಟಾ ಗ್ಲುಕೋಸ್ ಬಿ ಇರುತ್ತೆ ಸ್ನೇಹಿತರೆ. ಇದು ಬೀಟಾ ಗ್ಲುಕೋಸ್ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ 180 ಡಿಗ್ರಿಯಲ್ಲಿ ಏನಪ್ಪ ಅಂದರೆ ತಲೆ ಕೆಳಗಾಗಿ ಗ್ಲುಕೋಸನ್ನು ಹೊಂದಿದೆ. ಇದರಲ್ಲಿ ಗೋಡೆಯಲ್ಲಿ ಅತ್ಯಂತ ಗಟ್ಟಿ ರಚನೆಯನ್ನು ಹೊಂದಿದೆ ಸ್ನೇಹಿತರೆ. ಇದು ಸೆಲ್ಲೋಸ್. ಜೀರ್ಣಕ್ರಿಯೆ ಆಗಲ್ಲ ಸ್ನೇಹಿತರೆ ಇದರಲ್ಲಿ. ಹಸು ಮತ್ತು ಕುರಿ ಪ್ರಾಣಿಗಳಲ್ಲಿ ಏನಪ್ಪ ಅಂದರೆ ಕಂಡುಬರುತ್ತೆ. ಗ್ಲುಕಾನ್ ಹಾರ್ಮೋನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಲು ಏನಪ್ಪ ಅಂದರೆ ಗ್ಲುಕಾನ್ ಹಾರ್ಮೋನ್ ಸಹಾಯಕವಾಗುತ್ತೆ ಸ್ನೇಹಿತರೆ. ಇದು ಇಷ್ಟು ನೋಡ್ಕೊಳ್ಳಿ ಸಾಕು. ದೀರ್ಘಕಾಲ ಉಪವಾಸ ಇರ್ತಾರೆ ಅವಾಗ ಏನಪ್ಪ ಗ್ಲೂಕೋಸ್ ಮಟ್ಟ ಏನಪ್ಪ ಅಂದರೆ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ ದೇಹದಲ್ಲಿ. ಕಾರ್ಬೋಹೈಡ್ರೇಟ್ಸ್ ಎಲ್ಲ ಏನಪ್ಪ ಅಂದರೆ ಮಾನಸಾಗರ ಪ್ಯಾಲೇಸ್ ಇದು ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಆಲ್ರೆಡಿ ನೋಡಿದ್ದೀವಿ, ಇದನ್ನು ಬೇಕಾಗಿಲ್ಲ. ಜೀವಸತ್ವಗಳು ಬಿ ಪ್ಲಾಂಕ್ಲೆಕ್ಸ್, ವಿಟಮಿನ್ ಸಿ. ವಿಟಮಿನ್ ಮುಖ್ಯವಾಗಿ ವಿಟಮಿನ್ ಬಿ ಬಂದ್ಬಿಟ್ಟು ಪ್ಯಾಂಕ್ಲೆಸ್ ಅಥವಾ ವಿಟಮಿನ್ ಸಿ ಮುಖ್ಯವಾಗಿ ಏನಪ್ಪ ಅಂದರೆ ದೇಹದಲ್ಲೇ ಸಂಗ್ರಹವಾಗಿರೋದಿಲ್ಲ. ಇದನ್ನು ಬೇಕಾಗಿಲ್ಲ ಸ್ನೇಹಿತರೆ, ಅಷ್ಟೊಂದು ಡೆಪ್ತ್ ಇದೆ. ವಿಟಮಿನ್ ಎ ಕ್ಯಾರೆಟ್ ಹಾಲಲ್ಲಿದೆ. ಇಳುವಕ್ರೋಡು ರೋಗ ಬರುತ್ತೆ, ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಧಾನ್ಯಗಳಿರುತ್ತೆ ವಿಟಮಿನ್ B1 ಬೇರೆ ಬೇರೆ ರೋಗ ಬರುತ್ತೆ, ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಇದೆಲ್ಲ ಕಣ್ಣಿನ ದೃಷ್ಟಿ ಹೋಗುತ್ತೆ. ವಿಟಮಿನ್ ಎ ಇಂದ ಬಿಯಿಂದ ಏನಪ್ಪ ಅಂದರೆ ನರ ಮಂಡಲ ದೌರ್ಬಲ್ಯ ಉಂಟಾಗುತ್ತೆ. ವಿಟಮಿನ್ ಸಿ ಇಂದ ಚರ್ಮದ ಕಾಂತಿ ಹೋಗುತ್ತೆ ಸ್ನೇಹಿತರೆ, ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಇದೆಲ್ಲ ಬೇಕಾಗಿಲ್ಲ.
ವಿಟಮಿನ್ ಎ ಮತ್ತು ಕೊಬ್ಬಿನಲ್ಲಿ ಕರಗುತ್ತೆ ಏನಪ್ಪ, ಇದು ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ, ಅದೇನು ಬೇಕಾಗಿಲ್ಲ. ವಿಟಮಿನ್ ರೆಟನಾಲ್ ಇದೆ. ವಿಟಮಿನ್ ಎ ಬಂದ್ಬಿಟ್ಟು ರೆಟನಾಲ್, ಇದ್ರ ಬಗ್ಗೆ ಕಣ್ಣಿನ ಆಕ್ಸಿಪಟಲ್ ಸಂಬಂಧಿಸಿದೆ. ನೈಟ್ ಬ್ಲೈಂಡ್ನೆಸ್ ಅಂತ ಕರೀತಾರೆ. ಗಜ್ಜರಿ ಪಪ್ಪಾಯಲ್ಲಿ ಏನಪ್ಪ ಸಿಗುತ್ತೆ. ಬಿ ಬಂದ್ಬಿಟ್ಟು ಥಯಾಮಿನ್ ಅಂತ ಕರಿತಾರೆ ಸ್ನೇಹಿತರೆ. ಆಹಾರ ಉತ್ಕರ್ಷಣ ಕ್ರಿಯೆಯಲ್ಲಿ ಏನಪ್ಪ ಅಂದರೆ ಶಕ್ತಿ ಬಿಡುಗಡೆ ಹೊಂದುತ್ತೆ ಬಿ ವಿಟಮಿನ್ನು. ಬೇರೆ ಪಾಲಿಶ್ ಮಾಡೋದು ಅಕ್ಕಿಯಲ್ಲಿ ಕಂಡು ಬರುತ್ತೆ. B2 ಬಂದ್ಬಿಟ್ಟು ಏನಪ್ಪ ರೈಬೋಫ್ಲಾವಿನ್ ಬರುತ್ತೆ. ಏಷ್ನಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಹಸುವಿನ ಹಾಲಲ್ಲಿ ಹಳದಿ ಆಗಿರಲು ಏನಪ್ಪ, ಹಸು ಹಾಲು ಹಳದಿ ಆಗಿರಲಿ ಏನಪ್ಪ ಅಂದರೆ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸ್ನೇಹಿತರೆ. ಇವೆಲ್ಲ B2 ಹಸು ಹಾಲು ಹಳದಿ ಆಗಲು ಕಂಡು ಬರುತ್ತೆ ಸ್ನೇಹಿತರೆ. ಫೈಟೋಫೋಬಿಯಾ ಬೆಳಕಿನ ಭಯ, ನಾವು ಬೆಳಕು ಕಂಡ್ರೆ ಭಯ ಪಡ್ತಿದ್ದ ಸ್ನೇಹಿತರೆ. ವಿಟಮಿನ್ B2 ಬಂದ್ಬಿಟ್ಟು. B3 ಬಂದು ನಿಯಾಸಿನ್ ಏನಪ್ಪ ಅಂದರೆ ಕಿಣ್ವಗಳು ಚುಟುವಟಿಕೆ ಕಾರಣವಾಗಿದೆ. ಪೆಲಾಗ್ರಾ ರೋಗಕ್ಕೆ ಕಾರಣವಾಗಿ, ಚರ್ಮದ ವ್ಯಾಧಿ ಕಾರಣವಾಗಿದೆ ಸ್ನೇಹಿತರೆ. ಅದನ್ನು ವಿಟಮಿನ್ B3. B4 ಏನಪ್ಪ ಅಂದರೆ ಕೂದಲಿನ ಆರೋಗ್ಯಕ್ಕೆ ಏನಪ್ಪ B4 ಬೇಕಾಗಿದೆ, ಕೂದಲಿನ ಆರೋಗ್ಯಕ್ಕೆ ಬೇಕಾಗಿದೆ. B5 ಏನಪ್ಪ ಅಂದರೆ ಪ್ಯಾಂಥೆಥೆನಿಕ್ ಆಸಿಡ್ ಬಂದ್ಬಿಟ್ಟು ಚರ್ಮದ ರೋಗಕ್ಕೆ ಸಂಬಂಧಿಸಿದ ಸ್ನೇಹಿತರೆ. ಇದನ್ನು ಡೆಮೋಟೋಟೈಟಿಸ್ ಎಂಬ ಕಾಯಿಲೆ ಬರುತ್ತೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಡೆಮೋಟೋಟೈಟಿಸ್ ಕಾಯಿಲೆ B5. B6 ಏನಪ್ಪ ಅಂದರೆ ಪ್ಯಾರಡಾಕ್ಸಿನ್ ಬರುತ್ತೆ ಸ್ನೇಹಿತರೆ. ಇದು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಇದೇನಪ್ಪ ಡಯೋರೋಡಿಯಾ ಏನಪ್ಪ ಅಂದರೆ ಕಾಯಿಲೆ ಬರುತ್ತೆ ಸ್ನೇಹಿತರೆ. ಇದರಿಂದ B6 ಡೆರಿಟೋರಿಯಾ ಕಾಯಿಲೆ ಬರುತ್ತೆ. ವಿಟಮಿನ್ B9 ಬಂದ್ಬಿಟ್ಟು ಫೋಲಿಕ್ ಆ್ಯಸಿಡು ಕೆಂಪು ರಕ್ತ ಕಣಗಳೇನಪ್ಪ ಅಂದರೆ ಇದು ಉತ್ಪಾದನೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇದು ರಕ್ತಹೀನತೆ ಉಂಟು ಮಾಡುತ್ತೆ. B9 ರಕ್ತ ಉತ್ಪಾದನೆ ತರಕಾರಿ ಸೊಪ್ಪಿನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಇದು B12 ಏನಪ್ಪ ಅಂದರೆ ಸೈಕಾನೋಬೊಲಾಮಿನ್ ಅಂತ ಕರೀತಾರೆ ಸ್ನೇಹಿತರೆ. ಕೊಬಾಲ್ಟ್ ಮೂಲ ವಸ್ತುವಾಗಿರುತ್ತೆ. ಕೆಂಪು ಬಣ್ಣವನ್ನು ಹೊಂದಿರುತ್ತೆ ಸ್ನೇಹಿತರೆ. ಕೊಬಾಲ್ಟ್ ಮೂಲ ವಸ್ತುವಿನಿಂದ ಹೊಂದಿರೋದ್ರಿಂದ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಅಧಿಕ ರಕ್ತಹೀನತೆ ಕಾರಣವಾಗಿ ಸ್ನೇಹಿತರೆ. ಹಸಿರು ತರಕಾರಿ ಹೆಚ್ಚು ಕಂಡುಬರುತ್ತೆ. ಅಸರ್ಬಿಕ್ ಆಮ್ಲ ಕಂಡುಬರುತ್ತೆ ಸ್ನೇಹಿತರೆ. ಕೊಲಾಜಲ್ ಪ್ರೋಟೀನ್ ಉತ್ಪತ್ತಿ ಮಾಡುತ್ತೆ. ಅತಿ ಹೆಚ್ಚು ತಾಪಮಾನವನ್ನು ವಿಟಮಿನ್ ಸಿ ಅತಿ ಹೆಚ್ಚು ತಾಪಮಾನವನ್ನು ನಾಶ ಹೊಂದುತ್ತೆ ಸ್ನೇಹಿತರೆ. ಇದು ಸ್ಕರ್ವಿಲ್ ಕಾಯಿಲೆ ಉಂಟು ಬರುತ್ತೆ. ಸಿಟ್ರಿಕ್ ಕಣ್ಣಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಉಳಿವಿಚನ್ನು ಹೊಂದಿದೆ ಸ್ನೇಹಿತರೆ ವಿಟಮಿನ್ ಸಿ. ಡಿ ನೋಡೋಣ ಸ್ನೇಹಿತರೆ. ಡಿಯಲ್ಲಿ ಏನಪ್ಪ ಹಲ್ಲುಗಳು ಮತ್ತು ಮೂಳೆಗಳಲ್ಲಿ ಏನಪ್ಪ ಅಂದರೆ ರಂಜಕ ಏನವನ್ನು ಹೀರಿಕೊಂಡು ಬಲಿಷ್ಠವಾಗಿರುತ್ತೆ ಸ್ನೇಹಿತರೆ. ಇದು ವಿಟಮಿನ್ ಡಿ. ರಿಕೆಟ್ಸ್ ಕಾಯಿಲೆ ಬರುತ್ತೆ ಸ್ನೇಹಿತರೆ. ಅಸ್ಟೋಮಲೇಸಿಯಾ ಮತ್ತು ಆಸ್ಟಿಯೋಪೊರೋಸಿಸ್ ಎಂಬ ಡಿಯಿಂದ ಕಂಡುಬರುತ್ತೆ ಸ್ನೇಹಿತರೆ. ಬಿಸಿಲು ಮತ್ತು ಮೀನುಗಳು ಪಿತ್ತಜನಕಾಂಗದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಸೂರ್ಯನ ಬಿಸಿಲು ಮತ್ತು ಪಿತ್ತಜನಕಾಂಗದಲ್ಲಿ ಕಂಡುಬರುತ್ತೆ. ಏನಪ್ಪ ಅಂದರೆ ಡಿ. ಈ ನೋಡೋಣ ಸ್ನೇಹಿತರೆ. ವಿಟಮಿನ್ ಇ ಬಂದ್ಬಿಟ್ಟು ಟೊಕೊಫೆರಲ್ ಅಂತ ಕರೀತಾರೆ. ಇದು ಉತ್ಕರ್ಷಣ ವಿರೋಧಿ ಅಂತಲೂ ಕರೀತಾರೆ. ಉತ್ಕರ್ಷಣ ವಿರೋಧಿ ಅಂತಲೂ ಕರೀತಾರೆ. ಪ್ರಾಣಿಯ ಬಂಜೆತನಕ್ಕೆ ಏನಪ್ಪ ಅಂದರೆ ಕಾರಣವಾಗುತ್ತೆ. ಈ ವಿಟಮಿನ್ ಬಂಜೆತನಕ್ಕೆ ಎಲ್ಲ ಧಾನ್ಯಗಳು ಕಂಡುಬರುತ್ತೆ. ಕೆ ವಿಟಮಿನ್ ಫೋಲೋಕ್ವಿನ್ ಬಂದ್ಬಿಟ್ಟು ಅದು ಪಿತ್ತಜನಕದಲ್ಲಿ ಕಂಡುಬರೋ ಸ್ನೇಹಿತರೆ. ಇದು ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ. ಹಿಮೋಫಿಲಿಯಾ ಏನಪ್ಪ ಅಂದರೆ ಕುಸುಮ ರೋಗ, ಹಿಮೋಫಿಲಿಯಾ ರೋಗ ಕಾರಣವಾಗುತ್ತೆ. ವಿಟಮಿನ್ ಕೆ ಹೆಚ್ಚು ತರಕಾರಿಯಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿಕ್ಟಿಯೋಲೋಫಿಯಾ ಅಂದರೆ ಈ ಥರ ಕಣ್ಣು ಏನಪ್ಪ ಅಂದರೆ ಈ ಥರ ಚುಕ್ಕೆ ಆಗೋದು ಸ್ನೇಹಿತರೆ. ಕಣ್ಣು ಮಸ್ಕು ಆಗೋದು ಸ್ನೇಹಿತರೆ. ನಿಕ್ಟಿಯೋಲೋಫಿಯಾ ಅಂತ ಕರೀತಾರೆ. ಸ್ಕಿರೋಸಿಸ್ ಬಂದ್ಬಿಟ್ಟು ವಿಟಮಿನ್ ಎನಿಂದ ಬರುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಇದು ಈ ಥರ ಚುಕ್ಕೆ ಆಗ್ಬಿಟ್ಟು ಈ ಥರ ಡಾಟ್ಸ್ ಏನಪ್ಪ ಅಂದರೆ ಈ ಥರ ಪೂರ್ತಿ ಕಣ್ಣನ್ನು ಆವರಿಸ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಇದೇನಪ್ಪ ಸ್ಕಿರೋಸಿಸ್ ಅಂತ ಕರೀತಾರೆ. ವಿಟಮಿನ್ ಎನಿಂದ ಬರುತ್ತೆ. B1 ಬಂದ್ಬಿಟ್ಟು ಥಯಾಮಿನ್ ಬೇರೆ ರೋಗ ಏನಪ್ಪ ಅಂದರೆ ಈ ಥರ ಏನಪ್ಪ ಅಂದರೆ ವ್ಯಕ್ತಿ ಏನಪ್ಪ ಅಂದರೆ ಕಟ್ಟಿಗೆ ಇಟ್ಕೊಂಡು ಕಾಲು ಸ್ವಚ್ಛಕ್ಕೆ ಬೀಳ್ತಾ ಸ್ನೇಹಿತರೆ. ಅವನೇನಪ್ಪ ಅಂದರೆ ನಡೆಯೋಕ್ಕಾಗಲ್ಲ. ಇದರಿಂದ ಏನಪ್ಪ ಅಂದರೆ ಥಯಾಮಿನ್ ಬೇರೆ ರೋಗ. ರೈಬೋಫ್ಲಾವಿನ್ ಫೋಟೋಫೋಬಿಯಾ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಕಣ್ಣು ಈ ಥರ ಕಲರ್ ಆಗಿ ಚೇಂಜ್ ಆಗೋದು ಸ್ನೇಹಿತರೆ. ಕಣ್ಣು ಕಲರ್ ಚೇಂಜ್ ಆಗೋದು ಏನಪ್ಪ ಅಂದರೆ ಮುಖ್ಯವಾಗಿ ಫೋಟೋಫೋಬಿಯಾ ರೈಬೋಫ್ಲಾವಿನ್ ರೋಗ B2 ಇಂದ ಬರುತ್ತೆ ಸ್ನೇಹಿತರೆ. B3 ಏನಪ್ಪ ಅಂದರೆ ರೈಬೋಫ್ಲಾವಿನ್ ಬೇರೆ ರೋಗ ಏನಪ್ಪ ಅಂದರೆ ಮುಖ್ಯವಾಗಿ ಈ ಕೈಗಳಲ್ಲಿ ಕೆಂಪಾಗಿ ಊತ ಕಂಡುಬರುತ್ತೆ ಸ್ನೇಹಿತರೆ. ಇದೇನಪ್ಪ ಅಂದರೆ ರೈಬೋಫ್ಲಾವಿನ್ ಅಂತ ಕರೀತಾರೆ ಸ್ನೇಹಿತರೆ. ಏನೋ B3 ವಿಟಮಿನಿಂದ ಕೊರತೆಯಿಂದ ಬರುತ್ತೆ. B5 ಅಂದರೆ ಪ್ಯಾಂಟೋಥೆನಿಕ್ ಆ್ಯಸಿಡ್ ಕೂದಲು ಉದುರುವಿಕೆ ನೋಡಿ ಸ್ನೇಹಿತರೆ. ಈ ಥರ ಕೂದಲು ಉದುರ್ತಾ ಇರುತ್ತಲ್ಲ ಸ್ನೇಹಿತರೆ. ಪ್ಯಾಂಟೋಥೆನಿಕ್ ಆ್ಯಸಿಡ್ B5 ಇಂದ ಆಗುತ್ತೆ. ಪೆರಿಡಾಕ್ಸಿನ್ ಬಂದು B6 ಪೆರಿಡಾಕ್ಸಿನ್ ಬಂದು ಏನಪ್ಪ ಅಂದರೆ ಈ ಥರ ತಲೆ ಮೇಲೆ ಈ ಥರ ಚುಕ್ಕೆ ಬಿಲ್ಲೆಗಳು ಉಂಟಾಗುತ್ತೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಮುಖ್ಯವಾಗಿ B6 ಪೆರಿಡಾಕ್ಸಿನಿಂದ ಬರುತ್ತೆ. ಬಯೋಟಿನ್ ಅಲೋಫೆರಿಸಿಯಾ ಬಂದ್ಬಿಟ್ಟು B7 ಇಂದ ಬರುತ್ತೆ ಸ್ನೇಹಿತರೆ.
ಇದೆಲ್ಲ ತಿನ್ನಾಗಿ ಏನಪ್ಪ ಅಂದರೆ ಕೂದಲು ಬಿಚ್ಚೋಗ್ತಾ ಇರುತ್ತೆ ಸ್ನೇಹಿತರೆ, ಅದು ಗೊತ್ತಾಗಲ್ಲ. ಯಾವುದನ್ನ B7 ಬರುತ್ತೆ. ಫೋಲಿಕ್ ಆ್ಯಸಿಡ್ ಏನಪ್ಪ ಅಂದರೆ ಮುಖ್ಯವಾಗಿ ಈ ಬ್ಲಡ್ ಸೆಲ್ಸ್ ಏನಪ್ಪ B9 ಫೋಲಿಕ್ ಆ್ಯಸಿಡ್ ದಪ್ಪ ಬ್ಲಡ್ಗಳು ಏನಪ್ಪ ಅಂದರೆ ಚಿಕ್ಕ ಆಗಿ ಏನಪ್ಪ ಚೇಂಜ್ ಆಗುತ್ತೆ ಬ್ಲಡ್ ಸೆಲ್ಸು RBN. B12 ಏನಪ್ಪ ಸೈನಿಕ ಬಲೂನ್ ಏನಪ್ಪ ಅಂದರೆ ಈ ಥರ ಚಿಕ್ಕದಾಗಿ ಮತ್ತು ಬಾಕ್ಸ್ ಥರ ತೆಳ್ಳಗೆ ಏನಪ್ಪ ಉಂಟಾಗುತ್ತೆ ಸೈನಿಕ ಬಲೂನ್ B12 ಮುಖ್ಯವಾಗಿ ಅಸರ್ಬಿಕ್ ಆ್ಯಸಿಡ್ ಸಿಯಿಂದ ಏನಪ್ಪ ಅಂದರೆ ಹಾಲಿನಲ್ಲಿ ಏನಪ್ಪ ಅಂದರೆ ಈ ಥರ ಗಂಟಾಗಿ ಕಂಡು ಬರುತ್ತೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ವಿಟಮಿನ್ ಸಿಯಿಂದ ಬರುತ್ತೆ. ಇದೇನಪ್ಪ ಮೂಳೆ ಮುರಿತ ರೋಗ ಅಂತ ಕರೀತಾರೆ. ಈ ಮೂಳೆಗಳು ಬೆಂಡಾಗುತ್ತೆ ಸ್ನೇಹಿತರೆ, ಈ ಥರ ರಿಕೆಟ್ಸಿಂದ ಬರುತ್ತೆ. ಅಸ್ಟೋಮಲೇಸಿಯಾ ವಿಟಮಿನ್ ಡಿಯಿಂದ ಅಸ್ಟೋಮಲೇಸಿಯಾ ಬರುತ್ತೆ ಸ್ನೇಹಿತರೆ. ವಿಟಮಿನ್ ಡಿ ಅಸ್ಟೋಮಲೇಸಿಯಾ ಇದರ ಏನಪ್ಪ ಅಂದರೆ ಈ ಥರ ವ್ಯಕ್ತಿ ಏನಪ್ಪ ಅಂದರೆ ಅಂದರೆ ನೀರಿನ ಅಂಶ ಏನಪ್ಪ ಅಂದರೆ H2O ಇರುತ್ತಲ್ಲ ಸ್ನೇಹಿತರೆ. H2O ಬಂದ್ಬಿಟ್ಟು ನೀರು ಇರುತ್ತಲ್ಲ ಸ್ನೇಹಿತರೆ. ಈ ನೀರು ಏನಪ್ಪ ಅಂದರೆ ಎಚ್ಚರದಲ್ಲಿ ಏನಪ್ಪ 2 ಇರಲ್ಲ, 2 ಇರತ್ತಲ್ಲಿ O ಇರಲ್ಲ ಸ್ನೇಹಿತರೆ. ಈ ಥರ ನೀರಿನ ಬೆಳವಣಿಗೆ ಅಂಶ ದೇಹದಲ್ಲಿ ವ್ಯತ್ಯಾಸವಿರುತ್ತೆ ಸ್ನೇಹಿತರೆ. ಇದು ವಿಟಮಿನ್ ಇ ಬಂದ್ಬಿಟ್ಟು ಟೋಕೋಫೆರಾನ್ ಅಂತ ಕರೀತಾರೆ. ಇದರಲ್ಲಿ ಈ ಥರ ಏನಪ್ಪ ಚರ್ಮ ಈ ಥರ ಬದಲಾಗುತ್ತೆ ಸ್ನೇಹಿತರೆ, ಬಿರುಕು ಬಿಡುತ್ತೆ. ತಿರ್ಗಾ ಇಮೋಫೋಲಿಯಾ ಬಂದ್ಬಿಟ್ಟು ವಿಟಮಿನ್ ಕೆ ಇಂದ ಬರುತ್ತೆ ಸ್ನೇಹಿತರೆ. ಇದು ಇಮೋಫೋಲಿಯಾ ಅಂತ ಕರೀತಾರೆ. ಇದೆಲ್ಲ ರಕ್ತಸ್ರಾವ ಆಗುತ್ತೆ ಸ್ನೇಹಿತರೆ. ಕೈಯಲ್ಲಿ ಏನಪ್ಪ ಅಂದರೆ ರಕ್ತಸ್ರಾವ ಆಗ್ತಾ ಇರುತ್ತೆ. ವಾಟರ್ ಸಾಲ್ಯೂಟ್ ಏನಪ್ಪ ಅಂದರೆ ಮುಖ್ಯವಾಗಿ BC ವಾಟರ್ ಸಾಲ್ಯೂಟ್ ಆಗಿರುತ್ತೆ ಸ್ನೇಹಿತರೆ. ಫ್ಯಾಟ್ ಸಾಲ್ಯೂಟ್ ಏನಪ್ಪ ಅಂದರೆ ADEK ಆಗಿರುತ್ತೆ ಸ್ನೇಹಿತರೆ. ಫ್ಯಾಟ್ ಸಾಲ್ಯೂಟ್ ADEK ಆಗಿರುತ್ತೆ. ವಾಟರ್ ಸಾಲ್ಯೂಟ್ ಏನಪ್ಪ ಅಂದರೆ ನೀರಿನಲ್ಲಿ ಏನಪ್ಪ B1 B2 B3 ಏನಪ್ಪ ಎಲ್ಲವರೆಗಪ್ಪ ಅಂದರೆ BC ಆಗುತ್ತೆ ಸ್ನೇಹಿತರೆ. ಇದು ವಾಟರ್ ಸಾಲ್ಯೂಟ್ ಆಗಿದೆ. ಫ್ಯಾಟ್ ಸಾಲ್ಯೂಟ್ ಏನಪ್ಪ ಅಂದರೆ ADEK ಆಗಿದೆ ಸ್ನೇಹಿತರೆ. ಪ್ರೋಟೀನ್ ಏನಪ್ಪ ಅಂದರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ಪ್ರೋಟೀನ್ ಆಗಿದೆ. ಮತ್ತು 14 ವರ್ಷಗಳ ಮಕ್ಕಳು ಅತ್ಯಂತ ಅಗತ್ಯವಾಗಿ ಸಾರಜನಕ ಬೇಕಾಗುತ್ತೆ. ಅದನ್ನು ನೋಡಿದ್ದೀವಿ. ಇದನ್ನೆಲ್ಲ ಪ್ಲ್ಯಾಂಟ್ಸ್ ಬೇಕಾಗುತ್ತೆ ಪ್ರೋಟೀನ್ ಸೋರ್ಸಸ್ಗಳು. ಹಾಲಿನ ಪ್ರೋಟೀನ್ ಕೆಸಿನ್ ಇರುತ್ತೆ, ಮೊಟ್ಟೆಯಲ್ಲಿ ಅಲ್ಬುಮಿನ್ ಇರುತ್ತೆ, ಬೀಜದಲ್ಲಿ ಏನಪ್ಪ ಅಂದರೆ ಗ್ಲಾಬುಲಿನ್ ಇರುತ್ತೆ ಸ್ನೇಹಿತರೆ. ಪ್ರೋಟೀನ್ ಬರೋಟ ಅಮೈನೋ ಆಮ್ಲ ಆಗಿದೆ, ಸಾಲಲ್ಲಿ ಬಿಟ್ಟು ಕೆಸಿನ್ ಆಗಿದೆ ಸ್ನೇಹಿತರೆ. ಆಲ್ರೆಡಿ ನೋಡಿ ಸ್ನೇಹಿತರೆ, ಇದೆಲ್ಲ ನೋಡಿದ್ದೀವಿ. ಮತ್ತು ಕ್ಯಾಲ್ಸಿಯಂ ಏನಪ್ಪ ಅಂದರೆ ಮುಖ್ಯವಾಗಿ ಪ್ರೋಟೀನ್ ಕೊರತೆಯಿಂದ ಬರುತ್ತೆ ಸ್ನೇಹಿತರೆ. ಇದು ಮಕ್ಕಳಲ್ಲಿ ಬುದ್ಧಿಮಾಂದ್ಯರು ಏನಪ್ಪ ಅಂದರೆ ಪ್ರೋಟೀನ್ ಕೊರತೆಯಿಂದ ಬುದ್ಧಿಮಾನ್ ಕಾಲುಭೂತ ಕಂಡು ಬರುತ್ತೆ. ಈ ಥರ ಪ್ರೋಟೀನ್ ಕೊರತೆಯಿಂದ ಮಕ್ಕಳಲ್ಲಿ ಈ ಥರ ದಪ್ಪ ಆಗೋದು ಮತ್ತು ಪ್ರೋಟೀನ್ ಕೊರತೆಯಿಂದ ಈ ಥರ ಉಂಟಾಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್. ಕ್ಯಾಲ್ಸಿಯಂ ರೋಗ. ಮರಾಸ್ಮಸ್ ಕಾಯಿಲೆ ಏನಪ್ಪ ಕುಂಠಿತ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಕೈಕಾಲುಗಳು ಒಣಗದ ಚರ್ಮ ಆಗುತ್ತೆ. ಮರಾಸ್ಮಸ್ ಕಾಯಿಲೆ. ಮತ್ತು ಹೊಟ್ಟೆ ಏನಪ್ಪ ಅಂದರೆ ಹೊಟ್ಟೆ ಈ ಥರ ಮುಂದೆ ಬಂದಿರ್ತಾರೆ ಸ್ನೇಹಿತರೆ. ಇದು ಕ್ಯಾಲ್ಸಿಯಂ ಕಾಯಿಲೆ ಆಗಿರುತ್ತೆ. ಹೊಟ್ಟೆ ಮುಂದೆ ಬಂದಿರುತ್ತೆ ಸ್ನೇಹಿತರೆ. ವಿಟಮಿನ್ ಸಿ ಪಂಪ್ ಕಂಡು ಹಿಡಿತಾನೆ ಸ್ನೇಹಿತರೆ. ಆಮ್ಲವನ್ನು ಆಮ್ಲ ಅಂತ ಅನ್ಕೊಂಡು ಸಿ ಅಂತ ಕರೀತಾರೆ. ಆಲ್ರೆಡಿ ಇದೆಲ್ಲ ನೋಡಿದ್ವಿ ಸ್ನೇಹಿತರೆ. ಕೊಬ್ಬಿನಲ್ಲಿ ಫೈನಾಯ್ಡ್ ಹಾರ್ಮೋನ್ ನ್ಯೂನತೆ ಕಂಡು ಬರುತ್ತೆ. ಪ್ರೋಟೀನಲ್ಲಿ ಕ್ಯಾಲ್ಸಿಯಂ ರೋಗ ಬರುತ್ತೆ. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಏನಪ್ಪ ಅಂದರೆ ಮುಖ್ಯವಾಗಿ ಮರಾಸ್ಮಸ್ ರೋಗ ಬರುತ್ತೆ. ಅಯೋಡಿನ್ ಗಳಗಂಡ ರೋಗ ಬರುತ್ತೆ. ನಿಷಾದದಿಂದ ಕಂಡುಬರೋ ಸ್ನೇಹಿತರೆ. B1 ಬೇರೆ ರೋಗ ಕಂಡುಬರುತ್ತೆ. ಪ್ಯಾಲಿನೆಟ್ರಿಸ್. B2 ಫೈಟೋಫೋಬಿಯಾ ರೋಗ ಕಂಡುಬರುತ್ತೆ. ಆಲ್ರೆಡಿ ನೋಡಿ ಸ್ನೇಹಿತರೆ, ಇದೆಲ್ಲ ಬೇಡ. ಶಕ್ತಿ ಉತ್ಪಾದಕಗಳು ಕಾರ್ಬೋಟ್ ಲಿಪಿಡ್ಗಳು, ದೇಹ ನಿರ್ಮಾಣಕಾರಗಳು ಪ್ರೋಟೀನ್, ನೀರು, ದೇಹ ನಿಯಂತ್ರಣಗಳು ಲವಣಗಳು ಮತ್ತು ಜೀವಸತ್ವಗಳು ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಈ ಪೋಷಕಾಂಶ ಬೃಹತ್ ಪೋಷಕಾಂಶಗಳು, ಸಾಮಾನ್ಯ ಪೋಷಕಾಂಶ ಆಲ್ರೆಡಿ ನೋಡಿದ್ದೀವಿ. ಕಾರ್ಬೋಹೈಡ್ರೇಟ್ಸ್ಗಳು ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸಲ್ಲಿ ಮುಖ್ಯವಾಗಿ 1 ಗ್ರಾಮ್ ದಹನ ಬಿಡುಗಡೆ 1.7 ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ ಬಿಡುಗಡೆ ಆಗ್ತದೆ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸ್ ಯಾವುದೊಂದು ನೋಡಿದ್ವಿ. ಸೆಲ್ಲಸ್ ಏನಪ್ಪ ಜೀರ್ಣಕ್ರಿಯೆಯಲ್ಲಿ ಮುಖ್ಯವಾಗಿ ದೇಹ ಹೆಚ್ಚಾಗಿರೋದ್ರಿಂದ ಕಾರ್ಬೋಹೈಡ್ರೇಟ್ಸ್ಗಳು ಸೆಲ್ಲೋಸಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಮುಖ್ಯ ಲಿಪಿಡ್ಗಳು ಕಾರ್ಬನ್ ಆಸಿಡ್ ಆಗಿದೆ. ಇದರಲ್ಲಿ 75% ಹೊಂದಿದೆ. ದಹನವಾದ 3.7 ಬಿಡುಗಡೆ ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಇದೆಲ್ಲ
ಎಕ್ಸ್ಟ್ರಾ ಪಾಯಿಂಟು. ಕೊಲೆಸ್ಟ್ರಾಲ್ ಕೊಬ್ಬಿನ ಮತ್ತು ಆಲ್ಕೋಹಾಲ್ ಆಗಿದೆ. ಕೊಬ್ಬಿನ ಕೊರತೆಯಿಂದ ಬರುವುದು ಪೈನೋಡರ್ಮಾ ರೋಗ ಬರುತ್ತದೆ. ಕೊಬ್ಬಿನ ಕೊರತೆಯಿಂದ ಕೊಬ್ಬನ ಅಧಿಕ ಸೇವನೆಯಿಂದ ಹೃದಯಾಘಾತ ಮತ್ತು ಆರ್ಥೋಸ್ಪೈರೋಸಿಸ್ ರೋಗ ಉಂಟು ಮಾಡುತ್ತದೆ. ಹೈಡ್ರೋಜನೀಕರಣ ಏನಪ್ಪ ಅಂದರೆ ಮುಖ್ಯವಾಗಿ ಹೈಡ್ರೋಜನೀಕರಣ ಅನಿಲವು ಹಾಯಿಸಿದಾಗ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಹೈಡ್ರೋಜನೀಕರಣ ಅನಿಲವನ್ನು ಹಾಯಿಸುವ ಮೂಲಕ ದ್ರವದ ಎಣ್ಣೆ ಪರ್ಯಾಪ್ತ ಘನ ಕೊಬ್ಬುಗಳು ಪರಿಚಯಿಸುವಿಕೆಗೆ ಹೈಡ್ರೋಜನೀಕರಣ ಅನಿಲ ಇರುತ್ತೆ ಸ್ನೇಹಿತರೆ. ಅದನ್ನು ಹಾಯಿಸಿದಾಗ ಮೂಲಕ ದ್ರವ ಎಣ್ಣೆ ಏನಪ್ಪ ಅಂದರೆ ಪರ್ಯಾಪ್ತ ಘನ ಕೊಬ್ಬುಗಳಿಗೆ ಪರಿವರ್ತನೆ. ಅಂದರೆ ದ್ರವದಲ್ಲಿ ಎಣ್ಣೆ ಇರುತ್ತಲ್ಲ ಸ್ನೇಹಿತರೆ, ಈ ದ್ರವ ಎಣ್ಣೆ ಇರುತ್ತೆ. ಹೈಡ್ರೋಜನೀಕರಣ ಮಾಡಿದಾಗ ಇದು ಘನ ಆಗುತ್ತೆ ಸ್ನೇಹಿತರೆ. ಘನ ಕೊಬ್ಬಿನ ಅಂಶವಾಗಿ ಮಾರ್ಪಡುತ್ತೆ. ನ್ಯಾಯವಾದ ಪುಡಿ ನಿಕ್ಕಲನ್ನು ಈ ಪ್ರಕ್ರಿಯೆಯಲ್ಲಿ ಬಳಸ್ತೀವಿ ಸ್ನೇಹಿತರೆ. ಇದನ್ನು ಕ್ರಿಯಾರ್ಧಕ್ಕೆ ಬಳಸ್ತೀವಿ. ದ್ರವದ ಘನ ಮಾಡಲು ಬಳಸ್ತೀವಿ. ನಿಕ್ಕಲ್ ಬಳಸ್ತೀವಿ. ವೆರಿ ವೆರಿ ಇಂಪಾರ್ಟೆಂಟು. ವಿಟಮಿನ್ಗಳ ಒಂದು ಕೋಡ್ ಇದೆ ಸ್ನೇಹಿತರೆ. ಅರೆಕೋಟೋಫೈ ಅಂತ ಕೋಡ್ ಇದೆ. ಅಂದರೆ ಎ ವಿಟಮಿನ್ ಏನಪ್ಪ ಅಂತಂದರೆ ಮುಖ್ಯವಾಗಿ ವಿಟಮಿನ್ ಎ ಇದರಲ್ಲಿ ಮುಖ್ಯವಾಗಿ ವಿಟಮಿನ್ನು ಕೆಯಿಂದ ಫೈಟೋಫೋಬಿಯಾ ರೋಗ ಬರುತ್ತೆ. ಫೈಟೋಫೋಬಿಯಾ ಅಂತ ಕರೀತಾರೆ. ವಿಟಮಿನ್ ಎ ಇಂದ ಟೋಕೋಫೆರಾಲ್, ವಿಟಮಿನ್ ಡಿ ಇಂದ ಕ್ಯಾರಟಿನ್, ಸಿ ಇಂದ ಏನಪ್ಪ ರೆಟಿನಾಲ್, ಎ ಇಂದ ರೆಟಿನಾಲ್ ಆಗುತ್ತೆ. ಸಿ ಇಂದ ಸ್ಕರ್ವಿ ರೋಗ ಬರುತ್ತಲ್ಲ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಇದು ರಾಸಾಯನಿಕ ಹೆಸರುಗಳಾಗಿದೆ ಸ್ನೇಹಿತರೆ. ಇದು ರಾಸಾಯನಿಕ ಹೆಸರುಗಳಾಗಿದೆ ಕೋಡು. B1 ಇಂದ B12ವರೆಗೆ ಏನಪ್ಪ ಅಂದರೆ B1 ಏನಪ್ಪ ಅಂದರೆ ಥಯಾಮಿನ್ ಆಗಿದೆ. B2 ರೈಬೋಫ್ಲಾವಿನ್, B3 ನಿಯಾಸಿಸ್ ಆಗಿದೆ. B3 ಫೈಟೋಫೋಬಿಯಾ, ಪ್ಯಾರಾಡಾಕ್ಸಿನ್ ಬರುತ್ತೆ ಸ್ನೇಹಿತರೆ. ಸೈನೋಕೋಬಾಲಮಿನ್ ಆಗಿದೆ. ಏನಪ್ಪ ಅಂದರೆ B2 ಇಂದ ಥೆರಾನಿಪಿ ಪೋಸೈನಕೋ ಅಂತ ಕೋಡ್ ಇದೆ ಸ್ನೇಹಿತರೆ. ಇದು ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ. ಇದೊಂದು ಕೋಡ್ ಇದೆ. ದ ರೊನಾಲ್ಡೋ ಎನ್ ಡಿ ಪೊಲಾಡೋ ಪ್ಲೇಡ್ ಫಾರ್ ದ ಬ್ಲೋಚರ್ಸ್ಟ್ ಫುಟ್ಬಾಲ್ ಕ್ಲಬ್ ಅಂತ ಇದು ಕೋಡ್ ಇದೆ ಸ್ನೇಹಿತರೆ. ಯಾಕಂತಂದರೆ ಈ ಕೋಡಲ್ಲಿ ಮುಖ್ಯವಾಗಿ ಟಿ ಅಂದರೆ ಏನಪ್ಪ ಅಂದರೆ ಥಯಾಮಿನ್ ಆಗಿರುತ್ತೆ. ಎನ್ ಅಂದರೆ ಏನಪ್ಪ ಅಂದರೆ ನಿಯೋಪ್ರಿನ್ ಆಗಿರುತ್ತೆ. ಆರ್ ಅಂದರೆ ಏನಪ್ಪ ಅಂದರೆ ರೈಬೋಫ್ಲಾವಿನ್ ಆಗಿದೆ. ಪಿ ಅಂದರೆ ಪೊಥೆನಿಕ್ ಆಸಿಡ್ ಆಗಿದೆ ಸ್ನೇಹಿತರೆ. ಬಿ ಅಂದರೆ ಬಯೋಟಿನ್ ಆಗಿದೆ. ಎಫ್ ಅಂದರೆ ಫೋಲಿಕ್ ಆಸಿಡ್ ಆಗಿದೆ. ಸಿ ಅಂದರೆ ಕೊಲೋಬಿನ್ ಆಗಿದೆ ಸ್ನೇಹಿತರೆ. ಇದು ಕೋಡು. ಬೆರಿ ಕ್ರೇಕ್ಸ್ ದ ಫ್ಲೋರ್ ಪ್ಲೇಯಿಂಗ್ ವಿತ್ ದ ಪಾಪಾನ್ ಅಂತ ಏನಪ್ಪ ಅಂದರೆ ಕೋಡ್ ಇದೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಮುಖ್ಯವಾಗಿ ಬೆರಿ ಅಂದರೆ ಬೆರಿ ರೋಗ. ಕ್ರಿಕ್ಸ್ ಅಂತ ಬಂದ್ಬಿಟ್ಟು B2 ಕ್ರಿಕ್ಸಿನ್ ಫಿಲಿಪ್ಸ್ ಅಂತ ಕರೀತಾರೆ. ಪ್ಲೇಯಿಂಗ್ ಏನಪ್ಪ ಪೆಲಗ್ರಾ ರೋಗ. ಪ್ಯಾಂಥೆಥೆನಿಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಕೋಡ್ ಅಷ್ಟೊಂದು ನಿಮಗೆ ಬೇಕಾದ ಮಾಡ್ಕೊಳ್ಳೋ ಸ್ನೇಹಿತರೆ. ಇದು ನನಗೇನು ಅಡ್ಜಸ್ಟ್ಮೆಂಟ್ ಅಂತ ನೋಡಿದೆ. ಇದು ಅಷ್ಟೊಂದು ನಿಮ್ಗೆ ಕ್ಲಾರಿಟಿ ಸಿಗೋಲ್ಲ ಅನಿಸುತ್ತೆ. ಬೇಡ ಬಿಡಿ. ಇಷ್ಟು ಹೇಳ್ಬೋದೇನಪ್ಪ ಅಂದರೆ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಹೇಳೋದೇನಪ್ಪ ಅಂದರೆ ಇಂಪಾರ್ಟೆಂಟಾಗಿ ನೀವು ಒಂದು ಚಾಪ್ಟರ್ ವೈಸ್ ಏನಪ್ಪ ಅಂದರೆ ನಿಮಗೆ ಗೊತ್ತಾಗ್ಬಿಟ್ರೆ ಟೋಟಲ್ 165 ಪೇಜ್ ಇದೆ ಸ್ನೇಹಿತರೆ. ಯಾರು ಮಾಡ್ತಾರೆ ಈ ಕಾಲದಲ್ಲಿ 165 ಪೇಜ್. ಅದಕ್ಕೆ ನೀಟಾಗಿ ನೋಡ್ಕೊಬಿಡಿ. ಏನಪ್ಪ ಅಂದರೆ 8095192925 ಟೆಲಿಗ್ರಾಮ್ ಏನಪ್ಪ ಅಂದರೆ VNR 6G ಕ್ಲಾಸಸ್ ಏನಪ್ಪ ಅಂದರೆ 6G ಕ್ಲಾಸ್ಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಆಯನ್ ಕಳಿಸಿ PDF ಕಳಿಸ್ತೀನಿ. ಗುಡ್ ಬಾಯ್ ಸ್ನೇಹಿತರೆ. ಲೆಂತ್ ಆಯಿತು ಇದು.